ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ಕಾರ್ಯಕ್ರಮ 8ನೇ ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ 21 ದಿವಸದಲ್ಲಿ 8ನೇ ದಿವಸಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವ್ರಿಗೂ ಮತ್ತೆ ಗ್ರ್ಯಾಂಡ್ ಮಾಸ್ಟರ್ ಆದ ಮಾಧರ್ ಬಾಬಾಜಿ ಅವ್ರಿಗೂ, ಎಲ್ಲ ಹಾಸ್ಟೆಲ್ ಮಾಸ್ಟರ್, ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೂ ಆತ್ಮವಂದನಗಳು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ 1 ಗಂಟೆ ಕಾಲ ಮೊದಲನೇದಾಗಿ ನಾವು ಆಳವಾದ ಅಭ್ಯಾಸ, ಆನಾಪಾನಸತಿ ಧ್ಯಾನ ಅಭ್ಯಾಸ. ಪ್ರತಿಯೊಬ್ಬರಿಗೂ ಈಗಾಗಲೇ ನಿಮಗೆ ಯಾವ ತರ ಧ್ಯಾನ ಮಾಡೋದು, ಧ್ಯಾನ ಅಭ್ಯಾಸ ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತು. ದಯವಿಟ್ಟು ಧ್ಯಾನದಲ್ಲಿ ಕೂತ್ಕೊಳ್ಳಿ. ಯಾರಿಗೂ ಧ್ಯಾನ ಅನ್ನೋದು ಈಗಾಗಲೇ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. 8 ದಿನ ಕಾಲ ಈಗಾಗಲೇ ಓಲ್ಡ್ ಮಾಸ್ಟರ್ಸ್ ಇದ್ದಾರೆ. ದಯವಿಟ್ಟು ಎಲ್ಲರೂ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಪ್ರಾರಂಭಿಸ್ಕೊಳ್ಳಿ. ಯಾರು ಹೊಸಬ್ರು ಜಾಯ್ನ್ ಆಗಿದ್ರೆ ನಾನು ಸಲಹೆಗಳು ಕೊಡ್ತೀನಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ದಯವಿಟ್ಟು ಪಾಲನೆ ಮಾಡಿ. ಈಗ ಈ ಧ್ಯಾನ ಅನ್ನೋದು ಸರಳವಾದ, ಎಷ್ಟು ಸುಲಭವಾದ ಧ್ಯಾನ ಇದು. ಈ ತರ 2 ಕೈಗಳು ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಹೊಸಬ್ರು ಗಮನಿಸ್ಕೊಳ್ಳಿ. 2 ಕೈಗಳು ತರ ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ಬೆನ್ ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಚೈರ್ ಮೇಲೆ ಇಲ್ಲಾಂದ್ರೆ ಸೋಫಾ ಮೇಲೆ ಕೂತ್ಕೊಂಡ್ರೆ ಬೆನ್ ನಿಟಾರಾಗಿ ಇಟ್ಕೊಂಡು ಕೆಳಗಡೆ 2 ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. 2 ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. ಕನ್ನಡಿಗಲ್ಲಿದ್ರೆ, ಸ್ಪೆಕ್ಸ್ ಇದ್ರೆ ತೆಗೆದು ಪಕ್ಕ ಇಟ್ಕೊಳ್ಳಿ. 1 ಗ್ಲಾಸ್ ನೀರು ಕುಡಿಬೋದು. ಸುತ್ತು ಕತ್ತಲೆ ಮಾಡ್ಕೊಳ್ಳಿ. ಜಾಸ್ತಿ ಲೈಟಿಂಗ್ ಇರಬಾರ್ದು, ಯಾವುದೂ ಲೈಟಿಂಗ್ ಬೇಕಾಗಿಲ್ಲ. ಕತ್ತಲೆ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಪ್ರದೇಶದಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಹೆಚ್ಚು ಶಬ್ದ ಬರಬಾರ್ದು, ಯಾವುದು ಧ್ವನಿ ಹೆಚ್ಚು ಬರಬಾರ್ದು. ತುಂಬಾ ಶಾಂತಿಯುತ ವಾತಾವರಣ. ಎಷ್ಟೋ ಪ್ರಶಾಂತ ವಾತಾವರಣ ಇರಬೇಕು ಈ ಧ್ಯಾನದಲ್ಲಿ ಕೂತಂತ ಪ್ಲೇಸಲ್ಲಿ. ಪ್ರತಿಯೊಂದು ದಿವಸ ಅದೇ ಪ್ಲೇಸಿಂದ ಧ್ಯಾನದಲ್ಲಿ ಜಾಯ್ನ್ ಆಗ್ತಾ ಇರಿ, ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಅದು ತುಂಬಾ ಒಳ್ಳೆ ಫಲಿತಗಳು ಕೊಡುತ್ತೆ. ಎಲ್ಲರೂ ಆರಾಮಾಗಿ ಕೂತ್ಕೊಂಡಿದ್ವಿ ಸ್ನೇಹಿತರೆ. ಕೈ ಕ್ರಾಸ್ ಮಾಡ್ಕೊಂಡಿದ್ವಿ, ಕಾಲು ಕ್ರಾಸ್ ಮಾಡ್ಕೊಂಡಿದ್ವಿ, ಬೆನ್ ನಿಟಾರಾಗಿ ಇಟ್ಕೊಂಡು ಕೂತ್ಕೊಂಡಿದ್ವಿ. ಈಗ ಪ್ರತಿಯೊಬ್ಬರನ್ನು ನಿಧಾನವಾಗಿ, ಸರಳವಾಗಿ, ಮೃದುವಾಗಿ ನಿಮ್ಮ 2 ಕಣ್ಣುಗಳು ಮುಚ್ಕೊಳ್ಳಿ. ನಿಧಾನವಾಗಿ, ಯಾವಾಗಲೂ ಬೆನ್ ನಿಟಾರಾಗಿರ್ಬೇಕು. ಕೂತ್ಕೊಳ್ಳುವಾಗ ಯಾವುದೇ ಬೆಂಡ್ ಮಾಡಬಾರ್ದು, ಬೆನ್ ನಿಟಾರಾಗಿರ್ಲಿ. ಎಲ್ಲರೂ ನಿಧಾನವಾಗಿ, ಸರಳವಾಗಿ 2 ಕಣ್ಣುಗಳನ್ನು ಮುಚ್ಕೊಳ್ಳಿ ಸ್ನೇಹಿತರೆ. ಈಗ ನಿಮ್ಮ ಉಸಿರಾಟವನ್ನು ಗಮನಿಸೋದು ಪ್ರಾರಂಭಿಸಿ. ಸಹಜವಾದ ಉಸಿರಾಟವನ್ನು ಗಮನಿಸೋದು ಪ್ರಾರಂಭಿಸಿ. ಶ್ವಾಸದ ಮೇಲೆ ಗಮನ, ಸಹಜವಾದ ಶ್ವಾಸದ ಮೇಲೆ ಗಮನ ಸ್ನೇಹಿತರೆ. ಆಯಾ ಕೂತ್ಕೊಂಡಿದ್ವಿ, ಯಾವುದೇ ಒತ್ತಡ ಇಲ್ಲ, ದೇಹಿಕ ಒತ್ತಡ, ಮಾನಸಿಕ ಒತ್ತಡ ಯಾವುದೂ ಇಲ್ಲ, ಯಾವ ಯೋಚನೆಗಳು ಬರ್ತಾ ಇಲ್ಲ. ಆರಾಮಾಗಿ ಕೂತ್ಕೊಂಡಿದ್ವಿ, ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಇದ್ವಿ. ಯಾವ ನಿಯಂತ್ರಣ ಇಲ್ಲ, ಶ್ವಾಸದ ಮೇಲೆ ನಿಯಂತ್ರಣ ಇಲ್ಲ, ಕುಂಭಕ ಇಲ್ಲ, ರೇಚಕ ಇಲ್ಲ, ಯಾವುದೂ ನಿಯಂತ್ರಣ ಇಲ್ಲ. ಸಹಜವಾಗ ನಡೀತಾ ಇರುವಂತ ಈ ಶ್ವಾಸ ಪ್ರಕ್ರಿಯೆ, ಉಚ್ಛ್ವಾಸ ನಿಶ್ವಾಸ, ಅದ್ ಜೊತೆಗೆ ನಾನು ಕೂತ್ಕೊಂಡಿದ್ದೀನಿ, ಅದನ್ನು ಗಮನಿಸ್ತಾ ಕೂತ್ಕೊಂಡಿದ್ದೀನಿ. ಯಾವುದೇ ಯೋಚನೆ ಬಂದ್ರೆ ಯೋಚನೆ ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಇದು ಆನಾಪಾನಸತಿ ಧ್ಯಾನ. ಆನ ಅಂದ್ರೆ ಉಚ್ಛ್ವಾಸ, ಅಪಾನ ಅಂದ್ರೆ ನಿಶ್ವಾಸ, ಸತಿ ಅಂದ್ರೆ ಕೂಡಿರೋದು, ಜೊತೆಗಿರೋದು. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ, ಉಸಿರಾಟದ ಮೇಲೆ ಗಮನ. ಯಾವುದೂ ಯೋಚನೆ ಮಾಡಬಾರ್ದು. ಯೋಚನೆಗಳು ಬಂದ್ರೆ ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಎಲ್ಲ ಯೋಚನೆಗಳು ಶೂನ್ಯವಾಗಬೇಕು. ನಮ್ಮ ಮನೋಮಯ ಕೋಶ ಮನಸ್ಸಲ್ಲಿ ಖಾಲಿಯಾಗಬೇಕು, ಪೂರ್ತಿ ಖಾಲಿಯಾಗಬೇಕು. ಮನೋಮಯ ಕೋಶ ಪೂರ್ತಿ ಸ್ವಚ್ಛಗೊಳಿಸ್ಕೋಬೇಕು ಸ್ನೇಹಿತರೆ. ಯಾವಾಗ ಮನೋಮಯ ಕೋಶ ಸ್ವಚ್ಛಗೊಳಿಸ್ಕೊಂತೀವೋ ನಮ್ಮ ಒಳಗಡೆ ವಿಶ್ವಶಕ್ತಿ ಆವಾಹನ ಆಗತ್ತೆ. ವಿಶ್ವಶಕ್ತಿ ನಮ್ಮ ಒಳಗಡೆ ಪ್ರವೇಶ ಮಾಡುತ್ತೆ. ನೇರವಾಗಿ ನಮ್ಮ ಪ್ರಾಣಮಯ ಕೋಶ ಒಳಗಡೆ ಪ್ರವೇಶ ಮಾಡುತ್ತೆ. ಇದಕ್ಕೆ ಬೇಕಾಗಿರೋದು ಮನೋಮಯ ಕೋಶ ಖಾಲಿ ಆಗ್ಬೇಕು. ಮನೋಮಯ ಕೋಶ ಶ್ವಾಸನ ಗಮನಿಸೋದು ಅಂದ್ರೆ ನಮ್ಮ ಗಮನಿತ ಶ್ವಾಸದ ಮೇಲೆ
ಶ್ವಾಸ ಗಮನಿಸಿದ್ರೆ ನಿಮ್ಮ ಮನೋಮಯ ಕೋಶ ಮನಸ್ಸು ಖಾಲಿಯಾಗುತ್ತೆ. ಮನಸ್ಸು ಖಾಲಿಯಾಗಿದ್ರೆ ವಿಶ್ವಶಕ್ತಿ ಪ್ರವಾಹ, ವಿಶ್ವಶಕ್ತಿ ಪ್ರವೇಶ ನಮ್ಮ ಪ್ರಾಣಮಯ ಕೋಶದಲ್ಲಿ. ವಿಶ್ವಶಕ್ತಿ ಪ್ರವೇಶಿಸಿದ್ರೆ ನಮ್ಮ ಒಳಗಡೆ ಇರುವಂತ ಪ್ರಾಣಮಯ ಕೋಶ ಒಳಗಡೆ ಇರುವಂತ ಎಲ್ಲ ನಾಡಿಗಳು ಶುದ್ಧಿ ಆಗತ್ತೆ. ನಾಡಿ ಶುದ್ಧಿ ಪ್ರಾರಂಭಿಸ್ಕೊತೀವಿ. ನಾಡಿ ಶುದ್ಧಿ ಆಗತ್ತೆ. ನಾಡಿ ಶುದ್ಧಿ ಆಗಿದ್ರೆ ಎಲ್ಲ ಹಿಂದಿನ ಜನ್ಮ ಕರ್ಮಗಳು ವಾಸಿ ಆಗತ್ತೆ. ತದನಂತರ ಎಲ್ಲ ನಮ್ಮ ದೇಹ ಒಳಗಡೆ ಮನಸ್ಸಲ್ಲಿರುವಂತ ಎಲ್ಲ ರುಗ್ಮತಗಳು, ಎಲ್ಲ ರೋಗಗಳು ತೆಗೆದಾಕ್ತೀವಿ. ಎಲ್ಲ ರೋಗಗಳು ತೊಲಗಿಸ್ಕೋಬಹುದು. ಧ್ಯಾನದಿಂದ ಪ್ರಧಾನ ಲಾಭ. ಧ್ಯಾನವೇ ಸರ್ವ ರೋಗ ನಿವಾರಣಿ. ಸರ್ವ ರೋಗಗಳನ್ನು ನಿವಾರಣೆ ಮಾಡುತ್ತೆ ಧ್ಯಾನ ಅನ್ನೋದು. ಈ ವಿಶ್ವಶಕ್ತಿ ಮುಖಾಂತರ, ಈ ಮೂಲಕ ವಿಶ್ವಶಕ್ತಿಯೇ ಪ್ರಧಾನ ವಿಶ್ವಶಕ್ತಿಯಿಂದ ಪ್ರತಿಯೊಂದು ಹಿಂದಿನ ಜನ್ಮ ಕರ್ಮಗಳನ್ನು ಕರಗಿಸ್ತೀವಿ. ಹಿಂದಿನ ಜನ್ಮ ಕರ್ಮಗಳನ್ನು ತೊಲಗಿಸ್ಕೋಬಹುದು. ಅದ್ಭುತವಾದ ಈ ಧ್ಯಾನವನ್ನು ಪ್ರತಿ ಕ್ಷಣ ಯಾವಾಗಲೂ ಪ್ರತಿ ಸಮಯದಲ್ಲಿ ಧ್ಯಾನ ಮಾಡ್ತಾನೆ ಇರಬೇಕು. ಅತಿ ಹೆಚ್ಚು ಶಕ್ತಿ ಪಡಿತಾ ಇರಬೇಕು ಸ್ನೇಹಿತರೆ. ವಿಶ್ವಶಕ್ತಿ ನಾವು ಯಾವಾಗಲೂ ಸಂಗ್ರಹಿಸ್ಕೊಂತಾ ಇರಬೇಕು. ನಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚು ಸಮಯ ಈ ಧ್ಯಾನ ಕೊಡಬೇಕು. ಮಿಕ್ಕಿದಕ್ಕೂ ಎಲ್ಲದಕ್ಕೂ ಕಡಿಮೆ ಸಮಯ ಕೊಟ್ಟಿದ್ರು ಏನು ತೊಂದರೆ ಇಲ್ಲ ಸ್ನೇಹಿತರೆ. ಕೊಡಬೇಕಾಗಿರೋದು ಧ್ಯಾನಕ್ಕೆ ಹೆಚ್ಚು ಸಮಯ ಯಾವಾಗಲೂ ನಾವು ಕೊಡ್ತಾ ಇರಬೇಕು. ಹೆಚ್ಚು ಸಮಯ ಧ್ಯಾನದಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಅದು ಪ್ರಧಾನ ಇರುವಂತ ನಮ್ಮ ಜೀವನ ವಿಧಾನ ಸ್ನೇಹಿತರೆ. ಶ್ವಾಸದ ಮೇಲೆ ಗಮನ, ಶ್ವಾಸಕ್ಕೆ ಇರಬೇಕು. ಶ್ವಾಸದ ಮೇಲೆ ಗಮನ, ಯಾರೋ ಕಲ್ಪಿರಬಾರದು. ಶ್ವಾಸ ಗಮನಿಸ್ತಾ ಧ್ಯಾನವನ್ನು ಬಲವಾದ ಧ್ಯಾನ ಸ್ನೇಹಿತರೆ. ಬಲವಾದ ಧ್ಯಾನ ಅಭ್ಯಾಸ, ಶ್ವಾಸದ ಮೇಲೆ ಗಮನ, ಯಾರೂ ಕಲ್ಪಿರಬಾರದು.
ಸ್ನೇಹಿತರೆ, ಕೊನೆಯದಾಗಿ 1 ನಿಮಿಷ ಕಾಲ ಯಾರೂ ಕಣ್ಣು ತೆರೆಯಬಾರದು. ಶ್ವಾಸದ ಮೇಲೆ ಗಮನ. ನಿಮ್ಮ ಶ್ವಾಸದ ಮೇಲೆ ಇರಬೇಕು, ಯಾರೂ ಕಣ್ಣು ತೆರೆಯಬೇಕು. ಲಾಸ್ಟ್ 1 ಮಿನಿಟ್, 4 ನಿಮಿಷ. ಕೊನೆಯದಾಗಿ 1 ನಿಮಿಷ ಕಾಲ ಶ್ವಾಸದ ಮೇಲೆ ಯಾರೂ ಕಣ್ಣು ತೆರೆಯಬೇಕು. ನಿಧಾನವಾಗಿ ತೆರೆಸಿಕೊಳ್ಳಿ. ಕೊನೆಯದಾಗಿ 30 ಸೆಕೆಂಡ್ ಕಾಲ ಸ್ನೇಹಿತರೆ, ಲಾಸ್ಟ್ 30 ಸೆಕೆಂಡ್ಸ್ ಶ್ವಾಸದ ಮೇಲೆ ಗಮನ, ಯಾರೂ ಕಣ್ಣು ತೆರೆಯಬಾರದು. ನಿಧಾನವಾಗಿ ಎಲ್ಲರನ್ನೂ ದಯచేసి ಕೊನೆಯದಾಗಿ 10 ಸೆಕೆಂಡ್ ಕಾಲ ಸ್ನೇಹಿತರೆ, ಲಾಸ್ಟ್ 10 ಸೆಕೆಂಡ್ಸ್. ಲಾಸ್ಟ್ 5 ಸೆಕೆಂಡ್ಸ್. 5, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗೆ ತೆಗೆದ 2 ಕಣ್ಣು ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ ಹಾಗೆ ಸ್ಪರ್ಶ ಮಾಡ್ಕೊಳ್ಳಿ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗಳು ತೆಗಿತಾ ನೀವು 2 ಕಣ್ಣು ಮೇಲೆ ಮುಚ್ಕೊಳ್ಳಿ ಸ್ನೇಹಿತರೆ, ಹಾಗೆ ಇಟ್ಕೊಳ್ಳಿ. 2 ಕಣ್ಣುಗಳು ಸ್ಪರ್ಶ ಮಾಡ್ಕೊಳ್ಳಿ. 5 ಸೆಕೆಂಡ್ ಕಾಲ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗೆ ತೆಗಿತಾ 2 ಕಣ್ಣುಗಳು ಬಿಡ್ಬೋದು. ಸ್ನೇಹಿತರೆ, ಎಲ್ಲರೂ ದೇಹ ಎಚ್ಚರಿಕೆಗೆ ಬನ್ನಿ, ಸಾಮಾನ್ಯ ಸ್ಥಿತಿಗೆ ಬನ್ನಿ. ಈಗ ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ನಿಮ್ಮ ವಿಡಿಯೋಗಳು ಆನ್ ಮಾಡ್ಕೋಬಹುದು. ಲೈಟಿಂಗ್ ಆನ್ ಮಾಡಿಕೊಂಡು ಮತ್ತೆ ನಿಮ್ಮ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ರೈಟ್ ಸ್ನೇಹಿತರೆ, ಇಷ್ಟುವರೆಗೂ ಅದ್ಭುತವಾದ ಧ್ಯಾನವನ್ನು ಮಾಡಿದ್ವಿ. ಧ್ಯಾನಾಭ್ಯಾಸ ಮಾಡಿದ್ವಿ. ಸಂಗೀತ ಧ್ಯಾನಾಭ್ಯಾಸ, ಸಂಗೀತ ಧ್ಯಾನ ಮಾಡಿದ್ವಿ ಸ್ನೇಹಿತರೆ. ಅದ್ಭುತವಾದ ಶಕ್ತಿ ಪಡೆದಿದ್ವಿ ಇಷ್ಟುವರೆಗೂ. ಈಗ ಮುಂದಿನ ಅಂಶವಾಗಿ ನಮ್ಮ ಆಧ್ಯಾತ್ಮಿಕ ಪರಿಕಲ್ಪನಾ ತಿಳ್ಕೊಳಕ್ ಮುಂಚೆ ಸ್ನೇಹಿತರೆ, ಇವತ್ತು ಒಂದು ವಿಶೇಷ ಮಾಹಿತಿ ಒಂದು ಹಂಚ್ಕೋಬೇಕು ನಿಮ್ ಜೊತೆಗೆ. ಏನಂದ್ರೆ, ಮುಂದಿನ ತಿಂಗಳ ಅಂದ್ರೆ ಮೇ ತಿಂಗಳಲ್ಲಿ 21, 22, 23 ಈ 3 ದಿವಸ ಕಾಲ ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂದ್ರೆ ನಮ್ಮ ಮೈತ್ರಿಯ ಬುದ್ಧ ವಿಶ್ವವಿದ್ಯಾಲಯ ಅಂದ್ರೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಲ್ಲಿ ಖಂಡಿತವಾಗಿ ಪ್ರತಿ ವರ್ಷ ನಾವು ಆಚರಿಸುವಂತ ಒಂದು ಈ ಬುದ್ಧ ಪೂರ್ಣಿಮಾ ಸೆಲೆಬ್ರೇಷನ್ ಸ್ನೇಹಿತರೆ, ಬುದ್ಧ ಪೂರ್ಣಿಮಾ ಆಚರಣೆ. ಸೊ ಪ್ರತಿ ವರ್ಷ ನಾವು ಮಾಡ್ತಾ ಇರ್ತೀವಿ. ಸೊ ಈ ವರ್ಷದಲ್ಲಿ 2024 ಅಲ್ಲಿ ಮೇ 21, 22, 23 ಈ 3 ದಿನ ಕಾಲ ಆಗತ್ತೆ. ಸೊ ಅದಕ್ಕೆ ಸಂಬಂಧಿತ ವಿಶೇಷ ಹಂಚಿಕೆ, ವಿಶೇಷ ಮಾಹಿತಿ ಕೊಡಕ್ಕೆ, ಮತ್ತೆ ವಸತಿ ಬಗ್ಗೆ, ಹಾಗೆ ಅಲ್ಲಿ ಬರೋದು ಹೇಗೆ, ಮತ್ತೆ ಅಲ್ಲಿ ವಸತಿ ಇತ್ಯಾದಿ ಅಂಶದ ಬಗ್ಗೆ ಖಂಡಿತವಾಗಿ ನಮ್ಮ ಸೀನಿಯರ್ ಮಾಸ್ಟರ್ ಈಗಾಗಲೇ ಆಗಮಿಸಿದ್ದಾರೆ. ಸೊ ಅವ್ರನ್ನು ಸ್ವಾಗತ ಕೋರೋಣ. ಅವರು ನಮ್ಮ ಜೊತೆಗೆ ವಿಶೇಷ ಮಾಹಿತಿ ಹಂಚ್ಕೊತಾರೆ ಸ್ನೇಹಿತರೆ. ವೆಲ್ಕಮ್ ಟು ಯು ಸರ್. ಕೋಟೇಶ್ವರ ಸರ್. Thank you. Thank you, sir. Thank you very much. Yes, sir. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಮಹಾ ಅವತಾರ್ ಬಾಬಾ ಫೌಂಡೇಶನ್ ವತಿಯಿಂದ ಕನ್ನಡ ಭಾಷೆಯಲ್ಲಿ ನಡೀತಾ ಇರುವಂತ ಈ ಜೂಮ್ ಸೆಷನ್ಗೆ
ಕೋಟಿ ವಂದನೆಗಳು. ಇಲ್ಲಿ ಈ ಧ್ಯಾನ ವಿದ್ಯೆಯನ್ನು ಕಲಿತಾ ಇರುವಂತ ತಮ್ಮೆಲ್ಲರಿಗೂ ಅನಂತ ಕೋಟಿ ವಂದನೆಗಳು. ಇದನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇರುವಂತ ಗ್ರೇಟ್ ಮಾಸ್ಟರ್, ಫೌಂಡರ್ ಆಫ್ ಮಹಾವತಾರ್ ಫೌಂಡೇಶನ್ ರಂಗಸ್ವಾಮಿ ಸರ್ಗೆ ಅನಂತ ಪ್ಲಸ್ ಶತಕೋಟಿ ವಂದನೆಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಮಾಸ್ಟರ್ಸ್, ಇವತ್ತು ನಾನು ನಿಮ್ಮ ಜೊತೆ ಇರೋದಿಕ್ಕೆ ಒಂದು ಮುಖ್ಯ ಕಾರಣ, ಎಲ್ಲರೂ ಧ್ಯಾನದಿಂದ ಸ್ವಾಸ್ಥತೆಯನ್ನು ಪಡಿತಾ ಇದೀವಲ್ಲ. ಓಕೆ, ಈ ಧ್ಯಾನವನ್ನು ಮೊದಲನೇ ಬಾರಿಗೆ ಕಂಡುಹಿಡಿದಿರುವಂತ ಗೌತಮ ಬುದ್ಧ ಮಹಾಪುರುಷರಿಗೆ ಒಂದ್ಸಲ ನಮಸ್ಕಾರಗಳನ್ನು, ವಂದನೆಗಳನ್ನ ವಂದಿಸುತ್ತಾ, ಅನೇಕ ವರ್ಷಗಳ ನಂತರ ಮತ್ತೆ ಅದನ್ನ ಮರೆತಿರುವ ಮನುಷ್ಯರಿಗೆ ಪರಿಚಯ ಮಾಡಿಸಿರುವಂತ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಬುದ್ಧತ್ವ ಸಾಧನಾ ಮಾರ್ಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಮಾಸ್ಟರ್ಸ್, ಇದೆಲ್ಲ ಜಸ್ಟ್ ಎ ಟೈಮ್ ಪ್ರಾಸೆಸ್. ಒಂದು ಚಿಕ್ಕ ಸೈಕಲ್, 21 days or 41 days or 3 months or 4 months or 6 months or 1 year. 21 ದಿನ ಇಲ್ಲ 41 ಹಬ್ಬ ಅಂದ್ರೆ 1 ವರ್ಷ. ಸರ್, ನಂತರ ಏನಾಗುತ್ತೆ ಸರ್? ತಾವೆಲ್ಲರೂ ಸರಿಯಾದ ಬುದ್ಧಿವಂತಿಕೆಯಿಂದ ಜೀವಿಸ್ತೀರ. ಅದೇ ಬುದ್ಧತ್ವ ಸಾಧನೆಯ ಮುಖ್ಯ ಉದ್ದೇಶ. ಅದಕ್ಕೆ ಪಿತಾಮಹ ಪತ್ರಿಜಿ ಅವರು ಈ ಭೂಮಂಡಲದ ಮೇಲೆ ಮೊದಲನೇ ಬಾರಿಗೆ ಬುದ್ಧಿಜೀವಿಗಳ ಮಹಾ ಸಮ್ಮೇಳನವನ್ನು ಪ್ರತಿ ವರ್ಷವೂ ಆಚರಿಸ್ಕೊಂತ ಬರ್ತಾ ಇದ್ದಾರೆ. ಈ ಬಾರಿ ರಂಗಸ್ವಾಮಿ ಸರ್ ಈಗ ಆಲ್ರೆಡಿ ಹೇಳಿದ್ದಾರೆ, ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣ, ಬುದ್ಧಿಜೀವಿಗಳ ಹಬ್ಬ. ಆಗಿದ್ದ ಬುದ್ಧಿಜೀವಿಗಳು, ಆಗುತ್ತಾ ಇರುವಂತ ಬುದ್ಧಿಜೀವಿಗಳು, ಅಂದ್ರೆ ಬುದ್ಧತ್ವ ಸಾಧನದಲ್ಲಿ ತೊಡಗಿಸಿಕೊಂಡಿದ್ದಂತ ಎಲ್ಲರನ್ನ ಒಂದು ವೇದಿಕೆಗೆ ಸೇರ್ಪಡೆ ಮಾಡಿ ಪ್ರತಿ ವರ್ಷವೂ ನಡೆಯುವಂತ ಕಾರ್ಯಕ್ರಮ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅಂದ್ರೆ ಇದೆಲ್ಲವೂ ನಮಗೆ ಹೆಮ್ಮೆ ಅಲ್ಲವೇ? ಈ ವರ್ಷ ಮೇ 21, 22, 23ರಂದು ಈ ಕಾರ್ಯಕ್ರಮ ನಡೆಯುತ್ತೆ. ಮಾಸ್ಟರ್ಸ್, ಕನಕಪುರ ರಸ್ತೆಯಲ್ಲಿರುವಂತ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಕೆಬ್ಬೆದೊಡ್ಡಿ ಗ್ರಾಮ, ಹಾರೋಹಳ್ಳಿ ಬರೋದಕ್ಕಿಂತ ಮುಂಚಿತವಾಗಿ ಈ ಪ್ರದೇಶ. ಸರ್, ಏನಾದ್ರು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಇಲ್ಲ, ಇದು ಶೇರ್ ಆಗಿಲ್ಲ ಸರ್. ಅದು ಶೇರ್ ಆಗಿಲ್ಲಲ್ಲ? ಒಂದೇ ನಿಮಿಷ ಶೇರ್ ಮಾಡಿ. ಎಸ್ ಸರ್. ಎಸ್, ಈಗ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತದೆ. ಎಸ್ 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 ಎಸ್. ಮಾಸ್ಟರ್ಸ್, ಇದೊಂದು ಪ್ರತಿ ವರ್ಷ ನಡೆಯುವಂತ ಒಂದು ಅತ್ಯದ್ಭುತವಾದಂತ ಬುದ್ಧಿಜೀವಿಗಳ ಸಂಭ್ರಮ, ಬುದ್ಧಿಜೀವಿಗಳ ಸಂಭ್ರಮಾಚರಣೆ. ಕನಿಷ್ಠ ಪಕ್ಷ ಅಂದ್ರೆ ಈ ಒಂದು
ಸಂಭ್ರಮಾಚರಣೆಯಲ್ಲಿ 5,000 6,000 ಮಂದಿ ಇದರ ಭಾಗವಹಿಸ್ತಾರೆ. ಈ ಒಂದು ಕಾರ್ಯಕ್ರಮ ಯಾವುದೇ ಶುಲ್ಕ ಅನ್ನೋದು ಇರೋದಿಲ್ಲ. ಸಂಪೂರ್ಣವಾಗಿ ಸಾಧಕರು ಕೊಡುವಂತ ದೇಣಿಗೆ ಮೇಲೆ ನಡೆಯುವಂತ ಕಾರ್ಯಕ್ರಮ. ಸಂಪೂರ್ಣವಾಗಿ ಸಾಧಕರು ಕೊಡುವಂತ ದೇಣಿಗೆಯಿಂದ ನಡೆಯುವ ಕಾರ್ಯಕ್ರಮ. ಇಲ್ಲಿ 3 ಹೊತ್ತು ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಸಮಯದಲ್ಲಿ ಸಾತ್ವಿಕ ಆಹಾರ ಲಭ್ಯವಾಗಿರುತ್ತದೆ. ಎಲ್ಲವೂ ಉಚಿತವಾಗಿ ನೀಡಲಾಗುತ್ತದೆ. ಅದೇ ರೀತಿಯಲ್ಲಿ ಬರುವಂತ ಧ್ಯಾನಾರ್ಥಿಗಳಿಗೆ ವಸತಿ ಸೌಕರ್ಯವು ಮಾಡಲಾಗಿರುತ್ತೆ. ಮಾಸ್ಟರ್ಸ್, ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂದ್ರೆ ಎಲ್ಲರಿಗೂ ಸೂಟಬಲ್ ಆಗುವಂತ ಅಕಾಮಡೇಷನ್ ಫೆಸಿಲಿಟೀಸ್ ಅನ್ನ ಈ ಕಾರ್ಯಕ್ರಮದಲ್ಲಿ ಮಾಡಿರ್ತಾರೆ. ಫ್ರೀ ಅಕಾಮಡೇಷನ್ ಇರುತ್ತೆ. ಪೇಯ್ಡ್ ಟೆಂಟ್ ಅಕಾಮಡೇಷನ್ ಅದನ್ನು ಇರುತ್ತೆ. ಪೇಯ್ಡ್ ರೂಮ್ ಅಕಾಮಡೇಷನ್ ಅದನ್ನು ಇರುತ್ತೆ. ಅಂಡ್ ಪೇಯ್ಡ್ ಸ್ಟಾರ್ ಅಕಾಮಡೇಷನ್ ಅದನ್ನು ಇರುತ್ತೆ. ಆಮೇಲೆ ಪ್ರಾತಃ ಕಾಲ 5 ಗಂಟೆಯಿಂದ ಆ 3 ದಿನಗಳ ಕಾಲ ಸಂಗೀತ, ಧ್ಯಾನ, ಯಜ್ಞ ನಡೆಯುತ್ತೆ. ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಮಯಗಳಲ್ಲಿ ಸತ್ಸಂಗ ಕಾರ್ಯಕ್ರಮ ನಡೆಯುತ್ತೆ. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. 23ನೇ ತಾರೀಕು ವಿಶೇಷವಾಗಿ ಬುದ್ಧ ಪೂರ್ಣಿಮಾ ಅಂಗವಾಗಿ ರಾತ್ರಿ 9 ಗಂಟೆಯಿಂದ 12 ಗಂಟೆಯವರೆಗೂ 3 ಗಂಟೆಗಳ ಕಾಲ ನಾದ ಧ್ಯಾನ ನಡೆಯುತ್ತೆ. ಬೇಕಾಗಿರುವುದು ಬುದ್ಧಿಜೀವಿಯಾಗಿ ಮೆರೆಯಲು ಬೇಕಾಗಿರುವಂತ ಎಲ್ಲಾ ವಿಷಯಗಳು ನಿಮಗೆ ಲಭ್ಯವಾಗಿರುತ್ತೆ. ಮಾಸ್ಟರ್ಸ್, ಯಾರು ಯೋಚನೆ ಮಾಡೋದೇ ಬೇಕಿಲ್ಲ. ಸರ್, ಊರವರೆಗೆ ಊಟ ಹೆಂಗೆ? ನಿಮಗೆ ಸಾತ್ವಿಕ ಆಹಾರ ಆರಾಮಾಗಿ ಲಭ್ಯವಾಗುತ್ತೆ. ಅಕಾಮಡೇಷನ್ ಇರುತ್ತೆ. ಅದರಲ್ಲಿ ಹೇಳಿದ್ನಲ್ಲ, ಫ್ರೀ ಅಕಾಮಡೇಷನ್, ಪೇಯ್ಡ್ ಟೆಂಟ್ ಅಕಾಮಡೇಷನ್, ಪೇಯ್ಡ್ ರೂಮ್ ಅಕಾಮಡೇಷನ್, ಪೇಯ್ಡ್ ಸ್ಟಾರ್ ಅಕಾಮಡೇಷನ್ ಎಲ್ಲವೂ ಇರ್ತಾವೆ ಮಾಸ್ಟರ್ಸ್. ಇನ್ನೊಂದು 2 ದಿನಗಳಲ್ಲಿ ಅವೆಲ್ಲ ಲಿಂಕ್ ನಗಸ್ವಾಮಿ ಅವ್ರಿಗೆ ಕಳಿಸ್ತೀವಿ. ಅವ್ರ ಗ್ರೂಪಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಅದೇ ರೀತಿಯಲ್ಲಿ ಈಗಾಗಲೇ ಹೇಳಿದೆ, ಈ ಕಾರ್ಯಕ್ರಮ ಸಂಪೂರ್ಣವಾಗಿ ದೇಣಿಗೆಯ ಮುಖಾಂತರ ನಡೆಯುವಂತ ಕಾರ್ಯಕ್ರಮ. ಯಾಕಂದ್ರೆ ಇದು ಮಹಾಯಜ್ಞ, ಎಲ್ಲರ ದೇಣಿಗೆಯಿಂದ ನಡೆಯುತ್ತೆ. ತನು ಮನ ಧನ ಸಹಾಯ. ತನು ಅಂದ್ರೆ ತಾವೆಲ್ಲರ ಕಾರ್ಯಕ್ರಮಕ್ಕೆ ಬರೋದು, ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದು, ಮತ್ತೆ ಆರ್ಥಿಕ ರೂಪಕವಂತ ಸಹಾಯವನ್ನು ಮಾಡುವುದು. ಮಾಸ್ಟರ್ಸ್, ನೆನಪಿರಲಿ, ಮೇ 21, 22, 23 3 ದಿನಗಳ ಕಾರ್ಯಕ್ರಮ. ಇಲ್ಲಿ ಯಾವುದೇ ಒಂದು ಫೋರ್ಸ್ ಏನಿರೋದಿಲ್ಲ ಮಾಸ್ಟರ್ಸ್. ಫೈನಾನ್ಷಿಯಲ್ ಹೆಲ್ಪ್ ಮಾಡಲೇಬೇಕು, ನೀವು ಕಾರ್ಯಕ್ರಮಕ್ಕೆ ಬರಲೇಬೇಕು, ಹಂಗೆಲ್ಲ ಅಲ್ಲ. ಅನುಕೂಲತೆ ಮಾಡಿಕೊಂಡು ಮೇಕ್ ಯುವರ್ ಸೆಲ್ಫ್ ಕನ್ವೀನಿಯಂಟ್ ಟು ಅಟೆಂಡ್ ದಿಸ್ ಗ್ರೇಟ್ ಇವೆಂಟ್. ಈ ಬಾರಿ ನಡೆಯುವಂತ ಈ ಒಂದು ಕಾರ್ಯಕ್ರಮಕ್ಕೆ ಮಹಾ ಅವತಾರ್ ಟಿವಿನು ಒಂದು ಮೀಡಿಯಾ ಪಾರ್ಟ್ನರ್ ಆಗಿರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ನಾಗರಾಜು ಅವರು ಮಾಡಬೇಕು ಅಂತೇಳಿ, ಅಟೆಂಡ್ ಆಗ್ಬೇಕಂತೇಳಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ, ದೇಣಿಗೆ ಕೊಟ್ಟಿರ್ತಾರೆ, ಎಲ್ಲ ಆಗಿರ್ತಾರೆ. ಏನೋ ಒಂದು ಅರ್ಜೆಂಟ್ ಕೆಲಸ ಬರುತ್ತೆ, ಅಯ್ಯೋ ತಲೆ ಕೆಡ್ಸ್ಕೊಂಡದ್ ಬೇಕಿಲ್ಲ. ಆನ್ಲೈನ್ನಾಗನು ಕಾರ್ಯಕ್ರಮವನ್ನು ನೋಡಬಹುದು, ಆನ್ಲೈನ್ನಾಗನು
ನಾವು ಧ್ಯಾನ ಮಾಡಬಹುದು. ಓಕೆ, ಎಲ್ಲರೂ ಬನ್ನಿ, ಎಲ್ಲರೂ ಕಾರ್ಯಕ್ರಮಕ್ಕೆ ಸಹಾಯವನ್ನು ಮಾಡಿ. ಥ್ಯಾಂಕ್ ಯು ಸರ್. ಎಸ್ ಸರ್, ನೈಸ್ ಮೆಸೇಜ್ ಸರ್. ಅದ್ಭುತ ಮಾಹಿತಿ ಎಲ್ಲ ಹಂಚ್ಕೊಂಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ನೇಹಿತರೆ, ಸರ್. ಈಗ ಸರ್ ಜೊತೆಗೆ ನೀವು ಮಾತಾಡ್ಬೋದು, ಹ್ಯಾಂಡ್ ರೈಸ್ ಮಾಡಿ. ಯಾಕಂದ್ರೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನಾದ್ರು ಸಂಶಯಗಳಿದ್ರೆ, ಡೌಟ್ಸ್ ಇದ್ರು, ಮತ್ತೆ ಯಾವ ಕ್ಲಾರಿಫಿಕೇಶನ್ಸು, ನಿಮ್ಗೆ ಏನಾದ್ರು ಮಾಹಿತಿ ಹೆಚ್ಚು ಬೇಕಾಗಿದ್ರೆ ದಯವಿಟ್ಟು ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೀನಿ. ದಯವಿಟ್ಟು ಮಾತಾಡಿ. ರೇಣುಕಮ್ಮ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ತುಂಬಾ ಖುಷಿ ಆಯ್ತು ಸರ್. ಇವತ್ತು ಬೆಳಗ್ಗೆ ಕ್ಲಾಸಲ್ಲೂ ನೀವು ನಡೆಸ್ಕೊಟ್ರಿ, ಇವಾಗ್ಲೂ ಕೂಡ ನೋಡ್ತಾ ಇದ್ದೀನಿ. ಬೆಳಗ್ಗೆ ನಿಮ್ ಜೊತೆ ಮಾತಾಡೋಣ ಅನ್ಕೊಂಡೆ, ಆಗ್ಲಿಲ್ಲ, ಆದ್ರೆ ಇವಾಗ ಆಗಿದೆ ಸರ್. ಈಗ 2-3 ವರ್ಷಗಳಿಂದ PSSM ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ದೀನಿ ಸರ್. ಅದರಲ್ಲಿ ನೀವು ನಡೆಸ್ಕೊಟ್ಟ ಕಾರ್ಯಕ್ರಮನ ನಾನು ನೋಡ್ತಾ ಇದ್ದೆ. ಅದರಲ್ಲೂ 5 ನಿಮಿಷ, 1 ತಿಂಗಳ ಕಾಲ ನಡೆಸ್ಕೊಟ್ರಿ. 5 ನಿಮಿಷಗಳ ಕಾಲ ನೀವು ಒಬ್ಬರೇ ಮಾತಾಡಿದ್ರಿ. ಹಲವಾರು ಟಾಪಿಕ್ ಗಳನ್ನ ತಗೊಂಡು ತುಂಬಾ ಅದ್ಭುತವಾಗಿ ಅದರಲ್ಲಿ ಹೇಳಿದಿರ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಸರ್. ಅದನ್ನೆಲ್ಲ ಕೇಳ್ತಾ ಇದ್ದೆ. ಊರ್ಗ್ ಹೋದಾಗೂ ಕೂಡ ಅದನ್ನ ಶೇರ್ ಮಾಡಿ ಎಲ್ರಿಗೂ ತೋರಿಸ್ತಾ ಇದ್ದೆ. ತುಂಬಾ ಇಷ್ಟಪಟ್ರು. ತುಂಬಾ ಖುಷಿಯಾಗಿದೆ ಸರ್ ಇವತ್ತು ನಿಮ್ ಜೊತೆ ಮಾತಾಡೋದಕ್ಕೆ. ನಾನು ಕೂಡ ಇವತ್ತು ಏನು ದೇಣಿಗೆ ಅಂತ ಬೆಳಿಗ್ಗೆ ಮಾತಾಡಿದ್ರಿ, ನಾನು ಕೂಡ ಶೇರ್ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ಪಿರಮಿಡ್ ವ್ಯಾಲಿಗೆ ಕಳಿಸಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಕ್ಲಾಪ್ಸ್ ಮೇಡಮ್ಗೆ. ರೈಟ್. ನಾವು ಎಷ್ಟು ಕೊಟ್ಟಿದ್ದೀವಿ ಅನ್ನೋದಕ್ಕಿಂತನೂ ತೃಪ್ತಿಯ ಮನೋಭಾವನದಿಂದ ನೀವು ಕೊಡುವಂತ ಪ್ರತಿಯೊಂದು ರೂಪಾಯಿನೂ ಮಾಹಿತಿಯನ್ನು ಪಡೆದಿರುತ್ತೆ ಮಾಸ್ಟರ್ಸ್. ತೃಪ್ತಿಯ ಮನೋಭಾವನೆಯಿಂದ ಕೊಡಬೇಕು. ನನ್ನ ಕೊಡುಗೆ ಈ ಕಾರ್ಯಕ್ರಮದಲ್ಲಿ ಇರಬೇಕು ಅನ್ನುವ ಮನೋಭಾವನೆಯಿಂದ ಕೊಡಬೇಕು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿ, ಈಗ ರೇಣುಕಾ ಮೇಡಮ್ ಅವರು ಇಷ್ಟಪಟ್ಟು ಐ ಥಿಂಕ್ ದೇಣಿಗೆ ಕೊಟ್ಟಿದ್ದಾರೆ. ಬೆಳಗ್ಗೆ ನೀವು ಕಲಿಸಿದ ತಕ್ಷಣ ನಾವು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಸಾರ್ಗೆ ಹಂಚ್ತಾ ಹೋಗಿದ್ದೆ ಮೇಡಮ್. ಇವತ್ತು ಎಲ್ಲ ಯಾರ್ಯಾರು ಏನೇನೋ ದೇಣಿಗೆಯಲ್ಲಿ ಕೊಟ್ಟಿದ್ದಾರೋ ಎಲ್ಲ ಸಾರ್ಗೂ ಒಂದು ವಾಟ್ಸಪ್ ಕ್ರಿಯೇಟ್ ಮಾಡಿ ಅದ್ರ ಮುಖಾಂತರ ನಾವು ಹಂಚ್ತಾ ಇದ್ದೀವಿ. ಸೊ ಖಂಡಿತವಾಗಿ ನೀವು ತಗೊಂಡಂತ ಒಂದು ಈ ಇನಿಷಿಯೇಟಿವ್ ಅನ್ನೋದು ಬಹಳ ಇಂಪಾರ್ಟೆಂಟು. ತುಂಬಾ ಎಸ್, ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತು ನಾಳೆ ಎಷ್ಟು ಕನ್ವೀನಿಯಂಟ್ ಇದೆ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ದೇಣಿಗೆ ಕಳಿಸ್. ರೈಟ್. ಥ್ಯಾಂಕ್ ಯು ಸರ್. ರೈಟ್ ಸ್ನೇಹಿತರೆ, ಸೊ ಇನ್ನು ಯಾರಾದ್ರೂ ಮಾತಾಡ್ಬೇಕಂದ್ರೆ ನಿಮ್ಗೆ ಏನೋ ಸಂಶಯಗಳಿದ್ರೆ, ಸೊ ಜನರಲ್ ಅಂದ್ರೆ ಸಹಜವಾದ ಏನು ಅಕಾಮಿಡೇಷನ್ ಹೆಂಗಿರುತ್ತೆ, ಊಟ ಏನಾದ್ರು ಹೆಂಗಿರುತ್ತೆ, ಏನ್ doubts ಬೇಕಾದ್ರೆ ಕೇಳ್ಕೊಳ್ಳಿ. ಕೇಳಿ ಮಾಸ್ಟರ್. ಕೇಳಿ. ಸರ್ ನಾವು ಸೀನಿಯರ್ ಸಿಟಿಜನ್ ಇದೀವಿ, ಕೆಳಗೆ ಮಲಗಕ್ಕಾಗಲ್ಲ, ಏನೂ ತಲೆ ಕೆಡ್ಸ್ಕೋಬೇಡಿ. ಸೀನಿಯರ್ ಸಿಟಿಜನ್ಸ್ಗೆ ಕಾಟ್ ಅಕಾಮಿಡೇಷನ್ ಇರುತ್ತೆ. ರೈಟ್. ರೇಣುಕಾ ಮಾತಾಡಿ, ಏನೋ ಹೇಳ್ತಾ ಇದ್ರೆ. ಸರ್ PMC ಕನ್ನಡ ಚಾನೆಲ್ಗೆ ನಾವು ಜಾಯ್ನ್ ಆಗ್ಬೇಕು ಅಂತಂದ್ರೆ ಸರ್ ಅದ್ ಯಾವ ತರ ಸರ್? ವಾಟ್ಸಪ್ ಗ್ರೂಪ್ಗೆ ವಾಟ್ಸಪ್ ಗ್ರೂಪ್ ಏನ್ ಸಪರೇಟ್ ಅಂತ ಏನಿಲ್ಲ ಮೇಡಮ್. PMC ಕನ್ನಡ ಡೈರೆಕ್ಟ್ ಇದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಸಿಗ್ಬಿಡ್ತಾವೆಲ್ಲ ಅಷ್ಟೇ. ಹಾ ಸರ್. ರೇಣುಕಾ ಮೇಡಮ್, ಇಲ್ಲ ಸರ್, ಸಬ್ಸ್ಕ್ರೈಬ್ ಆಗಿದ್ದೀನಿ. ವಾಟ್ಸಪ್ ಗ್ರೂಪ್ ಏನಾರ ಇತ್ತಾ ಅಂತ ಡೌಟ್ ಇತ್ತು. ವಾಟ್ಸಪ್ ಗ್ರೂಪ್ ಅಂತ ಏನ್ ಸಪರೇಟ್ ಇಲ್ಲ. ಓಕೆ, ಓಕೆ ಸರ್. ಓಕೆ ಸರ್. ನಿಮ್ಗೆಲ್ಲ ನೋಟಿಫಿಕೇಶನ್ಸ್ ಬರ್ತಾ ಇದಾವಲ್ಲ? ಹ್ಞೂ ಸರ್. ಎಸ್ ಸರ್. ಮುಗ್ದೇ ಹೋಯ್ತು. ರೈಟ್. ವೆರಿ ಗುಡ್. ಉಮಾ ಮೇಡಮ್ ಮಾತಾಡಿ. ನೀವು ಬೇಕಾದ್ರೆ ನಿಮ್ ನಂಬರ್ ಇಂದ ನನಗೆ ನಮಸ್ತೆ ಅಂತ ಹಾಕಿ ಆ ಪೋಸ್ಟಿಂಗ್ ಮಾಡುವಂತ ಯಾವ್ದೋ ಒಂದು ಗ್ರೂಪ್ ಜಾಯಿನ್ ಮಾಡಿಸ್ತೀವಿ. ಓಕೆ. ಎಸ್ ಸರ್. ಎಸ್ ಮೇಡಮ್. ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಸರ್ ಏನಿಲ್ಲ, ಬೆಳಗ್ಗೆನೂ ಹೇಳಿದ್ರಿ ತಾವು, ಈಗೂ ಕೂಡ ಅದ್ರ ಬಗ್ಗೆ ಕೂಲಂಕಷವಾಗಿ ವಿವರಣವನ್ನು ತಿಳಿಸಿದ್ರಿ. ಬಹಳ ಸಂತೋಷ ಆಯ್ತು. ಆಮೇಲೆ ಇನ್ನೊಂದು ಏನು ಸರ್, ಅಕಸ್ಮಾತ್ ಆಗಿ ಏನೋ ಒಂದು ಕೆಲವು ಕಾರಣದಿಂದ ನಮ್ಗಲ್ಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅನ್ನಂತ ಸಂದರ್ಭದಲ್ಲಿ ನಾವು ಇಲ್ಲೇ ಲೈವ್ ಮೊಬೈಲ್ ನಲ್ಲಿ ನೋಡ್ಬಹುದಾ? ನೋಡ್ಬೋದು. ಅದೇ ಹೇಳಿದ್ದು, ಮಹಾವತಾರ ಟಿವಿ
ಹೆಂಗೋ ಲಭ್ಯವಿದೆ. ಹೌದು. ಸರ್ ಈ ಸರಿ ರಂಗಸ್ವಾಮಿ ಸರ್ ಎಸ್ ಸರ್. ಎಲ್ಲಾ ಯೂಟ್ಯೂಬ್ ಚಾನಲ್ನಾಗನು ನಾವು ನೇರ Live ಪ್ರಸಾರ ಕೂಡ. ಮಾಡ್ಬೋದು. ಲೈವ್ ಕೊಡೋಣ ಸರ್. ಹೌದು, ನೇರ ಪ್ರಸಾರ ಇರ್ಬೇಕು ಆಕ್ಚುಲಿ. ಇಲ್ಲೇನಂದ್ರೆ ಅದು ಎಲ್ಲರಿಗೂ ಮುಟ್ಟುತ್ತೆ. ಹೌದು, ನಮ್ಮ ಚಾನಲ್ ಈಗ ಈಗಾಗಲೇ 64,000 ಜನ ಇದ್ದಾರೆ. ಇಸ್ ಗ್ರೇಟ್ ಸರ್. ಅದಕ್ಕೋಸ್ಕರ ನಾವು ಖಂಡಿತವಾಗಿ ನೇರವಾಗಿ ಪ್ರಸಾರ ಕೊಡ್ಬೇಕು ಸರ್. ನೋಡಿ ಮಾಸ್ಟರ್ಸ್, ಫಿಸಿಕಲ್ ಆಗಿ 5,000 ಮಂದಿ ಬಂದ್ರೆ ಆನ್ಲೈನ್ ನಾಗ 5 ಲಕ್ಷ ಮಂದಿ ನೋಡ್ತಾರೆ. ಹೌದು. ನಿಜ ಸರ್, ನಿಜ. ಎಲ್ಲರಿಗೂ ತಲುಪತ್ತೆ. Correct. ಇವತ್ತಿನ ತಂತ್ರಜ್ಞಾನ ಅಷ್ಟು ಡೆವಲಪ್ ಆಗಿದೆ, ಅದನ್ನ ಬಳಸ್ಕೋಬೇಕು ನಾವು. ಅಷ್ಟೇ. ಹೌದು. ಧ್ಯಾನದಲ್ಲಿ ಇದ್ದವರು ನೋಡ್ಬೋದು, ಇರ್ಲಾರ್ದವ್ರು ಕೂಡ ನೋಡ್ಬೋದು. Yes. ಸರ್, Super. ಇದರಲ್ಲಿ ಮಕ್ಕಳಿಗೆ ಅವಕಾಶ ಇದೆಯಾ? ಓ 5 ವರ್ಷ ಮೇಲ್ಪಟ್ಟ ಮಕ್ಕಳು ಯಾರಾದ್ರೂ ಬರ್ಬೋದು. ಹೌದು. ಈಗ ಬನ್ನಿ. ಆಯ್ತು ಸರ್. ಈಗ ಅಲ್ಲಿ ಅಕಾಮಿಡೇಷನ್ ಅಂದ್ರೆ ಯಾವ ತರ ಇರುತ್ತೆ ಸರ್? ಮೇಡಮ್, ಫ್ರೀ ಅಕಾಮಿಡೇಷನ್ ಇದೆ, ಪೇಯ್ಡ್ ಟೆಂಟ್ ಅಕಾಮಿಡೇಷನ್ ಇದೆ. ನಾ ಆ ಥರ ಕೇಳ್ತಾ ಇಲ್ಲ ಸರ್. ಅಂದ್ರೆ ರೂಮ್ಸ್ ಇರ್ತಾವೋ ಅಥವಾ ಒಂದು ಟೆಂಟ್ ಟೈಪ್ ನಲ್ಲಿ ಇದ್ದು ಅಲ್ಲಿ ವ್ಯವಸ್ಥೆ ಮಾಡ್ತಾರ ಅಂತ? ಫ್ರೀ ಅಕಾಮಿಡೇಷನ್, ಪೇಯ್ಡ್ ಟೆಂಟ್ ಅಕಾಮಿಡೇಷನ್ ಪ್ಲಸ್ ರೂಮ್ಸ್ ಅಕಾಮಿಡೇಷನ್ ಎಲ್ಲವೂ ಇದಾವೆ ಮೇಡಮ್. ಆಯ್ತು, ಧನ್ಯವಾದಗಳು. ಧನ್ಯವಾದ. ಅದೆಲ್ಲ ಲಿಂಕ್ ಕ್ರಿಯೇಟ್ ಆದ್ಮೇಲೆ ಹ್ಮ್. ರಂಗಸ್ವಾಮಿ ಅವರಿಗೆ ಸಿಗುತ್ತೆ, ಅವರು ನಿಮ್ಮ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತಾರೆ. ಸರ್, Right. ಗುರುಗಳೇ, ರಂಗನಾಥ್ ಗುರುಗಳೇ, ಹ್ಮ್. ನನಗೆ ಕೆಲವು ಪುಸ್ತಕಗಳು ಬೇಕಾಗಿದ್ದು, ಅವು ಯಾವುವು ಅಂತ ಗೊತ್ತಾಗ್ತಾ ಇಲ್ಲ. ನಾ ಒಂದು ಲೀಸ್ಟ್ ಮಾಡಿದ್ದೀನಿ. ಇದು ರಜನಿ ಓಜಸ್ ಪಂಡಿತ್ ಅಂತ ಅವ್ರದ್ದೊಂದು, ಆಮೇಲೆ ಪೂರ್ವಜನ್ಮ ಪ್ರಗತಿ ಡಾಕ್ಟರ್ ನ್ಯೂಟನ್ ಅವ್ರು ಬರ್ದಿದ್ದು, ನೀನೇ ಶಾಶ್ವತ ಅವ್ರು ಚೆನ್ನಾರೆಡ್ಡಿ ಬರ್ದಿದ್ದು, ಸುಪ್ತ ಮನಸ್ಸಿನ ಶಕ್ತಿ ಅನ್ನೋದು, ಪತ್ರಿಜಿ ಜ್ಞಾನ. ಅದು ಆಮೇಲೆ ಮಾತಾಡಿಮ್ಮ. ಅದು ನೀವು ಮತ್ತೆ ತಿಳಿಸಿ ನನಗೆ, ಯಾಕಂದ್ರೆ ಈಗ ಸಮಯ ಕಡಿಮೆ ಇದೆ. ಹಾಗಲ್ಲ ಈಗ ಸರ್, ಅಂಶ ಬೇರೆ ಇದೆಲ್ಲ. ನೀವು ಆಮೇಲೆ ನನಗೆ ಫೋನ್ ಮಾಡಿ, ಇಲ್ಲಾಂದ್ರೆ ಮೆಸೇಜ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಮೆಸೇಜ್ ನಲ್ಲಿ ಕೊಡಬಹುದಲ್ಲ ಸರ್? ನಾ ಇದನ್ನ ಮೆಸೇಜ್ ಮಾಡಿ. ರೈಟ್. ಆಯ್ತು, ಆಯ್ತು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ತೆ. ಸೊ ಓಕೆ ಸ್ನೇಹಿತರೆ, ಈಗ ಐ ಥಿಂಕ್ ಎಲ್ಲ ಮಾಹಿತಿ ನಿಮಗೆ ಸಿಕ್ಕಿದೆ ಬುದ್ಧ ಪೂರ್ಣಿಮೆ ಬಗ್ಗೆ. ಖಂಡಿತವಾಗಿ ನಾವೆಲ್ಲರನ್ನೂ ಅಟೆಂಡ್ ಮಾಡೋಣ. ಈ 3 ದಿವಸ ಕಾಲ ಅಟೆಂಡ್ ಆಗಿ, ಸೊ ಅಲ್ಲಿ ನಡೀತಾ ಇರೋಂಥ ಎಲ್ಲಾ ಕಾರ್ಯಕ್ರಮಗಳು ವೀಕ್ಷಿಸಿ, ಮತ್ತೆ ಅದರಿಂದ ಹೆಚ್ಚು ಜ್ಞಾನ ಪಡೆದು ಮತ್ತೆ ಹೆಚ್ಚು ಶಕ್ತಿ. ಇನ್ನೊಂದು, ಪಿರಮಿಡ್ ವ್ಯಾಲಿ ಅನ್ನೋದು ಸುಂದರವಾದ ಪ್ರದೇಶ. ಅದೊಂದು ಹೇಳ್ತಾ ಇದ್ದೀನಿ, ನೀವು ನೋಡೋಕನ್ನ ಬರ್ಬೇಕಾಗತ್ತೆ. ಧ್ಯಾನ ಮಾಡೋದು ಒಂದಾದ್ರೆ, ಇನ್ನೊಂದು ರೀತಿ ಏನಂದ್ರೆ ಅದ್ಭುತವಾದ ಸುಂದರವಾದ ಪ್ರದೇಶ ಅದು. ಅದೇ ಯಾವ ತರ ವ್ಯಾಲಿ ಅದು. ವ್ಯಾಲಿ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ, ವ್ಯಾಲಿ ಅಂದ್ರೆ ಹೇಗಿರುತ್ತೆ. ಅದು ಸುತ್ತಮುತ್ತ ಇರುವಂತ ಹೇಳ್ಬೇಕಂದ್ರೆ ಒಳ್ಳೆ ಪ್ಲಾಂಟೇಶನ್, ಒಂಥರ ಅಟವಿ ಪ್ರಾಂತ ಅದು ಅಲ್ವಾ. ಸೊ ಅದು ನೀರು, ಜಲಪಾತ, ಮತ್ತೆ ಅಲ್ಲಿರುವಂತ ಎಲ್ಲಾ ಏನೇನು ಪ್ರದೇಶಗಳು ಈ ಧ್ಯಾನಕ್ಕೆ ಅನುಕೂಲವಾಗಿ ಮಾಡಿದ್ರೆ ಎಲ್ಲಾನು ಅಲ್ಲಿ ಒಂಥರ ಧ್ಯಾನಕ್ಕೆ ಅನುಕೂಲವಾಗಿ ಮಾಡಿದ್ದಾರೆ ಅಂತ ಪ್ರದೇಶಗಳಿದೆ. ಅತಿ ಹೆಚ್ಚು ಶಕ್ತಿವಂತ ಧ್ಯಾನಕ್ಕೂ ಅನುಕೂಲ ಅಂತ ಪ್ರದೇಶಗಳು ಹೆಚ್ಚಾಗಿದೆ ಅಲ್ಲಿ. ಅದು ನಾವು ಅನುಭವಿಸ್ಬೋದು. ಖಂಡಿತವಾಗಿ ನಾವು ಧ್ಯಾನ ಮಾಡ್ಕೋಬಹುದು ಅಂತ ಪ್ರದೇಶದಲ್ಲಿ ಹೋಗಿ. ಓಕೆ, ಒಂಥರ ಟ್ರೆಕ್ಕಿಂಗ್ ತರ ಇದೆ ಅಲ್ಲಿ, ಟ್ರೆಕ್ಕಿಂಗ್ ಮಾಡ್ಬೋದು ಮೇಲಕ್ಕೆ. ಸೊ ಅಂದ್ರೆ ಪರ್ವತ ಇದೆ, ಅಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಅಲ್ಲಿನೂ ಧ್ಯಾನ ಮಾಡ್ಕೋಬಹುದು. ತಪಸ್ಥಲಿ ಇಂಥದೆಲ್ಲ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. ಅದು ನೋಡೋಕೆ ಬರ್ಬೇಕಾಗತ್ತೆ. ಎಷ್ಟೋ ಜನ ಪಿರಮಿಡ್ ನೋಡೋಕೆ ಸುತ್ತು ಇರುವಂತ ಆ ಅಟವಿ ಪ್ರಾಂತ ಇದೆಲ್ಲ ಎಂಜಾಯ್ ಮಾಡಕ್ಕೆ ಬರ್ತಾರೆ ಎಷ್ಟೋ ಜನ. ಹೇಳ್ಬೇಕಂದ್ರೆ ನಾವು ಅದರಲ್ಲಿ ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ ಇನ್ನೂ ಎಷ್ಟು ಅದೃಷ್ಟ ನೋಡ್ಕೊಳ್ಳಿ. ಆ ಜೊತೆಗೆ ನಾವು ಧ್ಯಾನ ಮಾಡ್ತಾ ಇದೀವಿ, ಈ ನಮ್ಮ PSSM ಜೊತೆಗೆ ನಾವು ತೊಡಗಿಸ್ಕೊಂಡಿವಿ ಅಂದ್ರೆ ನಿಜವಾಗ ಅದು ಒಂದು ಅದೃಷ್ಟ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಖಂಡಿತವಾಗಿ ನಾವೆಲ್ಲ ಬಳಸ್ಕೊಳ್ಳೋಣ. ಆದ್ರೆ ಸಾರ್ ಹೇಳಿದ ಪ್ರಕಾರ ತನ್ ಮನ್ ಧನ್ ಅಂತಿದೆಯಲ್ಲ, ಅದು ಪ್ರಕಾರ ನಿಮ್ಗೆ ಎಷ್ಟು ಏನು ಸಾಧ್ಯವಾಗುತ್ತೋ ಅದು ಮಾಡಿ. ಇವತ್ತು ಬೆಳಗ್ಗೆ ಒಬ್ರು ಕಾಲ್ ಮಾಡಿದ್ರು ಸರ್, ಒಂದು ಮಾಸ್ಟರು. ಅವ್ರು ಹೇಳ್ತಾರೆ, ಸರ್ ನಾನು ವಾಲಂಟಿಯರ್ ಆಗಿ ಮಾಡಕ್ಕೆ ಸಿದ್ಧವಾಗಿದ್ದೀನಿ. ಓಕೆ, ಅವರು ನೋಡಿ, ಅವ್ರ ಜೀವನ ಪರಿವರ್ತನೆ ಒಂದು ಹೇಳ್ತೀನಿ, ಜಸ್ಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಅವರು ನಾನ್ ವೆಜಿಟೇರಿಯನ್ ಶಾಪ್ ರನ್ ಮಾಡ್ತಾ ಇದ್ರು. ನಾನ್ ವೆಜಿಟೇರಿಯನ್ ಶಾಪು, ಅರ್ಥ ಮಾಡ್ಕೊಳ್ಳಿ. ನಂದು ಈ ಚಾನಲ್ ಅಂದ್ರೆ ಮಾತಾ ಟಿವಿಯಲ್ಲಿ ತೊಡಗಿಸ್ಕೊಂಡು ಧ್ಯಾನ ಕಲಿಸ್ಕೊಂಡು ಆಮೇಲೆ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಅದು ಬಿಟ್ಬಿಟ್ಟು ಬೇರೆ ಜಾಬ್ ಸೇರ್ಕೊಂಡಿದ್ದಾರೆ. ಸೂಪರ್. ಓಕೆ, ಮೊದಲನೇದು. ಎರಡನೇದು, ನಿನ್ನೆ ಅನುಭವ ಅವ್ರ ಅನುಭವ ಹೇಳ್ತಾ ಇದ್ದಾರೆ. ಅವ್ರು ಎಲ್ಲಿಗೆ ಹೋದ್ರೆ ಅವ್ರ ಹಿಂದ್ಗಡೆ ನಾನಿದ್ದೀನಿ.
ಅವರು ಪಕ್ಕದ ಅಂದ್ರೆ ರೂಮಲ್ಲಿ ಕೂತ್ಕೊಂಡು ರೂಮ್ ಪಕ್ಕದ ಔಟ್ಸೈಡ್ ಇರುವಂತ ಒಂದು ಚೈರಲ್ಲಿ ಸೋಫಾದಲ್ಲಿ ಅಲ್ಲೇ ಕೂತಿದ್ದೀನಿ. ಎಲ್ಲಿ ಹೋದ್ರೆ ಅವ್ರನ್ನು ನಾನು ಫಾಲೋ ಮಾಡ್ತಾ ಇದ್ದೆ. ಆ ಥರ ಅವ್ರಿಗೆ ಪೂರ್ತಿ ಭಾವನೆ ಇದೆ. ಅಂದ್ರೆ ಅನುಭವ. ಒಂಥರ ರಕ್ಷಿಸ್ತಾ ಇದೀನಿ ಅಂತ ಅವ್ರಿಗೆ ಪೂರ್ತಿ ಭಾವನೆ ಬಂದ್ಬಿಟ್ಟಿದೆ. ಓಕೆ, ಅವ್ರು ಹೇಳ್ತಾರೆ ಎಲ್ಲಿ ನೋಡಿದ್ರೆ ನೀವೇ ಇದ್ದೀರಿ ಸರ್, ನೀವು ನಾನು ಫಾಲೋ ಮಾಡ್ತಾ ಇದ್ರಿ, ಯಾಕೋ ಗೊತ್ತಿಲ್ಲ, ಏನ್ ಅರ್ಥನೇ ಆಗ್ತಾ ಇಲ್ಲ ನನಗೆ ಅಂತಂದ್ರೆ, ಎಲ್ಲ ಪವಾಡಗಳು ಆಗ್ತಾನೆ ಇರ್ತದೆ. ಇದೆಲ್ಲ ವಿಶ್ವಮಯ ಶಕ್ತಿ, ಆ ಪರಮಾತ್ಮನ ಲೀಲೆ, ಎಲ್ಲ ಏನ್ ತೊಂದರೆ ಇಲ್ಲ, ಆರಾಮಾಗಿ. ಅಂದ್ರೆ ಅವರು ಪೂರ್ತಿ ನಾನ್ ವೆಜಿಟೇರಿಯನ್ ಆ ಹೋಟೆಲ್ ಪೂರ್ತಿ ಬಂದ್ ಮಾಡಿ ಈಗ ಬೇರೆ ಕೆಲ್ಸಕ್ಕೆ ಜಾಯ್ನ್ ಆಗಿ ಅವರು ಒಂದು ಒಳ್ಳೆ ಜೀವನ ನಡೀತಾ ಇದ್ದಾರೆ. ಓಕೆ, ಅವ್ರು ಹೇಳಿದ್ರು ನಾನು ಈ ಕಾರ್ಯಕ್ರಮಕ್ಕೆ ಪೂರ್ತಿ ವಾಲಂಟಿಯರ್ ಆಗಿ ಕೆಲಸ ಮಾಡಬೇಕು, ನನ್ನ ಹೆಸರು ನೋಟ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದ್ರು. ಮಾಡೋಣ. ಈ ತರ ಎಷ್ಟೋ ಎಕ್ಸ್ಪೀರಿಯನ್ಸಸ್ ಗಳು ನೋಡ್ತಾ ಇದ್ರೆ ಅದ್ಭುತವಾಗ ಈ ಎಕ್ಸ್ಪೀರಿಯನ್ಸಸ್ ಧ್ಯಾನದಿಂದ ಪ್ರತಿಯೊಂದು ಆಗತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಎಲ್ಲರನ್ನು ಗಮನಿಸ್ಕೊಳ್ಳಿ. ಸೊ ಆದಷ್ಟು ನಮ್ಮ ಕೈಯಲ್ಲಿ ಏನಾಗುತ್ತೆ ತನ್ಮಂದನಲ್ಲಿ ಖಂಡಿತವಾಗಿ ಮಾಡೋಣ ಸ್ನೇಹಿತರೆ. ಈಗ ಸಂದೀಪ್ ಅವರು ಮಾತಾಡ್ತಾರೆ. ಸಂದೀಪ್ ಅವರು ಮಾತಾಡಿ. ಸಂದೀಪ್ ಶರ್ಮಾ ಮಾತಾಡಿ. ನಮಸ್ತೆ ಸರ್. ಲಾಸ್ಟ್ ವೀಕ್ ನಾವು ಪ್ರೆಸೆಂಟ್ ವ್ಯಾಲಿಗೆ ಬಂದಿದ್ವಿ, ನೋಡಿದ್ವಿ, ಸೂಪರ್ ಆಗಿದೆ, ಪ್ಲೇಸ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ನಾವೊಂದು 3 hours 4 hours ಅಲ್ಲಿ ಇದ್ವಿ ಜನ. ಅಲ್ಲಿ ಕಬೀರ್ ಅಲ್ಲಿ ಒಂದು 2 hours, ಮತ್ತೆ ಬುದ್ಧ ಅದೊಂದು 2 hours ಅಲ್ಲೊಂದು ಇದ್ವಿ. ಇದು ಊಟ ಎಲ್ಲ ಚೆನ್ನಾಗಿತ್ತು, ನೋಡಿದ್ವಿ. ಬರ್ತೀವಿ ಮಾಸ್ಟರ್ ನಾವು. ವೆರಿ ಗುಡ್, ವೆರಿ ಗುಡ್. ಬನ್ನಿ. 2 days ಅಲ್ಲಿ ಆಗೋದು. ಅಮೌಂಟ್ ಸ್ವಲ್ಪ ಹಾಕಿ ನಾನು ಹಾಕ್ತೀನಿ. ಎಸ್ ಬನ್ನಿ. ಎಸ್ ರೈಟ್. ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು ಸರ್. ಎಸ್ ಸರಿ ಸ್ನೇಹಿತರೆ. ಸೊ ಈಗ ನಾವೆಲ್ಲ ಮಾಹಿತಿ ಪಡ್ಕೊಂಡಿದ್ವಿ. ಸೊ ದಯವಿಟ್ಟು ಎಲ್ಲರನ್ನು ಸಹಕರಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ತಮ್ಗೆಲ್ಲರೂ ಮತ್ತೆ ಒಂದ್ಸರಿ ವಿನಂತಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಕೋಟೇಶ್ವರ ಸರ್, ತಮಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ರೈಟ್, ಥ್ಯಾಂಕ್ ಯು ಸ್ನೇಹಿತರೆ. ಈಗ ಮುಂದಿನ ಅಂಶವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತೆರೆದ ಕಣ್ಣ ಈ ತಂತ್ರ ಏನಿದೆಯೋ, ಈಗಾಗಲೇ 3 ತಂತ್ರಗಳು ಇಂದಿನ ತರಗತಿಗಳೇ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಆದರೆ ಈಗ ಮತ್ತೆ ಈ ಬ್ಯಾಚ್ ಅನ್ನೋದು ಹೊಸದಾಗಿ ಶುರು ಮಾಡ್ಕೊಂಡಿದ್ವಲ್ಲ, ಈ ಬ್ಯಾಚ್ 7 ಅನ್ನೋದು, ಅದಕ್ಕೋಸ್ಕರ ಇವ್ರಿಗೋಸ್ಕರ ಮತ್ತೆ ಏನ್ ಮಾಡ್ತಾ ಇದೆ ಅಂದ್ರೆ ಮೊದಲನೇ ತಂತ್ರದಿಂದ ಶುರು ಮಾಡ್ತಾರೆ ಸ್ನೇಹಿತರೆ. ಇದು ಆಕಾಶ ತತ್ವ, ಚಿದಾಕಾಶ, ಮಹಾಕಾಶ ತತ್ವ, ಈ 3 ಇದೆ. ಈ 3ರಲ್ಲಿ ಮೊದಲನೇ ತಂತ್ರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪೂರ್ತಿ ತಿಳುವಳಿಕೆ ತಗೊಂಡು, ಜ್ಞಾನ ತಗೊಂಡು ಅದನ್ನ ನಾವು ಪಾಲಿಸೋಕೆ ಪ್ರಯತ್ನ ಮಾಡೋಣ. ಈಗ ಈ ತಂತ್ರ ನಮಗೆ ಪೂರ್ತಿ ತಿಳುವಳಿಕೆ ಮತ್ತೆ ಆ ಜ್ಞಾನ ನೀಡೋಕೆ ಈಗಾಗಲೇ ನಾಗರಾಜ್ ಸರ್ ಅವರು ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಸರ್ ಅವರು ವೇದಿಕೆ ಬಂದೆ. ವೆಲ್ಕಮ್ ಟು ಸರ್, ನಾಗರಾಜ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುಂದುವರ್ಸ್ಬೋದು. ಸೆಕೆ ತಡ್ಕೊಳಕ್ ಆಗ್ತಿಲ್ಲ, ಬನಿನಲ್ಲೇ ಕೂತ್ಕೊಂಡಿದ್ದೀನಿ. ರೈಟ್. ಯಾರು ಅನ್ಯತಾ ಭಾವಿಸ್ಬೇಡಿ. ಮತ್ತೆ ನಾನು ಕೂಡ ತಮ್ಮ ಜೊತೆಯಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಮತ್ತೆ ನನ್ನ ಕೈಲಾದಂತಹ ಧನ ಸಹಾಯವನ್ನು ಕೂಡ ನಾನು ನಾಡಿದ್ರಲ್ಲಿ ಕಳಿಸ್ಕೊಡ್ತೇನೆ. ನಮ್ಮ ಕೈಲಾದ ಸೇವೆಯನ್ನು ನಾವು ಮಾಡೋಣ ಸರ್. 3 ದಿವಸ ಉಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸಮಯ ಸಂದರ್ಭ ಹೇಗ್ ಬರುತ್ತೆ ಹಾಗೆ ನೋಡೋಣ ಮುಂದಿನ ದಿನಗಳಲ್ಲಿ. ಅಲ್ಲಿ ಮಹಾವತಾರ್ ಫೌಂಡೇಶನ್ ಸ್ಟಾಲ್ ಇರುತ್ತೆ ಸರ್ ಅಲ್ಲಿ. ಓಕೆ, ಆ ಸ್ಟಾಲ್ ಅಲ್ಲಿ ನಮ್ಮ ಸ್ನೇಹಿತರು ಯಾರಾದ್ರು ವಾಲಂಟಿಯರ್ ಮಾಡಕ್ಕೆ ಅವ್ರ ಹೆಸರುಗಳು ಕೊಟ್ರೆ ನಾನು ಅವರು ಸರ್ವಿಸಸ್ ಸ್ವಲ್ಪ ಮೆನ್ಷನ್ ಮಾಡ್ಕೊಂಬಿಡಿ ಸರ್, ನಂದೊಂದು ಹೆಸರು. ಓಕೆ, ಥ್ಯಾಂಕ್ ಯು ಸರ್. ನಂದು ಗ್ಯಾರಂಟಿ. 3 ದಿನ ನಿಮ್ ಜೊತೆನಲ್ಲಿ ಇರ್ತೀನಿ ನಾನು. ಖಂಡಿತ. ಥ್ಯಾಂಕ್ ಯು. ಯಾಕಂದ್ರೆ ನಿಮ್ಮಂತವರ ಒಂದು ಸಾಂಗತ್ಯದಲ್ಲಿ ಸೇರೋದೇ ಒಂದು ಮಹಾಭಾಗ್ಯ. ಮತ್ತೆ ಅಲ್ಲಿ ಬರ್ತಕ್ಕಂತ ದೊಡ್ಡ ಸಾಧಕರನ್ನ ದರ್ಶನ ಮಾಡೋದೇ ಒಂದು ಸೌಭಾಗ್ಯ. ಹಾಗಾಗಿ ಸಾಧಕರ ದರ್ಶನ ಮತ್ತು ಸ್ಪರ್ಶನ ಅಂತ ಹೇಳ್ತೀವಿ. ಇವು ನಾವು ವಿಡಿಯೋದಲ್ಲಿ ಸಾಕಷ್ಟು ನೋಡ್ಬೋದು, ಆದ್ರೆ ಇಲ್ಲಿ ನಾವು ವಿಡಿಯೋದಲ್ಲಿ ನೋಡೋದಕ್ಕೂ ಮುಖತಃ ಭೇಟಿಯಾದಾಗ ಆ ಒಂದು ಸಂವಹನ ಕ್ರಿಯೆ ನಡೆಯುತ್ತೆ. ನಿಮ್ಗಳಿಗೂ ನಮಗೂ ಒಂದು ಸಂವಹನ ಕ್ರಿಯೆ ನಡೆಯುತ್ತೆ. ಅದು ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಆಟಿಟ್ಯೂಡ್, ನೆಗೆಟಿವ್ ಥಾಟ್ಸ್ ನೆಲ್ಲ ತೆಗೆದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ನಮ್ಮ ಸ್ವಂತ ಅನುಭವ. ಆದ್ರಿಂದ ಇಂಥ ಕಾರ್ಯಕ್ರಮಗಳಿಗೆ ನಾನು ಅದೆಷ್ಟೇ ಸಂದರ್ಭ ಬಂದ್ರು ಬಿಡ್ತಿರ್ಲಿಲ್ಲ, ಭಾಗವಹಿಸ್ತೀನಿ.
ಸೊ ಹಾಗಾಗಿ ನಾನು ಕೂಡ ತಮ್ಮ ಜೊತೆನಲ್ಲಿ ಇರ್ತೇನೆ. ರೈಟ್ ಸರ್, ಥ್ಯಾಂಕ್ ಯು ಸರ್. ಈಗ ನನಗೆ ಒಂದು ಮಾಹಿತಿ ಬೇಕು ಸರ್. ಈಗ ಇಲ್ಲಿ ಇರುವವರಲ್ಲಿ ಈ ಬ್ಯಾಚ್ ಅಲ್ಲಿ ಫಸ್ಟ್ ಬಂದಿರೋರು ಎಷ್ಟು ಜನ ಇದ್ದಾರೆ, ಒಂದು ಮಾಹಿತಿ. ರೈಟ್. ಸೊ ಎಸ್ ಅಂತ ಫಸ್ಟ್ ಬ್ಯಾಚ್ ಅಂದ್ರೆ ಈಗ ಈ ಬ್ಯಾಚ್ ಹೊಸ ಜಾಯ್ನ್ ಆಗಿರೋರು ಎಷ್ಟು ಜನ ಇದಾರೆ ಅಂತ ಅವರೆಲ್ಲ ಎಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಚೈತ್ರ ವಿಜಯ್ ಒಂದು ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ ಸಾಕು. ಇಲ್ಲ ಯಾರು ಹೊಸ ಜಾಯ್ನ್ ಆಗಿದ್ರು ಅವರೆಲ್ಲ. ಉಮಾ ಮೈಸೂರು, ಅಕ್ಕಮಾದೇವಿ, ಶಿಲ್ಪಾ ದಯಾ, ಚೈತ್ರ ವಿಜಯ್ ಹೆಚ್ಚಾಗಿದ್ದಾರೆ ಸರ್. ಸುಗುಣ. ಓಕೆ ಸರ್, ಹೆಚ್ಚಾಗಿದ್ದಾರೆ. ಬಿಡಿ ಆಯ್ತು ಬಿಡಿ. ಕಂಟಿನ್ಯೂ ಮಾಡೋಣ. ರೈಟ್ ಸರ್. ಆತ್ಮೀಯರೇ, ತಮಗೆಲ್ಲ ನನ್ನ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ. ಬಿಡಿ, ಈಗ ಮೆಸೇಜ್ ಯಾರು ಮಾಡೋದು ಬೇಡ, ಗೊತ್ತಾಯ್ತು. ಈ ಒಂದು ತೆರೆದ ನೇತ್ರ ಧ್ಯಾನ ಇದೊಂದು ಚಿಕಿತ್ಸಾತ್ಮಕವಾಗಿ ನಮಗೆ ನೇರವಾಗಿ ಪರಿಣಾಮ ಬೀರುವಂತಹದ್ದು. ಬೆಳಿಗ್ಗೆ ಒಬ್ರು ಅಕ್ಕ ಅವ್ರ ಹೆಸರು ರೇಣುಕಾನ ಯಾರೋ ಅವರು ಹೇಳ್ತಾ ಇದ್ರು, ನನಗೆ ಮೈಗ್ರೇನ್ ಹೆಡೇಕ್ ಇತ್ತು 3 ತಿಂಗಳಿಂದ ಹಿಂದೆ. 3 ತಿಂಗಳಿಂದ ನಾನು ಇದನ್ನ ಅಭ್ಯಾಸ ಮಾಡಿದ್ಮೇಲೆ ನನಗೆ ಇದು ತಲೆನೋವು ಹೋಗಿದೆ ಅಂತೇಳಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಸ್ವತಃ ನಾನು ಅನುಭವಿಸಿರ್ತಕ್ಕಂಥದ್ದು. ಸುಮಾರು ಒಂದು 17-18 ವರ್ಷಗಳ ಹಿಂದೆ ಶೀಘ್ರವಾದ ತೀವ್ರವಾದ ತಲೆನೋವಿನಿಂದ ಮೈಸೂರು, ಬೆಂಗಳೂರು, ವಿಕ್ಟೋರಿಯಾ ಮತ್ತೆ ಇಲ್ಲೆಲ್ಲ ಚಿಕಿತ್ಸೆ ಪಡೆದು ಎಲ್ಲೂ ಆಗದೆ ಕೊನೆಗೆ ನನ್ನ ತಗೊಂಡೋಗಿ ನಿಮ್ಯಾನ್ಸ್ಗೆ ಅಡ್ಮಿಟ್ ಮಾಡಿದ್ರು ತಲೆನೋವಿಗೋಸ್ಕರ. ಆದ್ರಿಂದ ಈ ತಲೆನೋವನ್ನ ಹೋಗಲಾಡಿಸ್ಕೊಂಡಿದ್ದೆ ನನಗೆ ಈ ತೆರೆದ ನೇತ್ರ ಧ್ಯಾನ ಚಿಕಿತ್ಸೆಯಿಂದ. ಆದ್ರಿಂದ ದಯಮಾಡಿ ಎಲ್ಲರೂ ಕೂಡ ನೀವು ಅಭ್ಯಾಸ ಮಾಡಿ, ಮತ್ತೆ ನಿಮ್ಮ ಕುಟುಂಬದ ಇತರ ಸದಸ್ಯರಿಗೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿಸಿ. ತುಂಬಾ ಲಾಭದಾಯಕವಾಗಿ ಇದು ಕೆಲಸ ಮಾಡುತ್ತೆ. ಇದು ವಿದ್ಯಾರ್ಥಿಗಳಿಗೆ ಮನಸ್ಸಿನ ಏಕಾಗ್ರತೆಯನ್ನು ತಂದು ಕೊಡುತ್ತೆ, ಮತ್ತೆ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಆಮೇಲೆ ಕಣ್ಣಿನ ಏನು ಆಪ್ಟಿಕಲ್ ನರ್ವಸ್ ಅಂತ ಏನ್ ಹೇಳ್ತೀವಿ ಅದು ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ, ಮತ್ತೆ ತಲೆನೋವು ಹೋಗುತ್ತೆ. ಬೇಗ ಚಿಕ್ಕ ವಯಸ್ಸಿಗೆ ಕೆಲವರೆಲ್ಲ ಕನ್ನಡಕ ಹಾಕೊಳ್ತಕ್ಕಂಥ ಸಂದರ್ಭ ಬರುತ್ತೆ, ಅದನ್ನು ಕೂಡ ನಾವು ತಪ್ಪಿಸ್ಕೋಬಹುದು. ಆಮೇಲೆ BP ನಾರ್ಮಲ್ ಆಗುತ್ತೆ, ಅದು ಲೋ BP ಆಗಿರ್ಬೋದು ಅಥವಾ ಹೈ BP ಆಗಿರ್ಬೋದು, ಎರಡನ್ನು ಕೂಡ ಇದು ನಾರ್ಮಲ್ ತರುತ್ತೆ. ಸೊ ಹಾಗಾಗಿ ನನಗೀಗ 70ನೇ ವರ್ಷ ನಡೀತಾ ಇರೋದು. ಇವತ್ತವರೆಗೂ ನನಗೆ ಯಾವುದೇ ರೀತಿಯ BP ಆಗ್ಲಿ ಶುಗರ್ ಆಗ್ಲಿ ಯಾವುದು ನನಗೆ ತಲೆದೋರಿಲ್ಲ ಇದುವರೆಗೂ. ಹಾಗಾಗಿ ಇಂತಹ ಒಂದು ಚಿಕಿತ್ಸೆಗಳನ್ನ ನಾವು ಸ್ವಯಂ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನ ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ನಿಮ್ಗಳಿಗೆ ನಾವು ಕಳಿಸ್ಕೊಟ್ಟಿದ್ದಂತಹ ಬುದ್ಧನ ಚಿತ್ರ ಮೊಬೈಲ್ ನಲ್ಲಿ ಬಂದಿದ್ಯಾ ಒಂದ್ಸತಿ ನೋಡ್ಕೊಳ್ಳಿ, ಅಥವಾ ಅದನ್ನ ನೀವು ಪ್ರಿಂಟ್ ಮಾಡಿಸ್ಕೊಂಡಿದ್ರೆ ಅದನ್ನ ತಗೊಂಡು ನಿಮ್ಮ ಮೂಗಿನ ನೇರಕ್ಕೆ ಆ ಚಿತ್ರವನ್ನ ಇಟ್ಕೊಳ್ಳಿ. ಚಿತ್ರದ ಮೇಲೆ ಬೆಳಕು ಬೀಳ್ತಾ ಇರ್ಲಿ. ಮತ್ತೆ ಸಾಧ್ಯವಾದ್ರೆ ನಿಮ್ಮ ಮುಂದೆ ಶುದ್ಧವಾದ ಬಿಳಿ ಬಣ್ಣದ ಗೋಡೆ ಇದ್ರೆ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ನೀವು ಈ ಚಿತ್ರವನ್ನು ನೋಡಾದ್ಮೇಲೆ ನೀವು ಗೋಡೆಯಲ್ಲಿ ನೋಡ್ಬೇಕಾಗತ್ತೆ. ಇದು ಆಕಾಶ ತತ್ವ. ಆದ್ರಿಂದ ಬಹುಶಃ ಎಲ್ಲರಿಗೂ ಆ ಒಂದು ಚಿತ್ರದ ಕಾಪಿ ಬಂದಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಯಾರಿಗಾದ್ರೂ ಇವತ್ ಬೆಳಿಗ್ಗೆ ಕೂಡ ಯಾರೋ ಒಬ್ರು ನನಗೆ ಇದು ಚಿತ್ರ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಯಾರಾದ್ರೂ ಆ ತರದವ್ರು ಇದ್ರೆ ಒಂದ್ಸತಿ ನೋಡ್ಬಿಡಿ ಸರ್ ಅವ್ರನ್ನ. ಇಲ್ಲ ಎಲ್ಲಾನು ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಖಂಡಿತವಾಗಿದೆ ಸರ್. ಆದ್ರೆ ಸ್ನೇಹಿತರು ನೀವೆಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದ್ರೆ ನಾವು ಗೊತ್ತಾಗ್ತಾ ಇಲ್ಲ ನಿಮ್ಮ ಹತ್ರ ಚಿತ್ರ ಇದೆಯಾ ಇಲ್ಲ. ಕವಿತಾ ಅವರೇ, ರಘುರಾಮ್, ರಮ್ಯಾ, ಪ್ರತಿಭಾ, ಸಂಧ್ಯಾ, ರೂಪಾ, ಶಿಲ್ಪಾ, ಮಂಜುನಾಥ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ತೆರೆದೇ ನೇತ್ರ ಧ್ಯಾನ ಅನ್ನೋದು ಇದೆಯಾ ಅಂತ ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ವಿ, ನಿಮ್ಗೆಲ್ಲ ಗೊತ್ತಾ ವಿಷಯ. ಓಕೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ನಮ್ಗೇನು ಗೊತ್ತಾಗತ್ತೆ ನೀವು ವಿಡಿಯೋಗಳು ಆನ್ ಮಾಡಿಲ್ಲ ಅಂತ. ಹೌದು.
ಈಗ ಸರ್ ಪ್ರಾಕ್ಟೀಸ್ ಮಾಡಿಸ್ತಾರೆ, ಅದು ಪ್ರಾಕ್ಟೀಸ್ ತಗೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಆದ್ರೆ ನಿಮ್ಮ ಹತ್ರ ಆ ಚಿತ್ರ ಪ್ರಿಂಟ್ ಮಾಡ್ಕೊಂಡು ನಿಮ್ ಮುಂದೆ ಇಟ್ಕೊಂಡಿದ್ದೀರಾ ಇಲ್ಲ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ನೀವು ವಿಡಿಯೋ ಆನ್ ಮಾಡಿಲ್ಲ ಅಂದ್ರೆ? ರೈಟ್. ಮತ್ತೆ ಮೊನ್ನೆ ಒಬ್ರು ಫೋನ್ ಮಾಡಿ ಹೇಳ್ತಾ ಇದ್ರು, ನನ್ನ ಹತ್ರ ಚಿತ್ರ ಏನು ಇರ್ಲಿಲ್ಲ, ನೀವ್ ಹೇಳಿದ್ರಲ್ಲ ಹಾಗೆ ನಾನು ಗೋಡೆ ನೋಡ್ತಾ ನಾನು ಇಮೇಜ್ ಮಾಡ್ಕೊಂಡ್ಬಿಟ್ಟೆ, ಅದು ಎತ್ತಿ ಆಗೋದಿಲ್ಲ. ಯಾಕೆಂದ್ರೆ ಸಾಧನೆಯನ್ನ ಮಾಡ್ಬೇಕಾದ್ರೆ ಅದಕ್ಕೊಂದು ಸಲಕರಣೆ ಬೇಕೇ ಬೇಕು. ಸಾಧನ ಸಲಕರಣೆಗಳು ಇಲ್ಲದೇನೆ ಖಂಡಿತವಾಗಿ ನಾವು ಯಶಸ್ಸನ್ನ ಸಾಧಿಸೋದಕ್ಕೆ ಆಗೋದಿಲ್ಲ. ಆದ್ರಿಂದ ಇದೊಂದು ಸಲಕರಣೆ ಅಂತ ನಾವು ಬಳಸ್ಕೋಬಹುದು. ಹಾಗಾಗಿ ಎಲ್ಲರೂ ಏನು ತಮಗೆ ಬಂದಿದೆ ಆ ಒಂದು ಬುದ್ಧನ ಚಿತ್ರವನ್ನ ಮೂಗಿನ ನೇರಕ್ಕೆ ಇಟ್ಕೊಳ್ಳಿ. ಬುದ್ಧರ ಆ ಮೂಗಿನ ಮೇಲೆ ಒಂದು ಸಣ್ಣ ಚುಕ್ಕಿ ಇದೆ, ಆ ಚುಕ್ಕಿಯನ್ನೇ ಕಾನ್ಸಂಟ್ರೇಟ್ ಮಾಡಿ, ಬೇರೆ ಏನೂ ನೋಡಕ್ ಹೋಗ್ಬೇಡಿ. ಆತನ ತಲೆಯನ್ನಾಗ್ಲಿ ಮೂಗನ್ನಾಗ್ಲಿ ಅಥವಾ ಬಾಯಿ ಈ ದೇಹದ ಇನ್ಯಾವುದೇ ಭಾಗವನ್ನು ನೋಡ್ಬೇಡಿ. ಮೂಗಿನ ತುದಿಯಲ್ಲಿ ಇರ್ತಕ್ಕಂತ ಚುಕ್ಕಿಯನ್ನಷ್ಟೇ ಗಮನಿಸಿ. ಅಲ್ಲೇ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿ. ನಾನೀಗ ಮುಂದೆ ಹೇಳ್ತಾ ಹೋಗ್ತೇನೆ. ಈಗ 30 ಕೌಂಟ್ ಹೇಳ್ತೀನಿ, ನೀವು ಅಲ್ಲೇ ಗಮನಿಸ್ತಾ ಇರಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ದೀರ್ಘವಾಗಿ ಶ್ವಾಸ ತಗೊಳ್ಳಿ, ಮತ್ತೆ ದೀರ್ಘವಾಗಿ ಶ್ವಾಸವನ್ನು ಹೊರಹಾಕಿ. ಮತ್ತೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಚಿತ್ರವನ್ನ ಪಕ್ಕಕ್ಕಿಟ್ಟು ಮುಂದೆ ಬಿಳಿ ಗೋಡೆಯನ್ನ ನೋಡಿ. ಗೋಡೆಯ ಮೇಲೆ ಚಿತ್ರ ಭಗವಾನ್ ಬುದ್ಧರ ಆ ಸುಂದರವಾದ ವದನ ಅಂದ್ರೆ ಮುಖ ಕಾಣಿಸ್ತಾ ಇದೆ, ಗಮನಿಸಿ. ಅಲ್ಲೇ ನೋಡ್ತಾ ಇರಿ. ಆರಂಭದಲ್ಲಿ ನೋಡುವವರಿಗೆ ಚಿತ್ರ ಮೇಲೆ ಕೆಳಗೆ ಚಲಿಸಿದ ಹಾಗೆ ಕಾಣಿಸ್ಬೋದು, ಆದ್ರೆ ದೃಷ್ಟಿಯನ್ನು ಅಲ್ಲೇ ಕೇಂದ್ರೀಕರಿಸಿ. ದೃಷ್ಟಿಯನ್ನ ಕೇಂದ್ರೀಕರಿಸಿದ್ರೆ ಸ್ಥಿರವಾಗಿ ಚಿತ್ರ ಗೋಡೆ ಮೇಲೆ ನಿಲ್ಲಬೇಕು. ತುಂಬಾ ಚೆನ್ನಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ. ಬಹುಶಃ ಗೋಡೆ ಮೇಲೆ ಕಾಣಿಸ್ತಾ ಇದ್ದಂತ ಚಿತ್ರ ಮರೆಯಾಗಿರ್ಬೋದು.
ಗೋಡೆ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ಚಿತ್ರ ಮರೆಯಾಗಿರ್ಬೋದು, ಅದು ಬಿಡಿ. ದೃಷ್ಟಿ ಚೆನ್ನಾಗಿ ಕಾಣಿಸ್ತಾ ಗೋಡೆ ಮೇಲೆ, ವೆರಿ ಗುಡ್. ಸೊ ಇದನ್ನ ಕಡ್ಡಾಯವಾಗಿ ತಾವು 21 ದಿವಸ ಕಡ್ಡಾಯವಾಗಿ ನಿರಂತರವಾಗಿ ತಪ್ಪದಂತೆ, ಒಂದು ದಿನವೂ ತಪ್ಪಿಸದಂತೆ ಮಾಡಿ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಯಾವ ಸಮಯದಲ್ಲಿ ಬೇಕಾದ್ರೂ ನೋಡಿ. ಇದನ್ನ 5 ಬಾರಿ, ಇವಾಗ 1 ಬಾರಿ ಮಾಡಿದೀವಿ, ಇಂತಹದ್ದು 5 ಬಾರಿ 60 ಕೌಂಟ್ 30 ಕೌಂಟ್ ಮಾಡೋದು, ಮತ್ತೆ ಒಂದು ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡೋದು, ಮತ್ತೆ 30 ಕೌಂಟ್ ಮಾಡೋದು, ಚುಕ್ಕಿಯನ್ನೇ ನೋಡ್ತಾ ಆಮೇಲೆ ಅದನ್ನ ಪಕ್ಕಕ್ಕೆ ಇಟ್ಟು ಗೋಡೆ ನೋಡು. ಸೊ ಇದನ್ನ ನೀವು ನಿರಂತರವಾಗಿ ದಿನದಲ್ಲಿ 3 ಕಾಲ ಮಾಡ್ಬೋದು, 4 ಕಾಲ ಮಾಡ್ಬೋದು, ಎಷ್ಟು ಸತಿ ಬೇಕಾದ್ರೂ ಮಾಡ್ಬೋದು. ನೀವ್ ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀರಿ ಅಷ್ಟು ನಿಮ್ಮ ಕಣ್ಣಿನ ಸಮಸ್ಯೆ ನಿವಾರಣೆ ಆಗುತ್ತೆ. ತಲೆನೋವಿದ್ರೆ ಹೊರಟೋಗುತ್ತೆ. ಇಲ್ಲ, ತಲೆ ಇರೋ ತನಕ ತಲೆನೋವು ಇದ್ದದ್ದೇ ತಾನೆ. ಹಾಗಾಗಿ ತಲೆನೋವು ಮುಂದೆ ಬರೋದಿಲ್ಲ. ಯಾರೋ ಕೇಳ್ತಾ ಇದ್ರು, ನನಗೆ ತಲೆನೋವಿಲ್ಲ, ಬರೋದಿಲ್ಲ, ನನಗೆ ಯಾಕೆ ನೋಡ್ಬೇಕು ಅಂತ ಯಾರೋ ಕೇಳಿದ್ರು. ನಾವು ತರಬೇತಿ ಮಾಡ್ತಾ ಇದ್ದಾಗ ಆಗ ಹೇಳಿದ್ರು, ತಲೆಯನ್ನ ಯಾರು ಉಪಯೋಗಿಸ್ತಾರ ಅವ್ರಿಗೆ ಮಾತ್ರ ತಲೆನೋವು ಬರುತ್ತೆ, ತಲೆ ಇದ್ರೂನು ಉಪಯೋಗಿಸ್ತಿರೋರ್ಗೆ ತಲೆನೋವು ಬರಲ್ಲ ಅಂತ. ಯಾರು ಉಪಯೋಗಿಸೋರು? ಸಣ್ಣ ಸಣ್ಣ ವಿಷಯಗಳನ್ನ ಎಲ್ಲದನ್ನ ತಲೆ ತುಂಬಿಕೊಂಡು ಅಪಾರವಾಗಿ ಚಿಂತನೆ ಮಾಡೋದು, ಮತ್ತೆ ಉದ್ವೇಗಕ್ಕೆ ಒಳಗಾಗೋದು, ಮತ್ತೆ ಜಾಸ್ತಿ ಅಧ್ಯಯನ ಮಾಡ್ತಕ್ಕಂಥದ್ದು, ಜಾಸ್ತಿ ವಿಚಾರ ಮಾಡ್ತಕ್ಕಂಥದ್ದು, ಇಂಥದ್ದನ್ನ ನಾವು ಮಾಡಕ್ ಹೋದಾಗ ಕೆಲವು ಸತಿ ತಲೆನೋವು ಬರುತ್ತೆ. ಆಮೇಲೆ ಮಾನಸಿಕವಾಗಿ ಕ್ಲೇಶಗಳಿಗೆ ಉಂಟಾದಾಗ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಮತ್ತೆ ನಾವು ಉದ್ಯೋಗವನ್ನ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಬಹಳಷ್ಟು ಜನಕ್ಕೆ BP ಶುಗರ್ ಬರೋದೇ ಇದರಿಂದ. ಅದರಲ್ಲೂ ಜಾಸ್ತಿ ಬರೋದು ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡೋರಿಗೆ ಬಹಳ ಬೇಗ ಅಟ್ಯಾಕ್ ಆಗುತ್ತೆ. ಪೊಲೀಸ್ನವರು ಬರಲ್ಲ, ಹೈಯರ್ ಆಫೀಸರ್ಗಳು, ಇನ್ಸ್ಪೆಕ್ಟರ್ಗಳು, ಸರ್ಕಲ್ ಇನ್ಸ್ಪೆಕ್ಟರ್ಗಳು ಒಂದೊಂದು ಸ್ಟಾರ್ ಜಾಸ್ತಿ ಆಗ್ತಾ ಹೋದಂತೆ BP ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಂಥವ್ರಿಗೆ ಇಂಥ ಒಂದು ಈ ಧ್ಯಾನದ ಚಿಕಿತ್ಸೆಗಳನ್ನ ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗಿ ಅವರು ಅದರಿಂದ ಮುಕ್ತಿಯನ್ನ ಹೊಂದಬಹುದು. ಮತ್ತೆ ಯಾರ್ಯಾರು ಕೌಟುಂಬಿಕವಾಗಿ ಸ್ವಲ್ಪ ಸ್ಟ್ರೆಸ್ಗೆ ಒಳಗಾಗ್ತೀರಿ ಅಂತವ್ರು ಈ ಧ್ಯಾನವನ್ನ ಹೆಚ್ಚಾಗಿ ಮಾಡಿ. ಇದನ್ನ ಮಾಡೋದ್ರಿಂದ ಅಂತೂ ಬಹಳ ಬೇಗ ನಿಮ್ಗೆ ತಲೆನೋವು ಹೋಗುತ್ತೆ. ಆಗ್ಲೇ ಹೇಳಿದೆ ನಾನು. ಮತ್ತೆ ಹೈ BP ಅಥವಾ ಲೋ BP ನಾರ್ಮಲ್ ಆಗತ್ತೆ. ಮತ್ತೆ ಕಣ್ಣಿನ ಸಮಸ್ಯೆಗಳು ದೂರ ಆಗ್ತವೆ, ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಅದರಲ್ಲೂ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇದನ್ನ ಮಾಡಿಸಿ ಅವರಲ್ಲಿ ಪಾಠ ಮಾಡುವಾಗ ಶಾಲೆಗಳಲ್ಲಿ ತರಗತಿಗಳಲ್ಲಿ ಕಾನ್ಸಂಟ್ರೇಟ್ ಮಾಡುವಂತದ್ದು, ಮತ್ತೆ ಮನೆಯಲ್ಲಿ ಸ್ಟಡಿ ಮಾಡುವಾಗ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇದರಿಂದ ಹೆಚ್ಚುತ್ತಾ ಹೋಗುತ್ತೆ. ಆದ್ರಿಂದ ಎಲ್ರೂ ಇದನ್ನ ಉಪಯೋಗಿಸ್ಕೊಂಡು ತಮ್ಮ ತಮ್ಮ ಒಂದು ಮಾನಸಿಕ, ಶಾರೀರಿಕ ಬುದ್ಧಿವಂತಿಕೆಯನ್ನ, ಇದು ನಮ್ಮ ರಂಗನಾಥಜಿ ಅವರ ಶಬ್ದ, ಬುದ್ಧಿವಂತಿಕೆ, ಇದನ್ನ ನೀವು ಹೆಚ್ಚು ಮಾಡ್ಕೊಳ್ತೀರಿ ಅಂತ ನಾನಾದ್ರೂ ನಂಬ್ತೇನೆ. ಮತ್ತೆ ಬಹುಶಃ ಎಲ್ಲರಿಗೂ ಇದು ಚೆನ್ನಾಗಿ ಗೋಡೆ ಮೇಲೆ ಚಿತ್ರ ಮೂಡಿದ್ರೆ ನನ್ ಮುಂದೆ ಈಗ ಸುಮ್ನೆ ಕೈ ಮೈತಿ ಸಾಕು. ವೆರಿ ಗುಡ್. ಯಾರಿಗೆ ಚಿತ್ರ ಬರಿಲ್ಲ ಅವ್ರು ಹಿಂಗ ಅಳ್ಳಾಡ್ಸ್ಬಿಡಿ ಬುಡ್ಕೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಶಿಲ್ಪಾ, ಶೈಲಜಾ ಅವ್ರ ಮಕ್ಕಳೆಲ್ಲ ಒಟ್ಟಿಗೆ ಮಾಡ್ತಾ ಇದಾರೆ. ಬಹಳ ಖುಷಿ ಆಯ್ತು ನೋಡಿ. ಈ ತರ ಮಕ್ಕಳನ್ನ ಸೇರ್ಸ್ಕೊಂಡು ಮಕ್ಕಳ ಕೈನಲ್ಲಿ ಇದನ್ನ ಮಾಡ್ಸಿದ್ರೆ ತುಂಬಾ ಒಳ್ಳೇದು. ಈಗ ಸ್ವಲ್ಪ ಮಾಸ್ಟರ್ಸ್ ಇಂದ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಸರ್. ಸ್ವಲ್ಪ ಯಾರು ಮಾತಾಡ್ತಾರೋ. ಖಂಡಿತ ಸರ್, ಖಂಡಿತ. 4-5 ಮಾಸ್ಟರ್ಸ್ ಇಂದ ಸ್ನೇಹಿತರು ಕೈ ಎತ್ತಿ, ಯಾರು ಒಳ್ಳೆ ಅನುಭವ ಆಗಿದೆ ಇವತ್ತು ನೀವು ಮಾತಾಡ್ಬೇಕಂದ್ರೆ ಜಸ್ಟ್ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮಿಟ್ ಮಾಡ್ತೀನಿ. ಚೈತ್ರಾ ವಿಜಯ್ ಅವರು ಮಾತಾಡಿ. ಚೈತ್ರಾ ವಿಜಯ್. ಓಕೆ. ಸಂಧ್ಯಾ ರಾಣಿ ಅವರು ಮಾತಾಡಿ. ಸಂಧ್ಯಾ ರಾಣಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ನಮಸ್ತೆ. ಹೇಳಿಮ್ಮ. ಸರ್, ನನಗೆ ಕಾಣಿಸ್ತು ಬುದ್ಧಂದು ಸ್ಟ್ಯಾಚ್ಯೂ. ಅಂದ್ರೆ ನನ್ಗೆ ಜಾಸ್ತಿ ಹೊತ್ತಿರ್ಲಿಲ್ಲ ಸರ್. ಇತ್ತು ಸರ್, ಒಂದ್ ಸ್ವಲ್ಪ ಹೊತ್ತಿತ್ತು.
ಹಾ ನಾನು ತಪ್ಪೇನಾರ ಮಾಡಿದ್ನ? ನಾನು ಸ್ಟಾರ್ಟಿಂಗು ಸ್ವಲ್ಪ ಲೇಟ್ ಆಯ್ತು ಸರ್. ನಾನು ಫಿಗರ್ ಹುಡ್ಕೊಂಡು ನಾನು ಮಾಡೋದ್ ಸ್ವಲ್ಪ ಲೇಟ್ ಆಯ್ತು. ಇರ್ಲಿ ತೊಂದ್ರೆ ಇಲ್ಲ. ನೀವು ನಾನು ಹೇಳಿದ್ನಲ್ಲ 5 ಬಾರಿ ಮಾಡಿ. ಈಗ ನಾನ್ ಜಸ್ಟ್ 1 ಸಾರಿ ಮಾತ್ರ ಮಾಡಿಸಿದೀನಿ. ಯಾವತ್ತೂ ಅಷ್ಟೇ ನಾವು ಹಾ, ಕೊಡ್ತಕ್ಕಂಥದ್ದು ಕೇವಲ ಕಿಂಚಿತ್ತು ಮಾತ್ರ. ಹಾ ಸರ್. ಅದನ್ನ ಬೆಳವಣಿಗೆ ಮಾಡ್ಕೊಳ್ತಕ್ಕಂಥದ್ದು ನಮಗೆ ಬಿಟ್ಟು. ನಾವು ಸಾಧಕರದು. ಹೌದು. ಇಲ್ಲಿ ಒಂದು ಸಣ್ಣ ಒಂದು ಘಟನೆ ಹೇಳ್ತೇನೆ. ಯಾರೋ ಒಬ್ಬ ಒಂದು ಕುಟುಂಬದಲ್ಲಿ 3 ಜನ ಗಂಡು ಮಕ್ಕಳಿದ್ರು. ಆ 3 ಜನ ಗಂಡು ಮಕ್ಕಳು ಮತ್ತೆ ಅವರ ತಂದೆ ತಾಯಿ, ಆ ಗಂಡು ಮಕ್ಕಳಿಗೆಲ್ಲ ಸೊಸೆಯಂದ್ರಿದ್ರು. ಆ ಅತ್ತೆ ತೀರ್ಕೊಂಡ್ಬಿಟ್ಲು. ಆ ಮನೆಯ ಒಡತಿ ಯಜಮಾನಿ ತೀರ್ಕೊಂಡ್ಬಿಟ್ಲು. ತೀರ್ಕೊಂಡ ನಂತರ ಮನೆ ಯಜಮಾನ ಯೋಚನೆ ಮಾಡ್ದ, ಈ ಮನೆಯ ಯಜಮಾನಿಕೆಯ ಕೀಲಿಯನ್ನ ಯಾರ್ ಕೈಲಿ ಕೊಡೋದು ಅಂತೇಳಿ. ಆಗ ಅವನು ಒಂದು ಪರೀಕ್ಷೆ ಮಾಡಿದ. 3 ಜನ ಸೊಸೆಯಂದ್ರನ್ನು ಕರೆಸ್ಬಿಟ್ಟು ಒಂದು ಹಿಡಿ ಕಡಲೆ ಬೀಜವನ್ನ ಕೊಟ್ಟ. ಶೇಂಗಾ ಕೊಟ್ಟ, ಒಂದೊಂದು ಹಿಡಿಯನ್ನ ಕೊಟ್ಟ 3 ಜನ ಸೊಸೆಯರಿಗೆ ಕೊಟ್ಬಿಟ್ಟು, ನೋಡ್ರಮ್ಮ, ಇನ್ನು 3 ವರ್ಷ ಬಿಟ್ಟು ನಾನು ಇದನ್ನ ಕೇಳ್ತೇನೆ. 3 ವರ್ಷದ ನಂತರ ನನಗೆ ಇದನ್ನ ತಂದು ಕೊಡ್ಬೇಕು ಅಂತ. ಸರಿ ಆಯ್ತು ಅಂತೇಳಿ 3 ಜನ ಸೊಸೆಯರು ಹೋದ್ರು. ದೊಡ್ಡ ಸೊಸೆಗೆ ಯೋಚನೆ ಬಂತು, ನಮ್ಮ ಮಾವ ಎಂತ ದಡ್ಡ, 3 ವರ್ಷದ ತನಕ ಈ ಕಡಲೆ ಬೀಜನ ಇಟ್ರೆ, ಶೇಂಗಾನ ಇಟ್ರೆ ಇದು ಏನಾಗುತ್ತೆ? ಹುಳ ತಿಂದು ಹೋಗುತ್ತೆ. ಹುಳ ತಿಂದು ವೇಸ್ಟ್ ಆಗೋ ಬದಲು ನಾನೇ ತಿಂದ್ಕೊಂಡ್ಬಿಟ್ರೆ ಆಯ್ತು ಅಂತೇಳಿ ಅದನ್ನ ತಿಂದ್ಬಿಟ್ಲು. 2ನೇ ಸೊಸೆ ಏನ್ ಮಾಡಿದ್ಲು, ಒಂದ್ ಬೆಳ್ಳಿ ಡಬ್ಬಿಯನ್ನ ಮಾಡಿಸಿ, ಆ ಬೆಳ್ಳಿ ಡಬ್ಬಿಯಲ್ಲಿ ಈ ಶೇಂಗಾವನ್ನ ಇಟ್ಟು ದೇವ್ರ ಮುಂದೆ ಇಟ್ಟು ತಕೊಂಡೋಗಿ ದಿನಾ ಪೂಜೆ ಮಾಡೋಕ್ ಶುರು ಮಾಡಿದ್ಲು. ಆದ್ರೆ 3ನೇ ಸೊಸೆ ಏನ್ ಮಾಡಿದ್ಲು, ಆ ಶೇಂಗಾವನ್ನ ಬಿಸಾಕ್ಲು ಇಲ್ಲ, ಅಲ್ಲ ಡಬ್ಬಿನಲ್ಲೂ ಇಡ್ಲಿಲ್ಲ, ತಾನು ತಿನ್ಕೊಳ್ಳಿಲ್ಲ. ಹಿತ್ಲಲ್ಲಿ ಸ್ವಲ್ಪ ಮನೆ ಹಿಂಭಾಗದಲ್ಲಿ ಜಾಗ ಇತ್ತು, ಅಲ್ಲಿ ಬಿತ್ತನೆ ಮಾಡಿದ್ಲು. ಬಿತ್ತನೆ ಮಾಡಿ ಮೊದಲನೇ ವರ್ಷ ಸುಮಾರು ಒಂದು 2 ಕ್ವಿಂಟಾಲ್ನಷ್ಟು ಬೆಳೆದ್ಲು. 2ನೇ ವರ್ಷಕ್ಕೆ ದುಪ್ಪಟ್ಟಾಯ್ತು, 4 ಕ್ವಿಂಟಾಲ್ ಆಯ್ತು. ಮತ್ತೆ ಹೀಗೆ ಬೆಳೀತಾ 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 3ನೇ ವರ್ಷಕ್ಕೆ ಅವಳು ಒಂದು ಮನೆಯ ತುಂಬಾ ತುಂಬಿದ್ಲು ಶೇಂಗಾ ಬೆಳೆಯನ್ನ. 3ನೇ ವರ್ಷದ ಸಂದರ್ಭದಲ್ಲಿ ಮಾವ ಏನ್ ಮಾಡ್ದ, 3 ಜನ ಸೊಸೆಯರನ್ನು ಕರೆದ್ಬಿಟ್ಟು, ನೋಡಮ್ಮ, ನಾನು ಕೊಟ್ಟಿದ್ನಲ್ಲ ಶೇಂಗಾ ಬೀಜ, ತಂದು ಕೊಡಿ. ಮೊದಲನೇ ಸೊಸೆ ಯೋಚನೆ ಮಾಡಿದ್ಲು, ಈಗ ನಾನು ಸುಳ್ಳು ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ, ಒಪ್ಕೊಂಡ್ಬಿಡೋ ಸರಿ ಅಂತ ಹೇಳ್ಬಿಟ್ಟು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಮ್ಮ ಮಾವ ಎಂತ ದಡ್ರು, 3 ವರ್ಷದ ತನಕ ಇಟ್ರೆ ಇದು ಹಾಳಾಗೋಗ್ಬಿಡುತ್ತೆ, ಸುಮ್ನೆ ಹುಳ ತಿಂದ ಹಾಳಾಗೋ ಬದ್ಲು ನಾನೇ ತಿನ್ಕೊಂಡ್ಬಿಟ್ರೆ ಆಯ್ತು ಅಂದ್ಬಿಟ್ಟು ಅಂಗಡಿಲಿ ಬೇಕಾದ್ರೆ ಒಂದಿಷ್ಟು ತರ್ಸ್ಕೊಡೋಣ ಅಂದ್ಬಿಟ್ಟು ನಾನು ತಿಂದ್ಬಿಟ್ಟೆ. ಹೌದಮ್ಮ, ಆಯ್ತು ಪಕ್ಕಕ್ ಬಾ ಅಂದ. 2ನೇ ಸೊಸೆಯನ್ನ ಕರೆದ್ಬಿಟ್ಟು, ಎಲ್ಲಮ್ಮ ನಿನ್ ಕೈಲಿ ಕೊಟ್ಟಿದ್ನೆಲ್ಲ ತಗೊಂಬಾ. ಮಾವ ಇಟ್ಟಿದ್ದೀನಿ ನನ್ ಜೋಪಾನವಾಗಿ ಅಂತ ಬಹಳ ಸಡಗರದಿಂದ ಓಡೋದ್ಲು. ದೇವ್ರ ಮುಂದೆ ಇಟ್ಟಿದ್ದ ಬೆಳ್ಳಿ ಡಬ್ಬಿಯ ಸಹಿತ ತಂದು ಕೊಟ್ಲು. ತೆಗೆದ್ ನೋಡ್ತಾನೆ, ಬೆಳ್ಳಿ ಡಬ್ಬಿಯಲ್ಲಿ ಆ ಹುಳ ಎಲ್ಲ ಕಡಲೆ ಬೀಜ ಎಲ್ಲ ತಿನ್ಕೊಂಡ್ಬಿಟ್ಟು ಬರೀ ಸಿಪ್ಪೆ ಉಳ್ಕೊಂಡಿತ್ತು. 3ನೇ ಸೊಸೆಯನ್ನ ಕರೆದ. ಆಗ ಅವಳು ಹೇಳಿದ್ಲು, ಮಾವ, ನಾನ್ ನಿಮ್ಗೆ ತಂದು ಕೊಡಕ್ ಆಗಲ್ಲ, ದಯಮಾಡಿ ನೀವೇ ಬರ್ಬೇಕು ಅಂದ್ಲು. ಆಮೇಲೆ ಕರ್ಕೊಂಡೋಗಿ ಇಡೀ ಮನೆಯಲ್ಲಿ ಆ ಒಂದು ಕೋಣೆಯಲ್ಲಿ ತುಂಬಿದ್ದಂತ ಮೂಟೆಗಳನ್ನ ತೋರಿಸ್ತಾಳೆ. ಮಾವ ನೋಡಿ, ನೀವು ಕೊಟ್ಟಿದ್ದ ಕಡಲೆ ಬೀಜವನ್ನ ಈ ರೀತಿ ನಾನು ಬೆಳೆದಿದ್ದೀನಿ, ಇಷ್ಟಿದೆ ಅಂತ. ಆಗ ಆ ಮನೆಯ ಯಜಮಾನಿಕೆಯ ಕೀಲಿಯನ್ನ ಆ ಕಿರಿ ಸೊಸೆ ಕೈನಲ್ಲಿ ಕೊಡ್ತಾನೆ. ಇಲ್ಲಿ ನಾವ್ ಏನ್ ಮಾಡ್ಬೇಕು, ರಂಗನಾಥ್ಜಿಯವ್ರು ಇರ್ಬೋದು, ಸುಭಾಷ್ ಪತ್ರಿಜಿಯವ್ರು ಇರ್ಬೋದು, ನಾವುಗಳಾದ್ರೂ ಕೇವಲ ಕೊಡ್ತಕ್ಕಂಥದ್ದು 1 ಹಿಡಿ ಮಾತ್ರ. ಆ 1 ಹಿಡಿಯನ್ನ ಅಪಾರವಾಗಿ ಬೆಳೆದು ಅದನ್ನ ಜಗತ್ತಿಗೆ ಹಂಚ್ತಕ್ಕಂಥವ್ರು ತಾವೆಲ್ಲರೂ ಆಗ್ಬೇಕು. ನನ್ನ ಜೊತೆ ಒಂದು 8-9 ಜನ ನನಗೆ ಈ ಒಂದು ತರಬೇತಿ ಬಂದಿದ್ರು. ಅದರಲ್ಲಿ ನಾನೊಬ್ಬ ಇದನ್ನ ಉಳಿಸ್ಕೊಂಡೆ, ಬೆಳೆಸ್ಕೊಂಡೆ. ನಾನು ಒಂದು 2-3 ಸಾವಿರ ಜನ ವಿದ್ಯಾರ್ಥಿಗಳಿಗೆ ನನ್ನ ಶಾಲೆನಲ್ಲಿ ಮತ್ತೆ ಯೋಗ ತರಗತಿಗಳಲ್ಲಿ ನಾನು ಇದನ್ನ ಹಂಚ್ಕೊಂಡಿದ್ದೀನಿ. ಅವರೆಲ್ಲರೂ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಕೆಲವರು ಕೊಟ್ಟಂತ ಚಿತ್ರಗಳನ್ನ ತಗೊಂಡೋಗಿ ಬುದ್ಧಂದಲ್ವೇ
ತಗೊಂಡು ದೇವ್ರ ಪಟ್ಟದ ಹತ್ರ ಇಟ್ಬಿಟ್ಟು ದಿನ ಪೂಜೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರಿಂದ ಏನು ಉಪಯೋಗವಿಲ್ಲ. ಈ ಕಿರಿ ಸೊಸೆ ರೀತಿ ಬೆಳೆಯೋರೇ ಆಗ್ಬೇಕು. ಬೆಳೆಸಿ ದಯಮಾಡಿ. ಸರ್ ಒನ್ ಕನ್ಫ್ಯೂಷನ್ ಸರ್. ಹೇಳಿ. ಸರ್ ಇವಾಗ ಅದು ಕತ್ಲಲ್ಲೇ ನೋಡ್ಬೇಕಲ್ವಾ ಸರ್ ಅದು? ಇಲ್ಲ, ನೀವು ನೋಡುವಾಗ ಬೆಳಕಿನಲ್ಲೇ ನೋಡ್ಬೇಕು. ಹೌದಾ ಯಾಕಂದ್ರೆ ಅದ್ರ ಮೇಲೆ ಬೆಳಕು ಬೀಳಲಿಲ್ಲ ಅಂದ್ರೆ ಸರ್? ಬೆಳಕು ಬೀಳಲಿಲ್ಲ ಅಂತಂದ್ರೆ ನಿಮ್ಮ ರೆಟಿನಾದಲ್ಲಿ ಅದು ರಿಫ್ಲೆಕ್ಟ್ ಆಗೋದಿಲ್ಲ. ಓ, ನಾನ್ ಕತ್ಲಲ್ಲಿ ನೋಡೋ ಕತ್ಲಲ್ಲೇ ಹಾಗೆ ನೋಡಿದ್ದೆ ಸರ್. ನಾನ್ ಇಲ್ಲ ಇಲ್ಲ ಕತ್ಲಲ್ಲೇ ಇಲ್ಲ, ನೋಡಿದ್ದೆ ಕತ್ಲಲ್ಲಿ ನೋಡೋ ಸರ್. ಹಾಗಿಲ್ಲ, ಬೆಳಕಿನಲ್ಲೇ ನೋಡ್ಬೇಕು. ಹೌದಾ ಸರ್? ಹ್ಞೂ ಸರ್. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಚಿತ್ರದ ಮೇಲಕ್ಕೆ ಜಾಸ್ತಿ ಬೆಳಕು ಬೀಳಬೇಕು. ಓಹೋ. ಇದು ಆಕಾಶ ತತ್ವ ಅಂತ ಹೇಳ್ತೀವಿ ಇದನ್ನ. ಇದು ಮೊಟ್ಟ ಮೊದಲನೇ ಸ್ಟೇಜು. 21 ದಿನ ನಾನು ಹೇಳಿದ ಪ್ರಕಾರವಾಗಿ ನೀವು ಇದನ್ನ ಅಭ್ಯಾಸ ಮಾಡಿ. ಹ್ಮ್ ಸರ್. ಬಹಳಷ್ಟು ಜನ ನಮ್ಮ ಸೀನಿಯರ್ ಮಾಸ್ಟರ್ಸ್ ಈಗ ಬೆಳಗಿನ ಅವಧಿನಲ್ಲಿ ಕೆಲವರೆಲ್ಲ ಹೇಳ್ತಾ ಇದ್ರು. ಸೊ ಹಾಗಾಗಿ ಇದನ್ನ ಅಭ್ಯಾಸ ಮಾಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಸರ್ ಆಮೇಲೆ ಅದು ಚಿತ್ರ ಎಷ್ಟು ಸೈಜ್ ಪ್ರಿಂಟ್ ಮಾಡಿಸ್ಕೋಬೇಕು ಸರ್ ಅದು? ನಿಮ್ಗೆ ಎಷ್ಟು ಕೊಟ್ಟಿದೀವಿ ಪೋಸ್ಟ್ ಕಾರ್ಡ್ ಸೈಜ್ ಸಾಕು. ಸರ್. ಹಾ, ದಿನಕ್ಕೆ ಎಷ್ಟು ಸರ್ತಿ ಮಾಡ್ಬೇಕು ಸರ್? 3 ಸತಿ ಮಾಡಿ ಬಿಡುವಿದ್ರೆ. ಇಲ್ಲ ಸರ್. ಬೆಳಗ್ಗೆ ಮತ್ತು ಸಂಜೆ 5 ಬಾರಿ ಮಾಡಿ. ಕಂಪಲ್ಸರಿ. ಸರ್. ಸರ್. ಥ್ಯಾಂಕ್ಸ್ ಸರ್. ಚೆನ್ನಾಗ್ ಅನಿಸ್ತು ಸರ್. ನಾನು ಕತ್ಲಲ್ಲಿ ನೋಡಿದ್ರು ನನಗೆ ಕಾಣಿಸ್ತು ಫಸ್ಟ್ ಫಿಗರ್. ಹೌದಾ? ಹೌದು ಸರ್, ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಫುಲ್ ಇಂಪ್ರೆಸ್ ಆದೆ ನಾನು. ಓಕೆ ಓಕೆ. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್. ನಮಸ್ತೆ. ಆಯ್ತು ಆಯ್ತು, ನಮಸ್ಕಾರ. ಶೈಲಜಾ ಮಾತಾಡಿ. ಶೈಲಜಾ ಅವರು. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ನಮಸ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ. ನಮ್ಮ ಮೊಮ್ಮಕ್ಳುನು ಒಂದ್ ಮಾಡಿದ್ರು, ಇಬ್ರುನು. ನನಗೆ ಏನ್ ಬೇಕಂದ್ರೆ ಎಷ್ಟು ದಿವಸ ಮಾಡ್ಬೇಕಂತ ಬೇಕು? 21 ದಿವಸ ಸರ್. 21 ದಿನ ಮಾಡಿ. 21 ದಿನ. ಏನ್ ಹೇಳಿ? ಆಮೇಲೂ ಮಾಡ್ಬೋದಾ 21 ದಿವಸ ಆದ್ಮೇಲೂನು? ಅಲ್ಲ, ಅದು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ. ಆಯ್ತಾಯ್ತು. ಆಫ್ಟರ್ 21 ಡೇಸ್ ಇನ್ನೊಂದು ಸ್ಟೆಪ್ ಇದೆ. ಇದು ಒಟ್ಟು 3 ಸ್ಟೆಪ್ ಇದೆ. ಈಗ ಮಾಡ್ತಾ ಇರ್ತಕ್ಕಂಥದ್ದನ್ನ ಆಕಾಶ ತತ್ವ ಅಂತ ಹೇಳ್ತೀವಿ. ಆಕಾಶ ತತ್ವ ಆದ್ಮೇಲೆ 2ನೇ ಸ್ಟೆಪ್ ಚಿದಾಕಾಶ ತತ್ವ ಅಂತ ಹೇಳ್ತೀವಿ. ಚಿದಾಕಾಶ ತತ್ವ ಆದ್ಮೇಲೆ ಮಹಾಕಾಶ ತತ್ವ ಅಂತ ಹೇಳ್ತೀವಿ. ಒಟ್ಟು 63 ದಿವಸಗಳ ಒಂದು ಚಟುವಟಿಕೆ ಇದು. 21 ದಿವಸಗಳು ನೀವು ಇದನ್ನ ನಾನು ಹೇಳಿದ ರೀತಿಯಲ್ಲಿ ಅಭ್ಯಾಸ ಮಾಡಿದ್ರೆ 2ನೇ ಸ್ಟೆಪ್ ನಿಮ್ಗೆ ತುಂಬಾ ಎಂಜಾಯ್ ಮಾಡ್ತೀರಿ. ಆಮೇಲೆ 3ನೇ ಸ್ಟೆಪ್ ಅಂತೂ ನೀವು ನೆಗದೇ ಬಿಡ್ತೀರಿ ಆಕಾಶಕ್ಕೆ. ಅಷ್ಟು ಅದ್ಭುತವಾದಂತ ಒಂದು ಮನೋರಂಜನೆ ಆಗತ್ತೆ, ಮನಸ್ಸಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ನಾವಂತೂ ನಿಂತ ಜಾಗದಲ್ಲಿ ಕುಣಿದ್ ಬಿಟ್ಟಿದ್ವಿ ಪ್ರಾರಂಭದಲ್ಲಿ. ನಾವು ಅದೃಷ್ಟ ಮಾಡಿದೀವಿ ಸರ್. ನಾವು ಈ ಫೌಂಡೇಶನ್ ಮಾತಾ ಫೌಂಡೇಶನ್ ಸೇರ್ಕೊಂಡು ಇಷ್ಟೆಲ್ಲ ತಿಳ್ಕೊಬೇಕಾದ ನಾವು ಹಿಂದಿನ ಜನ್ಮದೇನೆ ಇರೋದಕ್ಕೆ ಇಲ್ಲಿ ಜಾಯಿನ್ ಆಗಿರೋ ಅಂದ್ರೆ ಎಲ್ಲರಿಗೂ ಆಗೋದಿಲ್ಲ. ಭಗವದ್ಗೀತೆ ಹೆಂಗೆ ಅಂತ ಹಂಗೆ ಭಗವದ್ಗೀತೆನೂ ಅಷ್ಟೇ ಇದ್ದರೆ ಅಷ್ಟೇ ಆಗತ್ತೆ ನಂಗೆ. ಇದು ಅದೇ ತರನೇ. ನೋಡಿ, ಕರ್ನಾಟಕದಾದ್ಯಂತ ಎಷ್ಟು ಕೋಟಿ ಜನ ಇದ್ದಾರೆ. ಎಷ್ಟು ಕೋಟಿ ಜನರಲ್ಲಿ ಎಷ್ಟು ಜನ ಇದನ್ನ ಬಳಸ್ಕೊತಾ ಇದ್ದಾರೆ ಅಲ್ವಾ? ಆದ್ರಿಂದ ನಾವೆಲ್ರು ಅದೃಷ್ಟ ಮಾಡಿದವ್ರೆ ಅಲ್ವೇ? ಈಗಾಗ್ಲೇ ಇಂದಿನ ಕ್ಲಾಸ್ ಅಲ್ಲಿ ಎಲ್ಲರೂ ಮೂರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. 3 ತಂತ್ರಗಳು ಸಾರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಇವನ್ ಮೊನ್ನೆ ಇತ್ತೀಚಿನ 1 ವೀಕ್ ಬ್ಯಾಕೆ 3ನೇ ತಂತ್ರನು ಕಂಪ್ಲೀಟ್ ಮಾಡಿಸಿದೀವಿ. ಓಕೆ, ಈಗ ಸ್ನೇಹಿತರೆ ಪ್ರತಿಯೊಬ್ಬರು ಗಮನಿಸ್ಕೊಳ್ಳಿ. ಇವತ್ತಿಂದ 21 ಡೇಸ್ ನಾವು ಕೌಂಟ್ ಮಾಡ್ತಾ ಇರ್ತೀವಿ. ನೀವು ಕೌಂಟ್ ಮಾಡ್ಕೊಂಡು ಅಭ್ಯಾಸ ಮಾಡಿ. 21 ದಿವಸ ಆದ್ಮೇಲೆ ನೆಕ್ಸ್ಟ್ ಡೇನೆ ಮತ್ತೆ 2ನೇ ತಂತ್ರ ಸರ್ ಬಂದು ಮತ್ತೆ ಟ್ರೈನಿಂಗ್ ಕೊಡ್ತಾರೆ. ಓಕೆ, ಗಮನಿಸ್ಕೊಳ್ಳಿ. ಇದು 1 ದಿವಸ ಮಾಡೋದು 1 ದಿವಸ ಬಿಡೋದು ಏನ್ ಮಾಡಕ್ ಹೋಗ್ಬಿಡಿ. ಸೊ ನಿರಂತರ ಒಂದು 21 ದಿವಸ ಅಂದ್ರೆ 21 ದಿವಸ ಮಾಡಿ. ಅವಾಗ ನಿಮ್ಗೆ ಇದರಲ್ಲಿ ಪೂರ್ತಿ ಒಂದು ಅಭ್ಯಾಸ ಆಗಿ, ಅಂದ್ರೆ ಒಂದು ಎಕ್ಸ್ಪರ್ಟೈಸ್ ಅದು ಹೇಳ್ಬೇಕಾದ್ರೆ ನೈಪುಣ್ಯತೆ ಬರುತ್ತೆ. ಸೆಕೆಂಡ್ ತಂತ್ರ ಮತ್ತೆ ಹೇಳ್ಕೊಡ್ತಾರೆ, ಅದನ್ನು ಒಂದು 21 ದಿವಸ. ಅದಾದ್ಮೇಲೆ ಕೊನೆಯದಾಗಿ 3ನೇ ತಂತ್ರ ಅಂದ್ರೆ 42 ದಿವಸ ಆದ್ಮೇಲೆ ಮತ್ತೆ ಹೇಳ್ತಾರೆ. ಅದು ಲಾಸ್ಟ್ದು ಕೊನೆಯದು ಮತ್ತೆ ಮಹಾಕಾಶ ತತ್ವ. ಈಗಾಗಲೇ ಸ್ವಲ್ಪ ಮಾಸ್ಟರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಈಗ ನೀವು ಈ ಬ್ಯಾಚ್ ಇಂದ ಮತ್ತೆ ನಿಮ್ಗೆ ಶುರು ಆಗತ್ತೆ. ರೈಟ್, ಧನ್ಯವಾದ. ಪ್ರತಿಭಾ ಅವ್ರು ಹೇಳಿ. ಪ್ರತಿಭಾ ಅವ್ರು ಮಾತಾಡಿ. 1 ನಿಮಿಷ. ಮಾತಾಡಿ. ಲಾಸ್ಟ್ ಟೈಮ್ ಅಲ್ಲಿ ನಾನು ಇದನ್ನ ಮಿಸ್ ಮಾಡಿದ್ದೆ ರೀ. ನಂಗ ಅದಾದ್ಮೇಲೆ ಉಮಾ ಮೇಡಮ್ ಇದ ಚಿದಾತತ್ವ ಬಗ್ಗೆ ನಿಮಗ್ ಕೇಳಿದ್ರು.
ಇದು ಆಕಾಶ ತೆರೆದ ಹೆಂಗ ಅಂತೇಳಿ ನಂಗೆ ಬಹಳ ಇದು ಅನ್ಸಿತ್ತು. ಈ ಸತಿ ನಮ್ ಪೋಸ್ಟ್ ನೋಡಿದ ತಕ್ಷಣ ಲಾಸ್ಟ್ ಟೈಮ್ 15 days 21 days ನಾನು ಅರ್ಧಂಬರ್ಧ ಮಾಡಿದೆ. ಬಟ್ ಈ ಸರಿ ನಾನು ಮೊನ್ನೆ ನಾಗರಾಜ್ ಸರ್ ಹತ್ರ ಇದು ರಂಗನಾಥ್ ಸರ್ ಹತ್ರ ಹಂಚ್ಕೊಂಡ್ರಿ ನನಗೆ ಏನೇನ್ ಆಗ್ಲಿಕ್ಕತ್ತದ ಅಂತ ಹೇಳಿ. ಅದಾದ್ಮೇಲೆ ನಂಗೆ ಮಾಡ್ಬೇಕು ಅನಿಸ್ತು. ಇವತ್ ಎಷ್ಟೊತ್ತಿದ್ರು ಎಲ್ಲಾ ಕೆಲ್ಸ ಬಿಟ್ಟು ಇದನ್ನ ಕಲೀಲೇಬೇಕು ಅಂತ ಹೇಳಿ ಕೂತ್ಕೊಂಡೆ. ನಂಗ್ ಬಹಳ ಸಂತೋಷ ಆಯ್ತು. ಅದು ಕಾಣಿಸ್ತ್ರಿ. ಬಟ್ ನೀವ್ ಹೇಳ್ದಂಗ ಹೂವು ಆ ಕಡೆ ಈ ಕಡೆ ಎಲ್ಲ ಹೋಯ್ತು. ಮತ್ ಮಧ್ಯ ಬಂತು. ನಮ್ಗ್ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಈಗ ಬಹಳ ಧ್ಯಾನದೊಳಗ ಆಸಕ್ತಿ ಬರ್ಲಿಕತ್ತದ. ಮೊದ್ಲೊಂದ್ 10 ನಿಮಿಷ ಕೂಡ್ತಿದ್ದೆ, ಆಫ್ ಮಾಡ್ತಿದ್ದೆ, ಹೋಗ್ತಿದ್ದೆ ಮನಿ ಕೆಲ್ಸಕ್ಕ. ಈಗ ಅಷ್ಟ್ರೊಳಗೆ ಎಲ್ಲಾ ಕೆಲಸ ಮುಗಿಸ್ಕೊಂಡು 25 days 25 ನಿಮಿಷ ನಾನು ಆರಾಮ್ ಕೂತ್ಕೋತೀನ್ರಿ. ನಮ್ಗ್ ಬಹಳ ಆಗ್ಲಿಕತ್ತದ. ಇನ್ನೊಂದ್ ಏನಂದ್ರೆ ಧ್ಯಾನ ಮಾಡೋದ್ರಿಂದ ನನಗ್ ಹೆಂಗಾಗ್ಯದ ಅಂತ ಹೇಳ್ತೀನಂದ್ರೆ, ಈಗ ಯಾರ ಬಗ್ಗೆ ಆದ್ರೂನು ಮೊದ್ಲೇನ್ ಅನ್ಸ್ತಿತ್ತು, ಇವ್ರು ಹಿಂಗ್ ಮಾಡ್ತಾರಲ್ಪ, ಹಿಂಗ್ ಮಾಡ್ಬಾರ್ದು ಅನಿಸ್ತಿತ್ತು. ನನಗ್ ಈಗ ಹೆಂಗ ಅನ್ಸ್ಲಿಕತ್ತದ ಅಂದ್ರ ಹೋಗ್ಲಿ ಬಿಡು, ಅವ್ರಿಗೇನು ತ್ರಾಸ ಇರ್ತದ, ಅದಕ್ಕ ಹಂಗ್ ಮಾಡ್ತಾರ, ಲೆಟ್ ಇಟ್ ಬಿ ಅಂತ ಹೇಳಿ ಈ ರೀತಿ ಬಿಡುವಂತ ಒಂದು ಸ್ವಭಾವ ಬರ್ಲಿಕತ್ತದ. ಎಲ್ಲರೊಳಗೂ ಒಂದು ಒಳ್ಳೆ ನೋಡೋ ಸ್ವಭಾವ ಬರ್ಲಿಕತ್ತದ. ಇವತ್ ನಮ್ ಮನಿ ಒಳಗೂ ಎಲ್ಲರಿಗೂ ಹೇಳ್ದೆ, ಇದು ಹಿಂಗ ಅದ್ರ ಸಲಗ ಆಗ್ಲಿಕತ್ತದ ಏನ್ರಿ ಗೊತ್ತಿಲ್ಲ, ಯಾರೋ ಏನು ತಪ್ಪು ಮಾಡ್ತಾರ. ಇವಾಗ ನಾನೊಂದ್ ಸ್ಕೂಲಾಗ ಅಡ್ಮಿನ್ ಇದೀನಿ. ಆ ಸ್ಕೂಲ್ ಒಳಗೆ ಎಲ್ಲ ಮಾಡ್ತಿರ್ತಾರ. ಸೊ ಪಾಪ ಅವ್ರಿಗೆ ಕಷ್ಟ ಆಗಿರ್ಬೇಕು ಬಿಡು, ಅದಕ್ಕೆ ಅಂತ ಹೇಳಿ ಈ ರೀತಿ ಒಂದ್ ಸಹನ ಮಾಡ್ಕೊಂಡು ಅವ್ನ ಅರ್ಥ ಮಾಡ್ಕೊಳ್ಳೋದು. ಅದೊಂದು ಮೊದ್ಲ ಅವ್ರ ತಪ್ಪು ಏನಾರ ಮಾಡಿದ್ರೆ ಹಿಂಗ್ ಮಾಡ್ಬಾರ್ದು ಅಂತ ಹೇಳ್ತಿದ್ದೆ. ಈಗ ಅವ್ರ ಅವ್ರನ್ನ ನಾನೇ ಕ್ಷಮಿಸ್ಕೊಂಡ್ಬಿಡ್ಲಿಕ್ಕೆ ಅನ್ನೋದೊಂದು ಧ್ಯಾನದಿಂದ ಬಂದದೇನೋ ಅಂತ ನನಗ ಅನಿಸ್ಲಿಕ್ಕೆ. ಖಂಡಿತ. ಇದೇನು ಅಂತ ಹೇಳಿದ್ರೆ ನೋಡಿ, ಇದಕ್ಕೆ ಏನ್ ಹೇಳ್ತಿರಿವಿ ಅಂತಂದ್ರೆ, ಒಬ್ಬ ನಮಗೆ ಇಷ್ಟವಿಲ್ಲದವನು ಎದುರುಗಡೆ ಬರ್ತಾ ಇರ್ತಾನೆ ಅನ್ಕೊಳ್ಳಿ. ಅವನನ್ನ ನೋಡ್ತಿದ್ದ ಹಾಗೇನೆ ನಮಗೆ ಅವನ ಮೇಲೆ ಇರ್ತಕ್ಕಂಥ ಸಿಟ್ಟು, ದ್ವೇಷ ಎಲ್ಲ ಹೆಚ್ಚುತ್ತಾ ಹೋಗುತ್ತೆ. ಅದು ಹೆಚ್ಚಾಗ್ತಾ ರೈಸ್ ಆಗ್ತಂತೆ ಮುಖ ಕೆಂಪಾಗತ್ತೆ, ಶ್ವಾಸಕೋಶ ಉಸಿರಾಟದ ವೇಗ ಜಾಸ್ತಿ ಆಗತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ. ಸೊ ಇದರಿಂದ ನನಗೆ BP ಜಾಸ್ತಿ ಐತೆ ಹೊರತು ಅವನ್ ಪಾಡ್ಗೆ ಅವನು ಹೋಗ್ತಾ ಇರ್ತಾನೆ. ಅದಕ್ಕೆ ಇಲ್ಲಿ ಇವೆಲ್ಲವನ್ನ ನಾವು ಇಲ್ಲಿ ಏನು ಮಹಾವತಾರ್ ಫೌಂಡೇಶನ್ ಅವರು ಏನ್ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಇಲ್ಲಿ ಬಂದು ಏನ್ ತಿಳಿಸ್ತಾ ಇದ್ದಾರೆ, ಇದೆಲ್ಲವನ್ನ ನಾವು ಮೈಗೂಡಿಸ್ಕೊಂಡಾಗ ಖಂಡಿತವಾಗಿ ಮೊದಲು ನನ್ನನ್ನ ನಾನ್ ಸರಿಪಡಿಸ್ಕೊಳ್ಳೋದು, ಇನ್ನೊಬ್ಬರನ್ನ ನಾನು ಸರಿಪಡಿಸೋದು ನೆಕ್ಸ್ಟ್. ಅದು ಮತ್ತೆ ಕ್ಷಮಾಗುಣ, ಕ್ಷಮೆ ಅಂತಕ್ಕಂಥದ್ದು ಬಹಳ ದೊಡ್ಡದು. ಕ್ಷಮಿಸ್ಬಿಡೋದ್ರಿಂದ ನನಗೇನೂ ನಷ್ಟವಿಲ್ಲ. ಕ್ಷಮಿಸ್ಬಿಟ್ರೆ ಏನೂ ನಷ್ಟವಾಗೋದಿಲ್ಲ. ಅದನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕಷ್ಟೇ. ಅದನ್ನ ನಾವು ಬೆಳೆಸ್ಕೊಂಡ್ರೆ ನಾವು ಬೆಳೀತಾ ಹೋಗ್ತೀವಿ ಮಾನಸಿಕವಾಗಿ. ಅದೇ ಫಸ್ಟ್ ದಲ್ಲಿ ನಾನು ಸರಿಯಾಗಿ ಅಟೆಂಡ್ ಆಗಿಲ್ರಿ, ಸ್ವಲ್ಪ ಅಟೆಂಡ್. ಬಟ್ ಈ ಸಲ ಮಾತ್ರ ಈ ಸೆಕೆಂಡ್ ಟೈಮ್ ಬ್ಯಾಚ್ ನೊಳಗಡೆ ಫಸ್ಟ್ ಟೈಮ್ ಅಟೆಂಡ್ ಆದಂಗೆ ಆಗ್ಲಿಕತ್ತೀನಿ. ಅದಕ್ಕೆ ನನ್ಗೆ ಅದು ಫಸ್ಟ್ ಒನ್ ನಾನು ಅಟೆಂಡ್ ಆಗಿಲ್ಲ. ಅದೇನು ಅಂತ ಹೇಳಿ ಸೆಕೆಂಡ್ ಒನ್ ಥರ್ಡ್ ಒನ್ ಮಹಾಕಾಶಕ್ಕ ನಾನು ಅಷ್ಟು ತಲೆ ಕೊಡ್ಲಿಲ್ಲ. ನಮ್ಗೆ ಬರೀ ಅದೇ ಚಿಂತೆ ಇತ್ತು, ಮೊದ್ಲೇದೇನಿತ್ತು ಕಲಿಬೇಕಿತ್ತಲ್ಲ ನಾನು ಅಂತ ಹೇಳಿ. ಬಟ್ ಈ ಸತಿ ನಾನು ಫಸ್ಟ್ ಒನ್ ಕಲ್ತೀನಿ, ನನಗೊಂಥರ ಖುಷಿ ಆಗಿದೆ. ಅದರ ಆಕಾಶವಾಣಿ ಅಂತ ಬಹಳ ಚಲೋ. ನಾವ್ ಒಂದ್ಸಲ ಮೈಸೂರಿಗೆ ಬಂದ್ರೆ ನಿಮ್ ಹತ್ರ ಬಂದು ಭೇಟಿಯಾಗಿ ಒಂದ್ 15 ದಿವಸ ಇದ್ದು ಯೋಗ ಕಲ್ತ್ ಹೋಗ್ತೀನಿ. ಖಂಡಿತ ಬನ್ನಿ, ಖಂಡಿತ ಬನ್ನಿ. ಹಾರ್ಟಿ ವೆಲ್ಕಮ್. ಆಯ್ತು. ಓಕೆ ಸ್ನೇಹಿತರೆ, ಸೊ ಇನ್ನು ಯಾರಾದ್ರೂ ಮಾತಾಡ್ಬೇಕಾದ್ರೆ ಮಾತಾಡಿ, ಇಲ್ಲಾಂದ್ರೆ ಮುಂದಿನ ಅಂಶ. ಸೊ ಇವತ್ತು ಏನೊಂದು 5 ನಿಮಿಷಲ್ಲೇ ಕ್ಲೋಸ್ ಮಾಡೋಣ ಸೆಷನ್, ಯಾಕಂದ್ರೆ ಈಗಾಗಲೇ 11 o'clock ಆಗ್ತಾ ಇದೆ, 11 ಗಂಟೆ. ಇನ್ನು ಯಾರು ಐ ಥಿಂಕ್ ಯಾರು ಮಾತಾಡೋರು ಇಲ್ಲ ಅಂತ ಅನ್ಕೋತೀನಿ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸರ್, ಎಲ್ಲರೂ ಹಂಚ್ಕೊಂಡಿದ್ದಾರೆ ಮೋಸ್ಟ್ಲಿ. ಓಕೆ ರೈಟ್. ರೇಣುಕಾ ಅವರೇ ಮಾತಾಡ್ತೀರಾ? ಮಾತಾಡಿ ಸರ್. ಮಾತಾಡದೇ ಇದ್ರು ಮಾತಾಡ್ಬೇಕು ಅಂತ ಅನ್ಸುತ್ತೆ ಸರ್, ಅಷ್ಟು ನಿಮ್ಮ ಒಂದು ಕ್ಲಾಸ್ ವೈಬ್ರೇಷನ್ ಸರ್. ನಿಜವಾಗ್ಲೂನು ನೀವ್ ಮಾತಾಡೋ ಒಂದ್ ಮಾತು ಎಲ್ರಿಗೂ ಖುಷಿ ಕೊಡುತ್ತೆ. ಅದರಲ್ಲೂ ಬುದ್ಧ ದೇವನನ್ನೇ ತೋರ್ಸ್ಬಿಟ್ಟಿದ್ದೀರಾ. ಎಷ್ಟೋ ಒಂದು ಭಾಗ್ಯ, ದೇವ್ರ ನೋಡ್ಬೇಕು, ಒಂದ್ ಬುದ್ಧ ದೇವನ ಮೇಲೆ ಆಸೆ ಆಗ್ತಿರುತ್ತೆ. ಎಲ್ಲಾದ್ರೂ ಒಂದು ಬುದ್ಧನ ಒಂದು ಪ್ರತಿಮೆ ನೋಡಿದಾಗ ಅಲ್ಲಿ ಹೋಗಿ ನಿಂತ್ಕೋಬೇಕು, ಏನೋ ಒಂದು ಅಟ್ರಾಕ್ಷನ್ ಆಗುತ್ತೆ ಆ ಪ್ರತಿಮೆ ನೋಡಿದಾಗ. ಆದ್ರೆ ಅವ್ರನ್ನೇ ನಮ್ನ ಪ್ರತ್ಯಕ್ಷವಾಗಿ ನೀವು ತೋರ್ಸಿರೋದಕ್ಕೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂತ ಮಹಾ ಶಾಂತ ಮೂರ್ತಿಯನ್ನ
ನಾವು ಇಷ್ಟೊತ್ತಿನಲ್ಲಿ ನೆನಪು ಮಾಡ್ಕೊಳ್ತಕ್ಕಂಥದ್ದು, ಅವರ ಮುಖದವನ್ನ ದರ್ಶನ ಮಾಡ್ತಕ್ಕಂಥದ್ದು ಸಾಧಾರಣವಾದಂತ ವಿಷಯ ಅಲ್ಲ. ಹಾಗಾಗಿ ಮಹಾತ್ಮರು ಯಾವತ್ತು ಮಹಾತ್ಮರೇ, ಅವತಾರ ಪುರುಷರು ಅವರು. ಹಾಗಾಗಿ ಅಂತಹವರನ್ನ ನೆನಪು ಮಾಡ್ಕೊಳ್ತಾ ಇದ್ದೀವಲ್ಲ, ನಮ್ಮಂತಹ ಸೌಭಾಗ್ಯವಂತರು ಯಾರು ಇಲ್ಲ. ಇಷ್ಟೊತ್ತಿಗೆಲ್ಲ ಯಾರ್ಯಾರೋ ಕೆಲವರು ಸೀರಿಯಲ್ ನೋಡ್ಕೊಂಡು ಮನಸ್ಸನ್ನ ಉದ್ವೇಗಗೊಳಿಸ್ಕೊಂಡು ಏನೆಲ್ಲ ಅವಾಂತರ ಮಾಡ್ಕೊಳ್ತಾ ಇದ್ದಾರೆ. ನಾವು ಮನಸ್ಸನ್ನ ಪ್ರಸನ್ನಗೊಳಿಸ್ಕೊಳ್ತಾ ಇದ್ದೀವಿ ಅಲ್ವೇ? ಆದ್ರಿಂದ ನಮಗಿಂತ ಮಹಾಭಾಗ್ಯಶಾಲಿಗಳು ಯಾರಿದ್ದಾರೆ? ನಿಜ ನಿಜ ಗುರುಗಳೇ. ಈಗ ನಾವು ಈ ತರದೊಂದು ಅನುಭವ ಕಂಡಿದೀವಿ, ಬನ್ನಿ ನಿಮ್ಗೂ ಹೇಳ್ಕೊಡ್ತೀವಿ ಅಂತ ಕೆಲವ್ರಿಗೆ ಹೇಳ್ದಾಗ ಹೋಗು ಅನ್ನೋ ಒಂದು ನೆಗ್ಲೆಕ್ಟ್ ತೋರಿಸ್ತಿದ್ದಾರೆ. ನಿಜವಾಗ್ಲೂ ಅವ್ರ ದುರದೃಷ್ಟವಂತಾರೆ ಅಂತಾನೆ ಹೇಳ್ಬೋದು. ಅಲ್ಲೇನು ಅಂತ ಹೇಳಿದ್ರೆ, ಮಲ್ಲಿಗೆ ಹೂವು ಅರಳ್ತಾ ಇದ್ದ ಹಾಗೆ ಅದರ ಸುವಾಸನೆ ಬೇಕಾಗ್ಲಿ ಬೇಡವಾಗ್ಲಿ ಹೇಗೆ ಹರಡ್ತಾ ಹೋಗುತ್ತೋ ಹಾಗೆ ನನ್ನಲ್ಲಿ ನನ್ನ ಸಾಧನೆ ಅಂತಕ್ಕಂಥದ್ದು ಅದು ಸಂಪೂರ್ಣವಾಗಿ ಅರಳಿದಾಗ ಅದರ ಇದು ಯಾರಿಗೆ ಗೊತ್ತಾಗುತ್ತೆ ಅವ್ರು ಬರ್ತಾರೆ ನಮ್ಮ ಹತ್ರ. ಬರ್ಲಿ ಬಿಡಿ. ಈಗ ನಾನು ಹೆಚ್ಚು ಕಮ್ಮಿ 20 ವರ್ಷದಿಂದ ಈ ಒಂದು ಚಟುವಟಿಕೆನ ನಾನು ಯೋಗ ತರಗತಿಗಳಲ್ಲಿ ಮತ್ತೆ ನಾನು ಸರ್ವಿಸ್ ನಲ್ಲಿ ಇದ್ದಾಗ ಶಾಲೆಗಳಲ್ಲಿ ಮಕ್ಕಳಿಗೆ ಮಾಡಿಸ್ತಾ ಇದ್ದೆ. ಇವತ್ತು ಕೂಡ ಆ ಮಕ್ಕಳು ವಿದ್ಯಾರ್ಥಿನಿಯರು ನನಗೆ ಅವ್ರಿಗೆ ಮಕ್ಕಳೇ ಆಗಿದ್ದಾರೆ, ಮೊಮ್ಮಕ್ಕಳಾಗ್ತಾ ಇದ್ದಾರೆ. ಅವ್ರು ಫೋನ್ ಮಾಡ್ತಾ ಇದ್ದಾರೆ ನನಗೆ. ಮೊನ್ನೆ 4-5 ಜನ ಹೆಣ್ಮಕ್ಳು ಗೃಹಿಣಿಯರು ಅವ್ರು ಬಂದು ಮಾತನಾಡ್ಸ್ಕೊಂಡವ್ರು, ನಿಮ್ಮಲ್ಲಿ ಕಲ್ತಂತದನ್ನೆಲ್ಲ ನಾನು ನಮ್ಮ ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ದೀವಿ ಸರ್, ನೋಡಿ ಸರ್ ಇದೆಲ್ಲ ಇಟ್ಕೊಂಡಿದ್ದೀವಿ ಅಂತ ಹೇಳಿ ಫೋನ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮನ್ನ ನೋಡಿ ನಾವು ಹೇಳಿ ಕರಿಬೇಕಾಗಿಲ್ಲ, ನಮ್ಮನ್ನ ನೋಡ್ತಿದ್ದ ಹಾಗೇನೆ ಅವರಲ್ಲಿ ಆ ಭಾವನೆ ಬರಬೇಕು. ಬರೋ ತನಕ ಪ್ರಯತ್ನ ಮಾಡ್ತಾ ಹೋಗೋಣ. ಸುಭಾಷ್ ಪತ್ರಿಜಿ ಅವರೇನು ಇದ್ದಕ್ಕಿದ್ದಾಗೆ ಪಿರಮಿಡ್ ಕಟ್ಟಿಸ್ಬಿಟ್ರೆ? ರಂಗನಾಥ್ ಸರ್ ಹೇಳ್ತಾ ಇದ್ರು ಅವತ್ತು, ಬಹಳಷ್ಟು ಜನರನ್ನ ಸೇರಿಸಿ ಕರೆದು ಅವರು ಧ್ಯಾನ ಮಾಡಿ ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಎಷ್ಟು ಶ್ರಮ ಪಟ್ಟು ಅವರು ಇಲ್ಲಿ ಬಂದು ಪಿರಮಿಡ್ ವ್ಯಾಲಿಯನ್ನ ಕಟ್ಟಿಸಿದ್ದಾರೆ. ಆದ್ರಿಂದ ಯಾವುದು ಏಕದಮ್ ಬೆಳೆಯಲ್ಲ, ಇದ್ದಕ್ಕಿದ್ದಾಗೆ ಉದ್ಭವ ಆಗೋದಿಲ್ಲ, ಶ್ರಮ ಬೇಕು. ಧನ್ಯವಾದ. ಧನ್ಯವಾದ ಗುರುಜಿ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಮತ್ತೆ ಯಾಕಂದ್ರೆ ಇವತ್ತಿನ ಮೊದಲನೇ ತಂತ್ರ ನಮ್ಮ ಸ್ನೇಹಿತರಿಗೆಲ್ಲ ನೀವು ತಿಳಿಸ್ಕೊಟ್ಟಿದ್ರಿ. ಖಂಡಿತವಾಗಿ ನಾವೆಲ್ಲ ಪಾಲನೆ ಮಾಡಿ ಮತ್ತೆ 21 ದಿವಸ ಆದ್ಮೇಲೆ ತಮ್ಮ ಸೆಕೆಂಡ್ ತಂತ್ರ ನಾವು ನಿಮ್ಮಿಂದ ತಗೊಂತೀವಿ ಅಂತ ಆಶಿಸ್ತಾ ಇದೆ ಸರ್. ಥ್ಯಾಂಕ್ ಯು. ಓಕೆ ಸರ್. ಸ್ನೇಹಿತರೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಅದ್ಭುತವಾಗಿ ನಡೆಸ್ಕೊಟ್ಟಿದೀವಿ. ಕೊನೆಯದಾಗಿ ನಮ್ಮ ಆಧ್ಯಾತ್ಮಿಕ ಪರಿಕಲ್ಪನೆ ಅಂತ ನಾವು ತಿಳ್ಕೊಂಡಕ್ಕೆ ಇವತ್ತಿನ ಅಂಶ ಏನಂದ್ರೆ, ಈ ದುಷ್ಟ ಮನುಷ್ಯನಿಂದ ಈ ಕುರುಡಾದ ಒಳ್ಳೆ ಆತ್ಮಕಥ ಅಂದ್ರೆ ಈ ದುಷ್ಟ ಆತ್ಮಲಿರ್ತದಲ್ಲ, ದುಷ್ಟ ಆತ್ಮಗಳು ದುಷ್ಟ ಮನುಷ್ಯನಿಂದ ಒಂದು ಒಳ್ಳೆ ಆತ್ಮ ಹೇಗೆ ಮೋಸ ಹೋಗುತ್ತೆ ಅಂತ ಅನ್ನೋದು ಈ ಭೂಮಿ ಮೇಲೆ ನಡೀತಾ ಇರೋಂಥದ್ದು. ಈ ಭೂಮಿ ಮೇಲೆ ಈಗಾಗಲೇ ನಡೀತಾ ಇರೋಂಥ ಈ ವ್ಯವಹಾರವನ್ನು ಒಂದು ಕಥಾ ಅಂತ ಹೇಳಕ್ಕಾಗಲ್ಲ, ಅದು ಒಂದು ರಿಯಲ್ ಆಗಿ ಅಂದ್ರೆ ನಿಜವಾಗಿ ಆಗಿರುವಂತ ಒಂದು ಸಂಘಟನೆ ಇದು, ಆ ಘಟನೆ ಇದು ಅಂತ ಹೇಳ್ಬೋದು. ಸೊ ಇದು ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳಿ ನಾನು ಇವತ್ತಿನ ಕಾರ್ಯಕ್ರಮ ಮುಗಿಸೋಕೆ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಏನಾಗುತ್ತಂದ್ರೆ ಒಂದು ಬುಕ್ ಇದೆ ನಿಮ್ಗೆ, ಜೀವಾತ್ಮ ಪ್ರಪಂಚ ನಿಯಮಗಳು ಅಂತ ಇದೆ. ಆ ಬುಕ್ ನೀವು ಹೋದ್ರೆ ಈ ಅಂಶ ನಿಮ್ಗೆ ಬಹಳ ಹೆಚ್ಚಾಗಿ ನಿಮ್ಗೆ ಅರ್ಥ ಆಗತ್ತೆ. ಏನಂತಂದ್ರೆ ಸ್ನೇಹಿತರೆ, ಆ ಬುಕ್ ಯಾರು ಬರ್ದಿದ್ರು ಅಂದ್ರೆ ಹೇಳ್ಬೇಕಂದ್ರೆ, ಒಂದು ತಂದೆ ತಾಯಿ ಅವ್ರ ಮಕ್ಕಳು ಇಬ್ರು ಮಕ್ಕಳು ಗಂಡು ಮಕ್ಕಳು ಅವ್ರೇನ್ ಮಾಡಿದ್ರೆ ಅವ್ರಿಗೆ ಒಂದು ಈ ರೇಸಿಂಗ್ ಅಂತ ಅಂದ್ರೆ ಕಾರ್ ರೇಸಿಂಗ್ ಇದೆಲ್ಲ ತುಂಬಾ ಹೆಚ್ಚು ಅವ್ರಿಗೆ ಪ್ರೀತಿ. ಆದ್ರೆ ಅವರು ಮುಂಬೈಗೆ ಹೋಗ್ತಾರೆ. ಅದೇ ಅವ್ರದ್ದು ಪುಣೆ ವಾಸಿಯವರು. ಮುಂಬೈಗೆ ಹೋಗುವಾಗ ಅಲ್ಲಿ ಮತ್ತೆ ತಿರ್ಗಾ ವಾಪಸ್ಸು ಬರ್ತಾ ಇರುವಾಗ ಆಕ್ಸಿಡೆಂಟ್ ಆಗಿ ಇಬ್ರು ತೀರೋಗ್ತಾರೆ. ಇಬ್ರು ಮಕ್ಕಳು ಆನ್ ದ ಸ್ಪಾಟ್ ಅಲ್ಲಿ ತೀರೋಗ್ತಾರೆ. ಇವರಿಬ್ರು ತಂದೆ ತಾಯಿ ಸ್ವಲ್ಪ ವಯಸ್ಸಾಗಿರ್ತದೆ. ಅವ್ರಿಗೂ ಏನ್ ಮಾಡ್ಬೇಕಂತ ಅರ್ಥ ಆಗಲ್ಲ. ಆಲ್ ಆಫ್ ಸಡನ್ ಇಬ್ಬರೇ ಮಕ್ಕಳು ಇಬ್ರು ಒಂದೇ ಸಾರಿ ತೀರೋದ್ರೆ ನೀವು ಅರ್ಥ ಮಾಡ್ಕೋಬಹುದು ಅವರು ಲೈಫಲ್ಲಿ ಎಷ್ಟು ಒಂಥರ ದುಃಖ ವಿಚಾರ ಅಂತಲ್ವಾ. ಅವಾಗ ಅವರು ಎಷ್ಟೋ ಪ್ರಯತ್ನ ಅಂದ್ರೆ ತೀರೋಗ್ತಾರೆ, ಅವರು ಬಾಡಿಗಲ್ಲಿ ವೆಕೇಟ್ ಆಗ್ತದೆ, ಹೋಗ್ತದೆ, ಎಲ್ಲ ಆಯ್ತು, ಅಂತಕ್ರಿಯೆಲ್ಲ ಎಲ್ಲ ಆಗತ್ತೆ. ಆಮೇಲೆ ವಾಪಸ್ ಬಂದ್ಮೇಲೆ ಇವ್ರಿಗೊಂದು ಆಸೆ ಏನಂದ್ರೆ ಅವ್ರಿಬ್ಬರ ಜೊತೆ ಮಾತಾಡ್ಬೇಕು, ಯಾಕೆ ಇಷ್ಟು ಬೇಗ ತೀರೋಗಿದ್ರು, ಇಷ್ಟು ಬೇಗ ಒಟ್ಟೋಗಿದ್ರು, ನಮ್ಗೆ ಬಿಟ್ಟು ಹೋಗಿದ್ರು ಅಂತ ಇವ್ರು ತಿಳ್ಕೊಬೇಕಂತ ಆಸೆ. ಅವ್ರಿಗೆ ಯಾವುದೋ ಒಂದು ಮೀಡಿಯಂಶಿಪ್ ಸಿಗತ್ತೆ. ಮೀಡಿಯಂಶಿಪ್ ಅಂದ್ರೆ ನಮ್ಮ ಪರಲೋಕ ಆತ್ಮಗಳ ಜೊತೆಗೆ ಮಾತಾಡುವಂತ ಒಂದು ಮೀಡಿಯಂಶಿಪ್ ಅಂತ. ಸ್ವಲ್ಪ ಈ ಭೂಮಿ ಮೇಲೆ ಇರುವಂತ ಮನುಷ್ಯರು ಸ್ವಲ್ಪ ಶಕ್ತಿ ಹೆಚ್ಚಿಗಿರುವಂತವ್ರು ಮಾತಾಡ್ತಾ ಇರ್ತಾರೆ. ಈ ಮೀಡಿಯಂಶಿಪ್ ಅಂತ ಕೇಳ್ತೀವಿ ನಾವು.
ಸೊ ಅವ್ರು ಸಿಗ್ತಾರೆ, ಇವರಿಗೆ ಕಾಂಟ್ಯಾಕ್ಟ್ ಸಿಗ್ತಾರೆ. ಸಿಕ್ಕಿದ ಮೇಲೆ ಅವರು ಪ್ರಯತ್ನ ಮಾಡಿಸಿ ಕನೆಕ್ಟ್ ಮಾಡಿಸ್ತಾರೆ. ಕನೆಕ್ಟ್ ಮಾಡುವಾಗ ಅವ್ರು ಆ ಕಡೆಯಿಂದ ಅವ್ರ ಮಕ್ಕಳ, ಇನ್ನು ಯಾರು ಬೇರೆಯವ್ರು ಮಾತಾಡಿದ್ರು ಅವ್ರನ್ನೂ ಮಕ್ಕಳ ಅಂತ ಅನ್ಕೋಬೋದಲ್ಲ. ಆದ್ರೆ ಅವ್ರ ಮನೆಯಲ್ಲಿ ವ್ಯವಹಾರಿಕ ಭಾಷೆ ಇರುತ್ತೆ. ತಾಯಿನಿಯ ಏನಂತ ಕರೀತಾನೆ ಮಗ, ಆ ಆ ವರ್ಡ್ನು ಮೊದಲನೇದಾಗಿ ಅವ್ರು ಆ ಕಡೆಯಿಂದ ಪ್ರೊನೌನ್ಸಿಯೇಷನ್ ಬರುತ್ತೆ. ಅವಾಗ ಅವರು ಇಬ್ರು ತಂದೆ ತಾಯಿಗೆ ಗ್ಯಾರಂಟಿ ಆಯ್ತು, ಓ ನಮ್ಮ ಮಕ್ಕಳೇ ಲೈನ್ಗೆ ಬಂದ್ರು, ನಮ್ಮ ಮಕ್ಕಳು ಇಬ್ರು ಲೈನ್ಗೆ ಬಂದಿದ್ರು ಅಂತ. ಅವಾಗ ಅವ್ರ ಗ್ಯಾರಂಟಿ ಆಗಿ ಅಲ್ಲಿಂದ ಶುರು ಆಗತ್ತೆ ಅವ್ರು ಇಬ್ರು ಸಂಭಾಷಣ. ಸೊ ಶುರುವಾಗಿ ಏನಾಗತ್ತಂದ್ರೆ ಈ ಬುಕ್ ಬರೆಯುವಂತ ಅವಕಾಶ ಅವ್ರಿಗೆ ಬರುತ್ತೆ. ಅಂದ್ರೆ ಜೀವಾತ್ಮ ಪ್ರಪಂಚ ನಿಯಮಗಳಂತ, ಇದು ನಿಮ್ಗೆ ಅಮೆಜಾನ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಓದಿ ಬುಕ್ನು. ಸ್ನೇಹಿತರೆ, ನಾವು ಇತರ ಪ್ರಪಂಚ ಅಂದ್ರೆ ಆತ್ಮ ಪ್ರಪಂಚದಲ್ಲಿ ಇದೆ, ಅಲ್ಲಿ ಏನೇನು ನಡೀತದೆ, ಏನೇನು ಘಟನೆಗಳು, ಏನೇನು ಯಾವ ತರ ನಡೀತಾ ಇರ್ತದೆ ಅಂತ ಸ್ವಲ್ಪ ತಿಳ್ಕೊಳಕ್ಕೆ ನಮ್ಗೂ ಮಾಹಿತಿ ಬೇಕು, ಅಂದ್ರೆ ನಾಲೆಡ್ಜ್ ಬೇಕಲ್ಲ. ಅದೆಲ್ಲನೂ ಅಂದ್ರೆ ಪ್ರಾಯೋಗಪೂರ್ವಕವಾಗಿ ಧ್ಯಾನ ಮಾಡಿಕೊಂಡು ಅತಿ ಹೆಚ್ಚಾಗಿ ತಿಳ್ಕೊಬಹುದು. ಅದ್ ಜೊತೆಗೆ ಈ ಬುಕ್ ಓದಿದ್ರೆ ನಿಮ್ಗೆ ಪೂರ್ತಿ ಸಬ್ಜೆಕ್ಟ್ ಅರ್ಥ ಆಗುತ್ತೆ ಸ್ನೇಹಿತರೆ. ಇತರ ಪ್ರಪಂಚಗಳಂದ್ರೆ ಆತ್ಮಲೋಕಗಳು, ಆತ್ಮ ಪ್ರಪಂಚಗಳ ಬಗ್ಗೆ ಪೂರ್ತಿ ಮಾಹಿತಿ ನಿಮ್ಗೆ ಸಿಗುವಂತ ಅವಕಾಶ ಇದೆ. ಸೊ ಇದರಲ್ಲಿ ಬರ್ದಿರುವಂತ ಈ ಘಟನೆ ಏನಂದ್ರೆ ಇದು ನಿಜವಾದ ಘಟನೆ. ಏನಾಗಿದೆ ಅಂದ್ರೆ ಸ್ನೇಹಿತರೆ, ಈಗ ಇಬ್ರು ಮಕ್ಕಳು ಮೇಲಕ್ಕೆ ಹೋಗಿದಾರಲ್ಲ, ಇವ್ರಿಗೆ ಈ ಬುಕ್ ಅಲ್ಲಿ ಈ ಪರ್ಟಿಕ್ಯುಲರ್ ಚಾಪ್ಟರ್ ಆ ಮಕ್ಕಳು ಎಲ್ಲಿರೋದಂತದೇ ಆ ತಂದೆ ತಾಯಿ ಬರ್ದಿರ್ತಾರೆ. ಓಕೆ, ಏನಂತಂದ್ರೆ ಒಂದು ಘಟನೆ ಬಗ್ಗೆ ಹೇಳ್ತಾರೆ ಅವರು ತಂದೆ ತಾಯಿಗೆ, ಇವ್ರು ಹೇಳ್ತಾರೆ. ಸೊ ಏನಾಗಿದೆ, ಅವರು ಅಂದ್ರೆ ಮೇಲೆ ಲೋಕದಲ್ಲಿ ಈ ಇಬ್ರು ಮಕ್ಕಳು ಏನಾಗ್ತಂದ್ರೆ ಸ್ನೇಹಿತರೆ, ಈಗಾಗಲೇ ನಮ್ಮ ಹಾಸ್ಟೆಲ್ ಪ್ರಪಂಚದಲ್ಲಿ ಅಂದ್ರೆ ಸೂಕ್ಷ್ಮ ಲೋಕದಲ್ಲಿ 7 ಹಂತಗಳಿರ್ತಂತ ಅಂತ ನಾನು ಈಗಾಗಲೇ ಹೇಳಿದ್ದೀನಿ, ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. 7 ಹಂತಗಳು. 1ನೇ ಹಂತ 1, 2, 3, 4, 5, 6, 7. 1, 2, 3 ಒಂದು ಕತಲೋಕಗಳು. ಕತಲೋಕಗಳು ಅಂದ್ರೆ ನರಕ ಲೋಕಗಳು. 4ನೇದು ಮಧ್ಯದಲ್ಲಿರುತ್ತೆ. ಅದಾದ್ಮೇಲೆ 5, 6, 7 ಈ 3 ಒಂದು ಸ್ವರ್ಗಲೋಕ ಮತ್ತೆ ಬೆಳಕಿರುವಂತ ಲೋಕಗಳು, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಇವರು ಬೆಳಕಿಂತ ಲೋಕಗಳಿಗೆ ಹೋಗ್ತಾರೆ ಈ ಇಬ್ರು ಮಕ್ಕಳು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲೇ ತೀರೋಗ್ತಾರಲ್ಲ, ಏನ್ ಅಷ್ಟು ದೊಡ್ಡ ಕೆಟ್ಟ ಕರ್ಮಗಳು ಏನು ಮಾಡಿರ್ಲಿಲ್ಲ. ಸೊ ಆರಾಮಾಗಿ ಅವರು 5ನೇ ಲೋಕ 6ನೇ ಲೋಕ ಹೋಗ್ತಾರೆ. ಅಲ್ಲಿಂದ ಒಂದ್ ದಿವ್ಸ ಏನಾಗತ್ತೆ ಅಂದ್ರೆ ನೋಡಿ, ಅವ್ರು ಹೇಳ್ತಾರ ಘಟನೆ ಅಂದ್ರೆ ಯಾವ ತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೋ ನಿಮ್ಗೆ ಒಂದು 5 ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವರು ಒಂದ್ ದಿವ್ಸ ಏನಾಗತ್ತೆ, ಅಂದ್ರೆ ಅವ್ರಿರುವಂತ ಲೋಕ 5, 6ನೇ ಲೋಕ, ಬೆಳಕಿರುವಂತ ಲೋಕ, ಅದು ಸ್ವರ್ಗಲೋಕ ಅಂತ ಕರಿಬಹುದು. ಅಲ್ಲಿಗೆ ಅವ್ರಿಗೊಂದು ಮೆಸೇಜ್ ಬರುತ್ತೆ. ಏನಂತಂದ್ರೆ, ನೀವು ಕೆಳಗಡೆ ಇರುವಂತ 1ನೇ ಹಂತಕ್ಕೆ ಹೋಗಿ ಅಂತ, 1ನೇ ಹಂತಕ್ಕೆ ಹೋಗಿ ಅಂತ ಇವರಿಬ್ಬರಿಗೆ ಮೆಸೇಜ್ ಬರುತ್ತೆ. ಇವರಿಬ್ರು ಬರ್ಬೇಕಂದ್ರೆ ಕಾರಣ, ಮೇಲೆಯಿಂದ ಅವ್ರಿಗಿಂತ ಹೆಚ್ಚಿರುವಂತ ಒಂದು ಸದಾತ್ಮ ಅಂದ್ರೆ ಉನ್ನತ ಆತ್ಮ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ, ಸಲಹೆ ಕೊಡುತ್ತೆ, ಅಲ್ಲಿ ಹೋಗಿ ನೀವು ತಕ್ಷಣವೇ ಹೋಗಿ ಅಂತ. ಯಾಕೆ ಹೋಗ್ಬೇಕು ಅಂತ ಅವ್ರು ನೋಡಿದ್ರೆ ಇಲ್ಲಿ ಏನಾಗತ್ತಂದ್ರೆ, ಇಲ್ಲೊಬ್ರು ಒಂದು ಆತ್ಮ ಅಂದ್ರೆ ಈಗ ಜಸ್ಟ್ ಈಗಲೇ 1ನೇ ಹಂತಕ್ಕೆ ಬಂದು ಸೇರ್ಕೊಂಡಿರ್ತದೆ. ಆ ಆತ್ಮ ಸೊ ಘೋಷಿಸ್ತಾ ಇರ್ತದೆ. ಏನ್ ಘೋಷಿಸ್ತಾ ಇರ್ತದೆ ಅಂದ್ರೆ, ನನ್ನ ಕಾಪಾಡಿ ಅಂತ ಒಂದು ಘೋಷಣೆ. ಸೊ ಅಂದ್ರೆ ನಿರಂತರ ಘೋಷಣೆ ಮಾಡ್ತಾ ಇರ್ತದೆ ಆತ್ಮ. ಯಾಕಪ್ಪ ಇಷ್ಟು ಘೋಷಣೆ ಮಾಡ್ತದೆ ಅಂತ ಹೇಳ್ಬಿಟ್ಟು ಉನ್ನತ ಆತ್ಮ ತಿಳ್ಕೊಂಡು ಇವರಿಬ್ಬರು ಕಲಿಸ್ತದೆ. ನೀವು ಹೋಗಿ ನೋಡಿ, ಅವ್ರಿಗೆ ಪರಿಷ್ಕಾರ ಕೊಡಿ, ಸ್ವಲ್ಪ ಅವ್ರಿಗೆ ಏನಾದ್ರು ಸಮಯ ಅಂದ್ರೆ ಒಂದು ಹೇಳ್ಬೇಕಂದ್ರೆ ಅವನು ಪಸಿಫೈ ಶಾಂತ ಮಾಡಿ ಅಂತ ಅಲ್ವಾ. ಆಗ ಬರ್ತಾರೆ ಇವರಿಬ್ಬರು, ಬಂದು ಕೇಳೋದು ಶುರು ಮಾಡ್ತಾರೆ. ಏನು ನೀವು ಏನಾಗಿದೆ, ಯಾಕೆ ಇಲ್ಲಿ ಬಂದು ಸೇರ್ಕೊಂಡಿದ್ರಿ ಅಂತಂದ್ರೆ, ಮೊದಲನೇದಾಗಿ ನನಗೂ ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಾನು ಈ ಪ್ರಪಂಚದಲ್ಲಿ, ಈ ಕತ್ತಲ ಲೋಕದಲ್ಲಿ ನಾನು 1 ನಿಮಿಷ ಇರಕ್ಕೆ ನಾನು ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಪೂರ್ತಿ ಕತ್ತಲಿದೆ. ನಾನು ಇಲ್ಲಿಂದ ಆಚೆ ಕಡೆ ಹೋಗಕ್ಕೆ ನನಗೇನೋ ಸಹಾಯ ಮಾಡ್ತೀರಾ ಅಂತ ಸಹಾಯ ಮಾಡಕ್ಕೂ, ಅಂದ್ರೆ ದೇವ್ರ ನಮ್ಗೆ ಸಹಾಯ ಮಾಡಿ ಅಂತ ಕೇಳುವಾಗ ಇವ್ರಿಬ್ರು ಬಂದು ದೇವ್ರ ತರ ಇವ್ರಿಬ್ರು ಬರ್ತಾರೆ. ಆ ಎಮ್ಮ ಫಸ್ಟ್ ಆಫ್ ಆಲ್ ಬಂದಿರುವಂತ ಆತ್ಮ ಅವರು ಅಂದ್ರೆ ಹೆಣ್ಣು. ಓಕೆ, ಅವ್ರು ಏನಂತಂದ್ರೆ, ನಾನು ದೇವ್ರ ಕಾಪಾಡಿ ಅಂದ್ರೆ ನೀವು ಬಂದಿರಲ್ಲ ಇಲ್ಲಿ, ನೀವ್ ಯಾರು ಅಂತ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲೆಲ್ಲ ದೇವ್ರ ಕಲ್ಚರ್ ನಾವು ಬಂದಿದೀವಿ, ಇಲ್ಲಿ ಏನ್ ತೊಂದರೆ ಇಲ್ಲ, ನಾವೆಲ್ಲ ಹೆಲ್ಪ್ ಮಾಡ್ತೀವಿ, ನೀವೇನು ಯೋಚನೆ ಮಾಡ್ಬಿಡಿ ಅಂತ ಹೇಳ್ತಾರೆ. ಇಲ್ಲ ನನ್ಗೆ ನಿಜವಾಗಿ ನೀವು ಹೆಲ್ಪ್ ಮಾಡ್ತೀರಾ ಅಂದ್ರೆ, ಎಲ್ಲ ಖಂಡಿತವಾಗಿ ಹೆಲ್ಪ್ ಮಾಡ್ತೀವಿ. ಸೊ ನಾವೆಲ್ಲದೆಲ್ಲ ನೀವು ಪಾಲನೆ ಮಾಡ್ಬೇಕು ಅಂತ ಹೇಳ್ತಾರೆ. ಆಯ್ತು, ನಾನು ಪಾಲನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಯ್ತು, ಯಾಕೆ ನೀವು ಇಲ್ಲಿ ಬಂದಿದ್ರಿ, ಏನು ಕಾರಣ ಅಂತ ಹೇಳೋದು ಅಂದ್ರೆ ಅವ್ರು ಕೇಳೋದು ಶುರು ಮಾಡ್ತಾರೆ. ಸೊ ಖಂಡಿತ ಅವಾಗ ಏನಾಗುತ್ತೆ, ಈ ಲೇಡಿ ಒಂದೊಂದೊಂದು ಹೇಳ್ತಾ ಹೋಗ್ತದೆ. ಏನಿಲ್ಲ, ನಾನು ಈ ತರ ಭೂಮಿ ಮೇಲೆ ಒಂದು ಯಾವುದೋ ಮೋಸ ಆಗಿ ಬಂದು ಇಲ್ಲಿ ಸೇರ್ಕೊಂಡಿದ್ದೀನಿ, ನಾನು ಒಂದು ಸದಾತ್ಮನೆ ಅಂದ್ರೆ ಅವಾಗ ಶುರು ಮಾಡ್ತದೆ. ಏನಪ್ಪಾ ಅಂತಂದ್ರೆ, ಈ ಹುಡುಗಿ ಒಂದು 19 ವಯಸ್ಸು, ಒಂದು ವಿಲೇಜ್ ಅಲ್ಲಿ, ಒಂದು ಹಳ್ಳಿಯಲ್ಲಿ ಗ್ರಾಮ. ಆ ಗ್ರಾಮದಲ್ಲಿ ತಾಯಿ, ತಂದೆ ಮತ್ತೆ ತಮ್ಮ ಇವರು ಚೆನ್ನಾಗೆ ಒಳ್ಳೆ ಕುಟುಂಬ. ಸೊ ಚೆನ್ನಾಗಿ ಓದ್ತಾ ಇರ್ತದೆ, ಎಲ್ಲ ಆಗ್ತಾ ಇತ್ತೆ, ಎಲ್ಲ ಓದೋದು ಫಿನಿಶ್ ಆಗತ್ತೆ. 10ನೇ ಕ್ಲಾಸ್ ಎಲ್ಲ ಆಯ್ತು.
11-12ಗೆ ನಾನು ಸಿಟಿಗೆ ಹೋಗ್ತೀನಿ. ಅವ್ರ ತಂದೆ ತಾಯಿಗೆ ಏನಂದ್ರೆ ಈ ಅಮ್ಮನ್ ಡಾಕ್ಟರ್ ಮಾಡ್ಬೇಕಂತ ಆಸೆ. ಡಾಕ್ಟರ್ ಮಾಡಕ್ಕಂತ ಹೇಳ್ಬಿಟ್ಟು ಸಿಟಿಗೆ ಕರೆಸ್ತಾರೆ. ಅವ್ರು ತುಂಬಾ ಸಂತೋಷ ಆಗುತ್ತೆ ಲೇಡಿಗೆ, ಹೆಣ್ಮಕ್ಳಿಗೆ. ಏನಂತಂದ್ರೆ ಒಳ್ಳೆ ಕಾಲೇಜ್ ಸಿಕ್ತು, ನನ್ಗೆ ಒಳ್ಳೆ ಕಾಲೇಜ್ ಸೀಟ್ ಅಂತ ಬರ್ತಾರೆ, ಸಿಟಿಗೆ ಬರ್ತಾರೆ. ಬಂದ್ಮೇಲೆ ಏನಾಗತ್ತೆ, ಇವರು ಅಂದ್ರೆ ಒಂದು ಸುಂದರವಾದ, ಅಂದ್ರೆ ಇವ್ರಿಗೆ ಏನ್ ಹೇಳ್ತಾ ಇದ್ರೆ ಸುಂದರವಾದ ಮಹಿಳೆ ಅದ್ ಹೇಳ್ಬೋದು. ಅಷ್ಟು ಅಂದ್ರೆ ಬ್ಯೂಟಿಫುಲ್ ಗರ್ಲ್. ಸೊ ಅವಾಗ ಏನಾಗತ್ತೆ, ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಲ್ಲ, ಆ ಟೀನೇಜ್ ಅಲ್ಲಿ ಎಲ್ಲಾರು ಈ ಹುಡುಗರು ಎಲ್ಲ ಒಂದು ಕಡೆ ಇರ್ತಾರೆ. ಎಲ್ಲರೂ ಒಬ್ಬರೊಬ್ಬರನ್ನು ಎಷ್ಟೋ ಜನ ಹೇಳ್ಬೇಕಂದ್ರೆ ಒಬ್ರು ಇನ್ನೊಬ್ರು ಪ್ರೇಮಿಸೋದು ಎಲ್ಲ ಹೆಚ್ಚಾಗಿ ನಡೀತಾ ಇರ್ತದೆ. ಈಗ ಏನಾಗಿದೆ ಅಂದ್ರೆ ಅಲ್ಲಿ ಇವ್ರು ನೋಡುವಾಗ ಎಲ್ಲಾರು ಈ ಅಮ್ಮನ ಇಷ್ಟಪಡ್ತಾರೆ. ಬಟ್ ಇವರು ಯಾರನ್ನು ಇಷ್ಟಪಟ್ಟಿಲ್ಲ. ಅವ್ರ ಕೆಲಸ ಅಂದ್ರೆ ಅವ್ರು ಓದೋದೆಲ್ಲ ಮಾಡ್ಕೋತಾ ಇರ್ತಾರೆ. ಇವಾಗ ಒಂದು ವ್ಯಕ್ತಿ ನೀವು ನೋಡುವಾಗ ಅವರು ತುಂಬಾ ಚೆನ್ನಾಗಿ ಅದೇ ಅಂದ್ರೆ ಒಂಥರ ಸುಂದರವಾಗಿರ್ತಾನೆ ಆ ಹುಡುಗ. ಅವ್ರು ನೋಡಿ ಈ ಅಮ್ಮ ಇಷ್ಟಪಡ್ತದೆ. ಇಷ್ಟಪಟ್ಟು ಏನ್ ಮಾಡ್ತದೆ, ಒಂಥರ ಅವನ ಹಿಂದೆ ಹೋಗಿ ಟ್ರೈ ಮಾಡ್ತಾನೆ, ಅವ್ನು ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಾನೆ ಸ್ವಲ್ಪ ದಿವಸ. ಏನಪ್ಪ ಇವ್ನು ಇಷ್ಟ ಅವಾಯ್ಡ್ ಮಾಡ್ತಾನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವ್ರ ಮೇಲೆ ಹೆಚ್ಚು ಗುರಿ ಇಟ್ಕೊಂಡು ಸ್ವಲ್ಪ ಅವನ ಮೇಲೆನೆ ಪ್ರೀತಿ ಜಾಸ್ತಿ ಮಾಡ್ಕೊತ ಹೋಗ್ತದೆ. ಎಷ್ಟು ಪ್ರೀತಿ ಆಗಿದೆ ಅಂದ್ರೆ ಒಂಥರ ಇದು ಹೇಳ್ತಾರಲ್ಲ, ಯಾವ್ದೊಂದು ಮ್ಯಾಡ್ನೆಸ್ ಅಂತ ಹೇಳ್ತಾರೆ ನೋಡಿ. ಆ ಮ್ಯಾಡ್ನೆಸ್ ಅಂದ್ರೆ ಒಂಥರ ಆ ತರ ಆಗ್ಬಿಡ್ತದೆ. ಅಷ್ಟು ಹೆಚ್ಚು ಪ್ರೀತಿ ಅವನ ಮೇಲೆ ಆಗ್ತಾ ಹೋಗ್ತದೆ. ಅವಾಗ ಏನಾಗತ್ತಂದ್ರೆ ಇವ್ನು ನೋಡಿದ್ರೆ ಅವನು ದುಷ್ಟಾತ್ಮ ನೋಡಿ. ಇಲ್ಲಿ ಶುರು ಆಗಿದೆ. ಅವನು ನಿಜವಾಗಿ ನೋಡಕ್ಕೆ ಚೆನ್ನಾಗಿದ್ದಾನೆ, ಅಂದ ಚಂದ, ಆದ್ರೆ ಅವನು ದುಷ್ಟಾತ್ಮ. ಒಳಗಡೆ ಅವನು ಆತ್ಮನೇ ದುಷ್ಟಾತ್ಮ. ಅಂದ್ರೆ ಅವನು ಒಳಗಡೆ ಇರುವಂತ ಲಕ್ಷಣಗಳೇ ಸರಿ ಇಲ್ಲ. ಅವನೇನಂದ್ರೆ ಎಲ್ಲ ಇನ್ನು ಬೇರೆ ಬೇರೆ ಹುಡುಗಿಯರು ಇರ್ತಾರಲ್ಲ ಅವ್ರ ಜೊತೆಗೆ ಹೋಗೋದು, ಅವನ್ನೆಲ್ಲ ಕೂರಿಸಿ ಇವನು ಏನೇನು ಏನೇನು ನೋಟ್ಸು ಕ್ಲಾಸಲ್ಲಿ ಬರ್ದಿಲ್ಲ ಅವೆಲ್ಲ ಅವ್ರ ಜೊತೆಗೆ ಬರ್ಸೋದು ಎಲ್ಲ ಮಾಡ್ತಾ ಇರ್ತಾನೆ. ಮತ್ತೆ ಅವನ್ನೆಲ್ಲ ಬುಲಿ ಮಾಡ್ತಾನೆ. ಬುಲಿಂಗ್ ಅಂದ್ರೆ ಏನು ಗೊತ್ತಲ್ಲ ನಿಮ್ಗೆ? ಅವ್ರ ಹುಡುಗಿರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತಾನೆ. ಈ ಅಮ್ಮ ಗಮನಿಸಿ ಈ ಅಮ್ಮಗೆ ಸ್ವಲ್ಪ ಅಸೂಯೆ ಆಗತ್ತೆ. ಯಾಕಪ್ಪ ನನ್ನ ಜೊತೆಗೆ ಇರ್ಬೇಕಲ್ಲ ಇವನು ಅವರೆಲ್ಲ ಬೇರೆ ಬೇರೆ ಹುಡುಗರ ಜೊತೆಗೆಲ್ಲ ಹೋಗ್ತಾನೆ ಅಂತ ಹೇಳ್ಬಿಟ್ಟು, ನಿಮ್ಗೆ ಏನ್ ಬೇಕು ಏನ್ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು, ನೀವು ಏನೇಳಿ ನಾನು ಮಾಡ್ತೀನಿ ಅಂದ್ರೆ ಆತ ತಯಾರಾಗ್ತದೆ. ಎಂತ ಅಂದ್ರೆ ಹೇಳ್ಬೇಕಂದ್ರೆ ಅವನು ಹೇಳ್ತಾನೆ ಈ ನೋಟ್ಸ್ ಬರಿ ಅಂದ್ರೆ ಬರೆಯೋದು. ಒಂಥರ ಬಾನಿಸ ಆಗ್ತದೆ ಅವನಿಗೆ. ಈ ಪ್ರೇಮದಿಂದ ಬಾನಿಸ ಆಗ್ಬಿಡ್ತದೆ. ಬಾನಿಸಾಗಿ ಏನ್ ಶುರು ಆಗ್ತದೆ ನೋಡಿ ಸ್ನೇಹಿತರೆ, ಅವನಿಗೆ ಡ್ರಗ್ಸ್ ತಂದು ಕೊಡೋದು, ಅವನು ಬೇರೆ ಹೆಣ್ಮಕ್ಳು ತಂದು ಕೊಡೋದು. ಎಷ್ಟು ಲೆವೆಲ್ಗೆ ಹೋಗ್ತದೆ ಅಂದ್ರೆ ಅದು ಒಂಥರ ಏನು ಹೇಳಕ್ಕಾಗಲ್ಲ, ಅಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಓಕೆ, ಸರಿ. ಈ ಅಮ್ಮಗ್ ಅರ್ಥ ಆಗ್ತಾ ಇರ್ತದೆ, ಇವನೇನ್ ನನ್ನ ಜೊತೆಗೆ ನನ್ನ ಕೈಯಿಂದ ಇಷ್ಟೆಲ್ಲ ಮಾಡ್ತಾನಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರಿಗೆ ಒಂದೇ ಒಂದು ಇತ್ತು ಅವ್ರ ಮನಸ್ಸಲ್ಲಿ, ಯಾವುದೋ ಒಂದ್ ದಿವಸ ಇವ್ನು ನಾನು ಪ್ರೇಮಿಸಿದನಲ್ಲ, ನಾನು ಪ್ರೀತಿ ಮಾಡ್ತಾ ಇದ್ದಿಲ್ಲ, ಯಾವುದೋ ಒಂದ್ ದಿವಸ ಇವ್ ನಾನು ಮ್ಯಾರೇಜ್ ಮಾಡ್ಕೊತಾನೆ, ನಾನು ಖಂಡಿತವಾಗಿ ನಾನು ವಿವಾಹ ಮಾಡ್ತಾನೆ ಅಂತ ಅವನಿಗೆ ಆ ಹುಡುಗಿ ಎಷ್ಟೋ ಆಸೆ ಇಟ್ಕೊಂಡು ಇದೆಲ್ಲ ಮಾಡ್ತಾ ಹೋಗ್ತದೆ ನೋಡಿ. ಮತ್ತೆ ಇದಾಗ್ತಾ ಇರ್ತಾ ಕಾಲೇಜಲ್ಲಿ ಇನ್ನೂ ಸರಿಯಾಗಿ ಓದಿಲ್ಲ, ಹಾಗೆ ಬಿಟ್ಟಿದ ಮೇಲೆ ಡಾಕ್ಟರ್ ಆಗಿಲ್ಲ, ಏನೋ ಒಂದು ಬ್ಯಾಂಕಲ್ಲಿ ಹೋಗಿ ಕ್ಲರ್ಕ್ ಆಗಿ ಜಾಯ್ನ್ ಆಗ್ತದೆ. ಅವರು ತಂದೆ ತಾಯಿ ಕರೀತಾರೆ, ಏನಮ್ಮ ನೀವು ಮಾಡಿರೋದು ತಪ್ಪೆಲ್ಲ ಮಾಡೋದಿಲ್ಲ, ಆ ಹುಡುಗನ್ ಬಿಟ್ಬಿಡಿ, ಮನೆಗೆ ಬಂದು ವಾಪಸ್ ಬನ್ನಿ ನೀವು, ಮತ್ತೆ ಇನ್ನು ಬೇರೆ ಹೈಯರ್ ಎಜುಕೇಶನ್ ಮಾಡಿ, ತೊಂದರೆ ಇಲ್ಲ. ಈ ಹುಡುಗಿ ಕೇಳಕ್ಕೆ ರೆಡಿ ಇಲ್ಲ. ಅಷ್ಟು ಒಂಥರ ಹೆಚ್ಚಾಗ್ಬಿಟ್ಟಿದೆ ಆ ಪ್ರೀತಿ, ತೀವ್ರವಾಗಿದೆ ಹೇಳ್ಬೇಕಂದ್ರೆ. ಆ ತೀವ್ರವಾಗಿದ್ದಂತ ಆ ಪ್ರೀತಿಯಿಂದ ಆ ಅಮ್ಮ ಕೇಳ್ಸ್ಕೊಂಡೋಗಿ ಹೋಗಿಲ್ಲ, ಅವ್ರ ತಂದೆ ತಾಯಿ ಎಲ್ಲ ಅಂತ ಕೇಳ್ಸ್ಕೊಂಡೋಗಿ ಹೋಗಿಲ್ಲ. ಹಾಗೆ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ಈಗ ನೋಡಿ ಶುರು ಆಗಿದೆ. ಇವ್ನೇನ್ ಮಾಡ್ತಾನೆ, ಇನ್ನೊಂದು ಇವ್ರ ಕೈಯಲ್ಲಿ ಎಷ್ಟು ಮಾಡಿಸ್ತಾನೆ ಅಂತ ಇವನು, ಇನ್ನು ಯಾರೋ ಹುಡುಗಿರ್ನು ಇವನು ಪ್ರೇಮಿಸೋದು, ಆ ಪ್ರೇಮಿಸುವಂತ ಹುಡುಗಿ ಜೊತೆಗೆ ಇವನೇನೇನೋ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು. ಆ ಹುಡುಗಿರ್ನು ಪರಿಚಯ ಮಾಡ್ಕೊಳಕ್ಕೆ ಫಸ್ಟ್ ಈ ಹುಡುಗಿನ ಕಲಿಸ್ತಾನೆ. ಈ ಹುಡುಗಿನ ಕಲಿಸಿ ಆ ಹುಡುಗಿ ಜೊತೆಗೆ ಒಂಥರ ಫ್ರೆಂಡ್ಶಿಪ್ ಮಾಡಿಸಿ, ಆಮೇಲೆ ಇನ್ನೊಂದು ಹುಡುಗಿನ ಇವ್ರು ಟ್ರಾಪ್ ಮಾಡೋದು. ಸೊ ಈ ತರ ಇದೆಲ್ಲ ಕೆಲಸ ಈ ಅಮ್ಮ ಜೊತೆಗೆ ಮಾಡಿಸ್ತಾ ಇರ್ತಾನೆ. ಈ ಅಮ್ಮನು ಆ ಹೆಚ್ಚು ಪ್ರೀತಿಯಲ್ಲಿ ಮೋಸ ಹೋಗಿ ಅದೇ ತರ ಕಂಟಿನ್ಯೂ ಮಾಡ್ತಾ ಇರ್ತದೆ. ಆಯ್ತು, ಇದೆಲ್ಲ ಆಯ್ತು. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ತದೆ ಸ್ನೇಹಿತರೆ, ಸ್ವಲ್ಪ ದಿವಸ ಹಾಗೆ ಮಾಡ್ತಾ ಇರ್ತದೆ. ಸೊ ಒಂದ್ ದಿವಸ ಏನಾಯ್ತು, ಇವನು ಒಬ್ಬನ್ ತೋರಿಸ್ತಾನೆ, ಒಂದು ಹುಡುಗಿ. ಆ ಹುಡುಗಿ ತುಂಬಾ ಐಶ್ವರ್ಯ. ಆ ಹುಡುಗಿ ನೋಡಕ್ಕೆ ಚೆನ್ನಾಗಿಲ್ಲ, ಪೂರ್ತಿ ಕಪ್ಪದಾಗಿರ್ತಾರೆ, ನೋಡಕ್ ಚೆನ್ನಾಗಿಲ್ಲ. ಆದ್ರೂ ಇವನೇನಂದ್ರೆ ಇವನ್ ಗುರಿ ಬೇರೆ ಇದೆ. ಆ ಹುಡುಗಿ ತುಂಬಾ ಐಶ್ವರ್ಯವಂತ, ಅವ್ರ ಹತ್ರ ತುಂಬಾ ದುಡ್ಡಿದೆ. ಅದು ಇವನ್ ಗೊತ್ತಾಯ್ತು. ಇವನೇನ್ ಮಾಡ್ತಾನೆ ಗೊತ್ತಾ, ಈ ಲೇಡಿಗೆ ಬಂದು, ನೋಡಿ ನೀವು ಹೋಗಿ ಆ ಹುಡುಗಿನ ಫ್ರೆಂಡ್ಶಿಪ್ ಮಾಡಿ ಆಮೇಲೆ ನನ್ನ ಪರಿಚಯ ಮಾಡಿ ಅಂತ ಹೇಳ್ಬಿಟ್ಟು, ಈ ಅಮ್ಮ ಏನಾಗತ್ತೆ, ಇದು ಬಾನಿಸ ಆಗ್ಬಿಡ್ತಲ್ಲ. ಹೋಗಿ ಆ ಅಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿ ಆಮೇಲೆ ಇವ್ನ ಇಂಟ್ರೊಡ್ಯೂಸ್ ಮಾಡಿದೆ. ಏನಂತ, ನನ್ನ ಫ್ಯಾಮಿಲಿ ಫ್ರೆಂಡು
ಒಳ್ಳೆ ಫ್ರೆಂಡ್ ನನಗೆ, ನೋಡಿ ಇವನು ಒಳ್ಳೆ ಫ್ರೆಂಡ್ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ತಾನೆ. ಏನ್ ಮಾಡ್ತಾನೆ, ನಿಧಾನವಾಗಿ ಆಯಮ್ಮ ಜೊತೆಗೆ ಆ ಇನ್ನೊಂದು ಹುಡುಗಿ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಹಾಗೆ ಮಾಡಿ ಮ್ಯಾರೇಜ್ ಮಾಡ್ಕೊಂಡ್ ಬಿಡ್ತಾನೆ. ನೋಡಿ, ಮ್ಯಾರೇಜ್ ಮಾಡ್ಕೊಂಡ್ ಬಿಡ್ತಾನೆ. ಅವನ ಆಸ್ತಿ ಹೊಡೆಯಕ್ಕೆ, ಆ ಅಮ್ಮ ಆಸ್ತಿ ಹೊಡೆಯಕ್ಕೆ ಮ್ಯಾರೇಜ್ ಮಾಡ್ಕೊಂಡ್ ಬಿಡ್ತಾನೆ. ಅದು ಆಯ್ತು, ಅದೆಲ್ಲ ನಡೀತು, ಹಾಗೆ ಹೋಗ್ತಾ ಇತ್ತು. ಆಮೇಲೆ ಇನ್ ಸ್ವಲ್ಪ ದಿವಸ ಆದ್ಮೇಲೆ ಇನ್ನೇನ್ ಮಾಡ್ತಾನೆ, ಏನ್ ಮಾಡ್ತಾನೆ ಅಂದ್ರೆ, ಇನ್ನೊಂದು ಈ ಹುಡುಗಿಗೆ, ಹೊಸ ಹುಡುಗಿಗೆ ಇರೋದು ತಂದೆನೆ, ತಾಯಿ ಇಲ್ಲ, ತಾಯಿ ಸತ್ತೋಗಿರ್ತಾರೆ. ಆ ತಂದೆಗೂ ತುಂಬಾ ಆಸ್ತಿ, ಈ ಲೇಡಿಗೂ ತುಂಬಾ ಆಸ್ತಿ ಇದೆ. ಈಗ ಲೇಡಿ ಆಸ್ತಿ ಅಂತೂ ಗ್ಯಾರಂಟಿ ಆಯ್ತು ಇವನಿಗೆ, ಮ್ಯಾರೇಜ್ ಮಾಡ್ಕೊಂಡಿದ್ದಲ್ಲ. ಈಗ ತಂದೆ ಆಸ್ತಿ ಬೇಕಲ್ಲ. ಅವಾಗ ಈ ಹುಡುಗಿ ಹೇಳ್ತಾನೆ, ಅವನು ಈ ಮೊದಲನೇ ಹುಡುಗಿ ಹೇಳ್ತಾನೆ, ಹೋಗಿ ಅವ್ನ ತಂದೆಯನ್ನು ಮ್ಯಾರೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಈಯಪ್ಪ ಏನಪ್ಪ, ನಾನು ತಂದೆಯನ್ನು ಹೋಗಿ ಮ್ಯಾರೇಜ್ ಮಾಡ್ಕೊಳ್ಳೋದು, ಅವನು ನೋಡಿದ್ರೆ ಅವ್ನ ಮುದುಕ, ನಾನ್ ನೋಡಿದ್ರೆ ಹೆಂಗಿದ್ದೀನಿ, ಆಯ್ತು ಏನ್ ಮಾಡೋದಕ್ಕಾಗಲ್ಲ. ಆದ್ರೆ ಇನ್ನೊಂದೇನಂದ್ರೆ, ಇವನು ಬೆದರಿಕೆನ ಇಡ್ತಾ ಇರ್ತಾನೆ. ಏನ್ ಬೆದರಿಕೆ ಗೊತ್ತಾ, ನೀವು ನನ್ಗೆ ಅವಾಗ ಈ ಡ್ರಗ್ ಪೆಡ್ಲಿಂಗ್ ಮಾಡಿದ್ರಲ್ಲ, ಡ್ರಗ್ಸ್ ಎಲ್ಲ ತಗೊಂಡ್ ಬರೋದು ಎಲ್ಲ ಫೋಟೋಗಳು ಇಟ್ಕೊಂಡಿದೀನಿ, ನೀವೇನಾದ್ರೂ ಸ್ವಲ್ಪ ನಾನು ಎಲ್ಲೋದು ಕೇಳಿಲ್ಲ ಅಂದ್ರೆ ಎಲ್ಲ ತಗೊಂಡು ಹೋಗಿ ನಾನು ಪೊಲೀಸ್ ಕೊಡ್ತೀನಿ. ಇಂಥ ಬೆದರಿಕೆನ ಆಗ್ತಾ ಇರ್ತಾರೆ ಪಾಪ. ಆ ಹುಡುಗಿ ನೋಡಿ ಎಷ್ಟು ಟ್ರ್ಯಾಪ್ ಆಗ್ತಾನೆ. ಆದ್ರೆ ಮೊದಲನೇದಾಗಿ ಸದಾತ್ಮ, ಅದು ಸದಾತ್ಮ, ಒಳ್ಳೆ ಆತ್ಮ. ಈ ದುಷ್ಟನ ಆತ್ಮದಿಂದ ಎಷ್ಟು ಪ್ರಭಾವ ನೋಡಿ ತೋರಿಸ್ತಾ ಇದೆ ನೋಡಿ. ಈಗ ಇವನು ಈ ತರ ಬೆದರಿಕೆ ಆಗ್ತಾ ಇರ್ತಾನೆ. ಅವಾಗ ಏನಪ್ಪ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು, ಆಯ್ತು ಅವ್ನು ಹೇಳಿದೆಲ್ಲ ಮಾಡ್ತಾನೆ. ಮತ್ತೆ ಈಗ ಆ ಮುದುಕನು ಮ್ಯಾರೇಜ್ ಮಾಡ್ಕೊತದೆ. ಮ್ಯಾರೇಜ್ ಮಾಡ್ಕೊಂಡು ಅವಾಗ ಈ ಮ್ಯಾರೇಜ್ ಆದ ತಕ್ಷಣ ಏನಾಗ್ತದೆ, ಅವನ ಆಸ್ತಿ ಎಲ್ಲ ಇವ್ರಿಗೆ ಸಹಭಾಗ ಬರ್ತದಲ್ಲ. ಅಂದ್ರೆ ಇನ್ನೊಂದು ಆ ಹುಡುಗಿಗೆ ಮತ್ತೆ ಇವ್ರ ಹೆಂಡತಿ ಆಯ್ತು. ಈಗ ಈ ಅಮ್ಮ ಎಂತ ಆಯ್ತಲ್ಲ, ಹೆಂಡತಿಗೆ ಅವ್ರಿಗೆ ಇಬ್ಬರಿಗೂ ಸಹಭಾಗ ಬಂತು. ಆಯ್ತು, ಅದು ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ಇವನೇನ್ ಮಾಡ್ತಾನೆ ಅಂದ್ರೆ, ಇನ್ನೊಂದು ಪ್ಲಾನಿಂಗ್ ಮಾಡ್ತಾನೆ. ನೋಡಿ, ನೀವು ನಿಮ್ಮ ಹಸ್ಬೆಂಡ್ ಇದಾರಲ್ಲ ಆ ಮುದುಕ, ಅವನು ಸಾಯಿಸ್ಬೇಕು ಅಂತ ಹೇಳ್ತಾನೆ. ಇದೇನಪ್ಪ ಮತ್ತೆ ಇವನು ಸಾಯಿಸೋದು, ಇವನು ಇವನ ಐಡಿಯಾ ಏನಂದ್ರೆ, ಅವನು ಸಾಯಿಸಿದ್ರೆ ಆ ಆಸ್ತಿ ಎಲ್ಲ ಹೊಡ್ಕೋಬೋದಲ್ಲ. ಅದಕ್ಕೋಸ್ಕರ ಏನಂತಾರೆ, ಆ ಐಡಿಯಾ ಕೊಡ್ತಾನೆ. ಈ ಅಮ್ಮಗೆ ಯಾವುದೇ ಕಾರಣಕ್ಕೆ ಇಷ್ಟ ಇಲ್ಲ, ನಾನು ಮಾಡಕ್ ಹೋಗಲ್ಲ ಅಂತ ಪೂರ್ತಿ ಎಷ್ಟೋ ಬೇಡಿಕೆ, ಪಾಪ ಬೇಡಿಕೆ ಮಾಡ್ತಾನೆ. ಇಲ್ಲ, ನಾನು ಮಾಡಕ್ಕಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನಾನು ಬಿಟ್ಬಿಡಿ, ನಾನು ಹೋಗ್ತೀನಿ ಅಂತ. ನೀವು ಹೋಗಕ್ಕೆ ಆಗಲ್ಲ, ನೋಡಿ ಫೋಟೋಗಳು ಇದೆಲ್ಲ ನಾನು ತೋರಿಸ್ತೀನಿ, ಇದೆಲ್ಲ ನಿಮ್ಗೆ ಖಂಡಿತವಾಗಿ ಇದೆಲ್ಲ ತೋರಿಸಿ ನಾನು ಪೊಲೀಸ್ಗೂ ಇಲ್ಲಾಂದ್ರೆ ಎಲ್ಲರೂ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮತ್ತೆ ಅಲ್ಲಿ ಸಿಗಾಕೊಂಡ. ಆ ಅಪ್ಪನು ಸಾಯಿಸ್ದ, ಈ ಲೇಡಿ ಸಾಯಿಸ್ತದೆ. ಅದು ಆಯ್ತು, ಸಾಯಿಸೋದಾಯ್ತು, ಅವನೊಂದು ತಿರೋದ. ಸೊ ಎಲ್ಲ ಆಸ್ತಿ ಎಮಗ್ ಬಂತು, ಇದೆಲ್ಲ ಓಕೆ ಆಯ್ತು. ಈಗ ಇರೋದಿರೋದು ಏನ್ ಮಾಡ್ತಾನೆ, ಇನ್ನೊಂದು ಪ್ಲಾನ್ ಮಾಡ್ತಾನೆ ನೋಡಿ. ಹಿಂಗ್ ಏನ್ ಮಾಡ್ತಾನೆ ಅಂದ್ರೆ, ಹೋಗ್ತಾ ಹೋಗ್ತಾ ಏನ್ ಮಾಡ್ತಾನೆ, ಆಯ್ತು ಇದೆಲ್ಲ ಆಯ್ತಲ್ಲ, ಇನ್ನೊಂದು ಕೆಲಸ ಮಾಡಿ, ನನ್ನ ಹೆಂಡತಿನ ಸಾಯಿಸ್ಬೇಕು ನೀವು ಅಂತ ಹೇಳ್ತಾನೆ. ಇವನು ಸಾಯಿಸ್ಬಿಡ್ಬೇಕು. ಇಲ್ಲಿ ಆಸ್ತಿಗೋಸ್ಕರ ಏನೇನ್ ಮಾಡ್ತಾನೆ ನೋಡಿ ಅವನು. ಇವನು ಸಾಯಿಸ್ಬೇಕಂತಾರೆ. ನಾನು ಆ ತಪ್ಪು ಮಾಡಲ್ಲಪ್ಪ, ಈಗಾಗ್ಲೇ ಈ ಮಾಡೋ ತಪ್ಪೇ ನೀವು ಮಾಡಿಸಿದ್ರಿ ನನ್ನ ಕೈಗೆ, ನಾನು ತಪ್ಕೊಳಕ್ ಆಗ್ತಾ ಇಲ್ಲ, ನೈಟ್ ಮಲ್ಕೊಳಕ್ ಆಗ್ತಾ ಇಲ್ಲ, ನಾನು ಹೋಗಿ ಪೊಲೀಸ್ ಕೇಳ್ಬಿಡ್ತೀನಿ, ಕನ್ಫೆಸ್ ಆಗ್ತೀನಿ, ಎಲ್ಲ ಒಪ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಅಪ್ರೂವ್ ಹಾಕ್ಬಿಡ್ತೀನಿ ಅಂತ. ಅವಾಗ ಅವನು ಹೇಳ್ತಾನೆ, ಇಲ್ಲ ಅದೆಲ್ಲ ಮಾಡಕ್ಕಾಗಲ್ಲ, ನೀವು ಈ ಅಮ್ಮನ್ ಸಾಯಿಸಬೇಕು, ಇಲ್ಲಾಂದ್ರೆ ನಾನು ಅಂತ. ಇವನು ಆ ಅಮ್ಮಕ್ಕೂ ಆವತ್ತು ನೈಟು ಬಂದಿರುವಂತ ಆಲೋಚನೆ ಅಂದ್ರೆ, ಇನ್ನು ಬೆಳಗ್ಗೆ ಹೋಗಿ ಹೇಳ್ಬೇಕು ಅಂತ, ಬೆಳಗ್ಗೆ ಹೋಗಿ ಏರ್ಲೇಬೇಕು, ಏರಿ ಒಪ್ಕೋಬೇಕು ಅಂತ ಅವನು ಇದು ಐಡಿಯಾ. ಆ ನೈಟ್ ಆ ತರ ಅನ್ಕೊಂತಾ ಇರ್ತದೆ. ಇವ್ನಿಗೆ ಅರ್ಥ ಆಯ್ತು, ಈ ಅಮ್ಮ ಇಷ್ಟುವರೆಗೂ ನಾನು ಹೇಳಿದ ಕೇಳ್ತಾ ಇದ್ದೆ, ಇವತ್ತೇನೋ ಕೇಳಕ್ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಇವನು ಹೆಂಡ್ತಿನ ಇವನೇ ಸಾಯಿಸ್ಬಿಟ್ಟು ಬೆಳಗ್ಗೆ ಹೋಗಿ ಇವನೇನ್ ಮಾಡ್ತಾನೆ, ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು, ನೋಡಿ ಈ ಲೇಡಿ ಅವನು ಹಸ್ಬೆಂಡ್ ಮತ್ತೆ ಇವನು ಸಾಯಿಸಿದೆ ಅಂತ ಹೇಳ್ಬಿಟ್ಟು, ಈ ಅಮ್ಮನೇ ಸಾಯಿಸಿದೆ ಅಂತ ಹೇಳ್ಬಿಟ್ಟು ಆ ಅಮ್ಮ ಪೊಲೀಸ್ಗೆ ಇನ್ನೂ ಹೋಗಿ ಹೇಳಿಲ್ಲ. ಪೊಲೀಸ್ ಅವರು ಬಂದು ಬೆಳಗ್ಗೆ ಬಂದು ಇವರು ಬಾಗಿಲು ತಟ್ಟು ಈ ಅಮ್ಮನ ಕರ್ಕೊಂಡು ಹೋಗ್ತಾರೆ. ಹೋಗುವಾಗ ಖಂಡಿತವಾಗಿ ಗೊತ್ತಲ್ಲ, ಫಸ್ಟ್ ಜೈಲಿಂದ ಕೋರ್ಟ್ಗೆ ಹೋಗುವಾಗ ಒಂದು ಬಿಲ್ಡಿಂಗ್ ಮೇಲೆ ಹೋಗ್ತಾರೆ. ಹೋಗಿ ಸಿಕ್ಸ್ತ್ ಫ್ಲೋರ್ಗೆ ಹೋಗಿ ಅಲ್ಲಿಂದ ಬಿದ್ದು ಹೋಗಿ, ಅಂದ್ರೆ ಅಲ್ಲಿಂದ ಸೂಸೈಡ್ ಮಾಡ್ಕೋತಾರೆ ಈ ಲೇಡಿ. ಆತ್ಮಹತ್ಯೆ ಮಾಡ್ಕೋತದೆ. ಮಾಡ್ಕೊಂಡ ತಕ್ಷಣ ಇಲ್ಲಿ ಈ ಸೂಕ್ಷ್ಮ ಲೋಕದಲ್ಲಿ ಮೊದಲನೇ ಹಂತದಲ್ಲಿ ಬಂದು ಅಲ್ಲಿ ಕಾಣಿಸ್ತದೆ. ಅವಾಗ ಇದು ಸ್ಟೋರಿ ಆಗಿರೋದು. ಅವಾಗ ನೋಡಿ ಎಷ್ಟು ಆಗ್ತದೆ ಅಂದ್ರೆ ಸ್ನೇಹಿತರೆ, ಒಂದು ದುಷ್ಟ ಆತ್ಮ ಅವನು ಯಾವುದೋ ಒಂದು ದುಷ್ಟ ಆತ್ಮ ಆಗಿ, ಈ ಅಮ್ಮ ಒಳ್ಳೆ ಆತ್ಮ ಆಗಿ, ಸದಾತ್ಮ ಆಗಿ ಇಡೀ ಜೀವನವೇ ಹೋಯ್ತು ಅಲ್ವಾ. ಈಗ ಇನ್ನೊಂದೇನ್ ಪ್ರಾಬ್ಲಮ್ ಅಂದ್ರೆ, ಈ ಅಮ್ಮ ಗೊತ್ತೇ ಇಲ್ಲ ಇಷ್ಟೆಲ್ಲ ಆಗ್ತದೆ ಅಂತ. ಇಷ್ಟೆಲ್ಲ ಆಗಿ ಈಗ ಕೊನೆದಾಗಿ ಏನಾಯ್ತು, ಮತ್ತೆ ಬಂದು ಮೊದಲನೇ ಹಂತದಲ್ಲಿ ಸೇರ್ಕೊಂಡು ಈ ಹೇಳ್ಬೇಕಂದ್ರೆ ಕತ್ತಲ ಲೋಕದಲ್ಲಿ ಬಂದು ಸೇರ್ಕೊಂಡ. ಈಗ ಇಲ್ಲಿಂದ ಮೇಲೆಗೆ ಯಾವ ತರ ಹೋಗ್ಬೇಕು ಅಂತ ಅಮ್ಮ ಒಂಥರ ಪಶ್ಚಾತ್ತಾಪ ಆಗ್ತಾ ಇದೆ. ನಾನು ಮಾಡಿರೋದೆಲ್ಲ ತಪ್ಪು, ನನಗೆ ಅರ್ಥ ಆಗಿದೆ, ನಾನು ಏನಾದ್ರೂ ಮಾಡಿ ಈ ಕತ್ತಲ ಲೋಕದಿಂದ ಆಚೆ ಕಡೆ ಹೋಗ್ಬೇಕು, ದೇವರ ಸಹಾಯ ಮಾಡಿ ಅಂತ. ಆ ಸಹಾಯವನ್ನು ಅರ್ಥಿಸುವಾಗ ಆ ಇಬ್ರು ಬಂದು
ಯಮಕ್ಕೆ ಸ್ವಲ್ಪ ಹೇಳ್ಕೊಟ್ಟು, ಆಯ್ತು ನೀವು ಬಂದಿದ್ರಿ, ಎಲ್ಲ ಮಾಡಿದ್ರಿ, ನೀವು ತಪ್ಪು ಮಾಡಿ ನೀವು ತಿಳ್ಕೊಂಡಿದ್ರಿ, ಈಗ ಒಂದು ಕೆಲಸ ಮಾಡಿ, ಈ ಮೊದಲನೇ ಹಂತದಿಂದ 4ನೇ ಹಂತಕ್ಕೆ ಸೇರ್ಕೋಬೇಕಂದ್ರೆ ನಿಧಾನವಾಗತ್ತೆ, ಬೇಗವಂತವಾಗಲ್ಲ. ಬೇಗವಂತವಾಗಬೇಕಂದ್ರೆ ಮತ್ತೆ ನೀವು ಭೂಮಿಗೆ ಹೋಗ್ಬೇಕು ಅಲ್ವಾ. ಸೊ ಇಲ್ಲಿ ನಿಧಾನವಾಗತ್ತೆ, ನಿಧಾನವಾಗಿ ಮಾಡ್ಕೊಂತ ಹಂತ ಮಾಡ್ಕೊಂತ ಹೋಗಿ ಈ ಪದ್ಧತಿಗಳು ಪಾಲನೆ ಮಾಡಿ ಅಂತ ಹೇಳ್ಬಿಟ್ಟು ಯಮಗ್ ಎಲ್ಲ ತಿಳಿಸ್ಕೊಟ್ಟು ಸಮಾಧಾನ ಮಾಡಿ ಆಗ ಹೋಗ್ತಾರೆ. ಸೊ ಇದು ಸ್ನೇಹಿತರೆ, ಇದು ಒಂದು ದುಷ್ಟ ಆತ್ಮ, ಒಂದು ದುಷ್ಟ ಮನುಷ್ಯಂದ ಒಂದು ಒಳ್ಳೆ ಆತ್ಮ ಯಾವ ತರ ಮೋಸ ಹೋಗ್ತದಂತ, ಅವ್ರ ಕೈಯಲ್ಲಿ ಯಾವ ತರ ಮೋಸ ಹೋಗ್ತದಂತ, ಇದು ನಮ್ಗೆ ಒಂದು ಗುಣಪಾಠ ಹೇಳ್ಬೇಕಂದ್ರೆ ನಮಗೂ ಒಂಥರ ನೀತಿ ಇದರಲ್ಲಿ ಏನಿದೆಯಪ್ಪ ಅಂತಂದ್ರೆ, ಮೆಸೇಜ್ ಏನಿದೆ ಅಂತಂದ್ರೆ, ನಾವು ಅಷ್ಟೇ ಸ್ನೇಹಿತರೆ, ಈ ಭೂಮಿ ಮೇಲೆ ನಮ್ಮ ನಡವಳಿಕೆ, ನಮ್ಮ ಚಟುವಟಿಕೆಗಳು, ನಮ್ಮ ಸುತ್ತು ಯಾರಿದಾರ ಅಂತ ನೋಡ್ಕೋಬೇಕು ಸ್ವಲ್ಪ ಅಲ್ವಾ. ಒಂದೊಂದ್ಸರಿ ಏನಾಗತ್ತಂದ್ರೆ, ಒಂದು ಒಳ್ಳೆ ಆತ್ಮ, ಅವನಂತ ದುಡ್ಡಿಲ್ಲ ಪಾಪ, ಯಾರೋ ಒಂದು ದುಷ್ಟಾತ್ಮ ಇರ್ತದೆ, ಅವನಂತ ದುಡ್ಡು ಚೆನ್ನಾಗಿರ್ತದೆ, ಅವನೇನ್ ಮಾಡ್ತಾನೆ, ಇವ್ನು ಟ್ರ್ಯಾಪ್ ಮಾಡ್ಬಿಡ್ತಾನೆ. ಸೊ ಬನ್ನಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಕುಡಿತಾ ಇದ್ರೆ, ಅವನು ಕುಡಿಯೋದು ಇವ್ರಿಗೂ ಅಭ್ಯಾಸ ಮಾಡಿಸ್ತಾನೆ. ಇವನು ಒಳ್ಳೆ ಆತ್ಮ ಪಾಪ, ಇವನಿಗೆ ಏನೋ ಅಂತ ಚಟುವಟಿಕೆಗಳಿಲ್ಲ, ಆದ್ರೆ ಅವನ ಹತ್ರ ಒಂದು ಕೂತ್ಕೊಂಡಿದ್ರೆ, ಆಯ್ತು ಏನಾಗಲ್ಲ ಬಿಡಿ, ನೀವು ಒಂದು ಪೆಗ್ ತಗೊಳ್ಳಿ, ಇನ್ನೊಂದು ತಗೊಳ್ಳಿ ಅಂತ ಹೇಳ್ಬಿಟ್ಟು ಇವನಿಗೆ ಅಭ್ಯಾಸ ಮಾಡಿಸ್ತಾನೆ ಅಲ್ವಾ. ಇವನ ಹತ್ರ ದುಡ್ಡಿಲ್ಲ ಅಂತಕ್ಕೋಸ್ಕರ ಆ ದುಷ್ಟಾತ್ಮ ಹತ್ರ ಹೋದ್ರೆ ಅವನು ಇಂತೆಲ್ಲಾ ಕೆಲಸಗಳು ಮಾಡ್ತಾನೆ ಅಲ್ವಾ. ಸೊ ಇದು ನೋಡ್ತಾ ಇದ್ರೆ ಖಂಡಿತವಾಗಿ ನಮ್ಮ ಸುತ್ತಮುತ್ತ ಸ್ನೇಹಿತರೆ ದುಷ್ಟಾತ್ಮಗಳು ಖಂಡಿತವಾಗಿದೆ. ಅವನು ಸ್ವಲ್ಪ ಗಮನಿಸ್ಕೊಂಡು ನಾವು ಯಾರ ಜೊತೆಗೆ ತೊಡಗಿಸ್ಕೋಬೇಕು ನಾವು ಜೀವನದಲ್ಲಿ, ಎಂತ ಆತ್ಮ ಜೊತೆಗೆ ನಾವು ನಮ್ಮ ನಡವಳಿಕೆ, ನಮ್ಮ ಚಟುವಟಿಕೆಗಳು, ಒಡನಾಟ ಇರಬೇಕು ಅಂತ ನಾವೆಲ್ಲ ಒಂದು ಎಚ್ಚರಿಕವಾಗಿ ಅರಿವಿಟ್ಕೊಂಡು ನಾವು ಜೀವನ ಮಾಡ್ಕೊಂಡ್ರೆ ಬಿಟ್ಟು, ನಾವು ಏನಾದ್ರೂ ಸ್ವಲ್ಪ ಅಪ್ಪು ತಪ್ಪು ಮಾಡಿ ಇನ್ನೊಬ್ರು ದುಷ್ಟಾತ್ಮ ಜೊತೆಗೆ ಹೋಗಿ ನಮ್ಮ ಚಟುವಟಿಕೆಗಳು, ನಮ್ಮ ಲಕ್ಷಣಗಳೆಲ್ಲ ಬದಲಾವಣೆ ಮಾಡ್ಕೊಂಡು, ಸೊ ಅವ್ರ ತರ ನಾವು ಆಗ್ಬಿಟ್ರೆ ನಿಮಗೆ ನಷ್ಟ ಆಗೋದು ಈ ಭೂಮಿ ಮೇಲೆ ಸ್ವಲ್ಪ ಇರ್ಬೋದು ಸ್ನೇಹಿತರೆ. ಮೇಲೆ ಹೋದ್ಮೇಲೆ ನೀವು ಹೋಗುವಂತ ಹಂತ ಇದೆ ನೋಡಿ, 1ನೇ ಹಂತ, 2ನೇ ಹಂತ, 3ನೇ ಹಂತ, ಅಲ್ಲಿ ನೀವು ಅನುಭವಿಸಿರುವಂತ ಆ ಚೀಕಟಿ ಅಂದ್ರೆ ಹೇಳ್ಬೇಕಂದ್ರೆ ಒಂಥರ ಕತ್ತಲಿದೆ ನೋಡಿ, ಆ ಕತ್ತಲ ಡಾರ್ಕ್ ಲೈಫ್, ಅದು ನೀವು ಅನುಭವಿಸೋಕೆ ಆಗಲ್ಲ. ಇಲ್ಲಿ ಒಂದು 70 ಇಯರ್ಸು 80 ಇಯರ್ಸು ನೀವು ಇಲ್ಲಿರೋದು, ಒಂದು 70-80 ವರ್ಷ ಇಲ್ಲಿದ್ರೆ ಅಲ್ಲಿ 100 ವರ್ಷಗಳು ಆ ಕತ್ತಲೋಕದಲ್ಲಿ ಒಂಥರ ಈ ಹಾವು ತರ ನಾವು ಅಂದ್ರೆ ನಡೆಸೋದು, ಇದೆಲ್ಲ ನಡೆಯೋದೆಲ್ಲ ನೋಡಿದ್ರೆ ನಿಜವಾಗ ಅದಕ್ಕಿಂತ ದುರದೃಷ್ಟಕರ ಜೀವನ ಯಾವುದೂ ಇರಲ್ಲ. ಅದಕ್ಕೋಸ್ಕರ ಇದೆಲ್ಲ ಗಮನ ಇಟ್ಕೊಂಡು ನೀವು ಎಲ್ಲ ಒಂದು ಎಚ್ಚರಿಕವಾಗಿ ನಮ್ಮ ಜೀವನವನ್ನು ಈ ಭೂಮಿ ಮೇಲೆ ನಡೆಸ್ಕೋಬೇಕಂತ ತಮಗೆಲ್ಲ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ವಿನಂತಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಸರಿ ಸ್ನೇಹಿತರೆ, ಸೊ ಈಗ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದೀವಿ ಸ್ನೇಹಿತರೆ. ಏನೇ ಹೇಳ್ಬೇಕಂದ್ರೂ ಕೊನೆಯದಾಗಿ 1-2 ಮಾತುಗಳು ಯಾರಾದ್ರು ಹೇಳ್ಬೋದು, ಆಮೇಲೆ ಮುಕ್ತಾಯ ಮಾಡಿ. ಗುರುಗಳ ಬುಕ್ಕಿನ ಹೆಸರು ಬೇಕಾಗಿತ್ತು ಗುರುಗಳೇ. ಜೀವಾತ್ಮ ಪ್ರಪಂಚ ನಿಯಮಗಳು. ಜೀವಾತ್ಮ ಪ್ರಪಂಚ ನಿಯಮಗಳು. ಥ್ಯಾಂಕ್ ಯು. ರೈಟ್. ಎಸ್. ಸೊ ಸ್ನೇಹಿತರೆ, ಸೊ ಈಗ ಯಾರಾದ್ರೂ ಹೇಳ್ಬೇಕಂದ್ರೆ ಏನಾದ್ರು ಹೇಳಿ, ಇಲ್ಲಾಂದ್ರೆ ಮುಕ್ತಾಯ ಮಾಡೋಣ ನೀವು. ರೈಟ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಮತ್ತೆ ಒಂದ್ಸರಿ ಶುಭರಾತ್ರಿ. ರೈಟ್. ಧನ್ಯವಾದ. ರೈಟ್. ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದೀವಿ ಎಲ್ಲರಿಗೂ. ಸೊ ಧನ್ಯವಾದಗಳು ಮತ್ತೆ ಶುಭರಾತ್ರಿ. ನಮಸ್ತೆ.